ಪ್ರಿಯರಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾವಾಗ ಸೈತಾನನು ನಮ್ಮ ಮನಸ್ಸಿನಲ್ಲಿ ನೀನು ಸೋತೋಗ್ತಾ ಇದೆಯಾ, ನೀನು ಸೋತೋಗ್ತದೆ ಎಂಬುದಾಗಿ ಆಲೋಚನೆ ತಂದು ಒಡ್ತಾನೋ, ನೀವು ಯಾವಾಗ ನಿಮ್ಮ ಮನಸ್ಸಿನಲ್ಲಿ ಅವನ ನುಡಿಗಳನ್ನು ಕೇಳಿಸಿಕೊಂಡು ಹೌದು ನಾನು ಸೋತದಾನೆ ಎಂಬುದಾಗಿ ಆ ದೃಶ್ಯವನ್ನೇನಾದರೂ ನೀವು ಕಲ್ಪನೆ ಮಾಡಿಕೊಂಡ್ರೆ, ಆಲ್ರೆಡಿ ಪ್ರಿಯರೇ ಆ ವಿಷಯದಲ್ಲಿ ನೀವು ಏನಾದ್ರು ಸೋತೋದ್ರೆ ಆಲ್ರೆಡಿ ನಿಮ್ಮ ಜೀವನದಲ್ಲಿರುವಂಥ ಆ ಯುದ್ಧದಲ್ಲಿ ನೀವು ಸೋತೋದಂಥ ಮಕ್ಕಳಾಗಿರ್ತೀರಿ. ಅದಕ್ಕಾಗಿ ಸೈತಾನ ಮಾಡುವಂಥ ಕಾರ್ಯ ಪ್ರಾರಂಭದಲ್ಲೇ ನಿಮ್ಮ ಮನಸ್ಸಿನಲ್ಲಿ ನಾನು ಸೋತೋಗ್ತಾ ಇದ್ದಾನೆ, ನನ್ನ ಕೈಯಿಂದ ಸಾಧ್ಯ ಇಲ್ಲ ಎಂಬುದಾಗಿ ಆ ಆಲೋಚನೆ ಉತ್ಪತ್ತಿ ಮಾಡಿ ನೀವು ಇನ್ನೂ ಕೆಲಸವನ್ನು ಪ್ರಾರಂಭಿಸುವಂಥ ಮೊದಲೇ ನೀವು ಸೋತುವಂಥ ಮಕ್ಕಳಾಗಿ ನಿಮ್ಮನ್ನು ಮಾರ್ಪಡಿಸ್ತಾನೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, 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 ಹಾಲೆಲೂಯಾ. ಅದಕ್ಕೆ ಪ್ರಿಯರೇ ಭಯದ ನುಡಿಗಳು, ನೆಕ್ಸ್ಟ್ ಪಾಯಿಂಟ್, ಭಯದ ನುಡಿಗಳು ಅಸಮರ್ಥಗೊಳಿಸ್ತವೆ. ಭಯದ ನುಡಿಗಳು ಅಸಮರ್ಥಗೊಳಿಸ್ತವೆ ಅಂದರೆ ನಿಶಕ್ತನನ್ನಾಗಿ ಮಾಡ್ತವೆ. ವಿಶ್ವಾಸದ ನುಡಿಗಳು ಬಲಪಡಿಸುತ್ತವೆ. ವಿಶ್ವಾಸದ ನುಡಿಗಳು ಬಲಪಡಿಸ್ತವೆ. ಪ್ರಿಯರಲ್ಲಿ ನಾವು ದಾವೀದನ ನೋಡುವಾಗ, ದಾವೀದನ 3 ಅಣ್ಣಂದಿರು ಸೈನ್ಯದಲ್ಲಿದ್ದಾರೆ. ಅವರು ಸೈನ್ಯದಲ್ಲಿ ಸೌಲನ ಜೊತೆಯಲ್ಲಿ ಹೋಗಿ ಸೌಲನೊಂದಿಗೆ ಹೋಗಿ ಯುದ್ಧವನ್ನು ಮಾಡಲಿಕ್ಕೆ ಹೋಗಿದ್ದಾರೆ. ಆದರೆ ಎದುರಿಂದ ಬಂದಂತಹ ಗೊಲ್ಯಾತನ ಬಾಯಿಂದ ಬಂದಂಥ ನುಡಿಗಳು ಸೌಲನನ್ನು ಮತ್ತು ಸೈನ್ಯದಲ್ಲಿಂದ ಇವರನ್ನು ಕೂಡ ಸಂಪೂರ್ಣವಾಗಿ ಭಯಗ್ರಸ್ತಗೊಳಿಸಿವೆ. ಈ ಸಮಯದಲ್ಲಿ ದಾವೀದನು ತನ್ನ ಕುರಿಗಳನ್ನು ಕಾಡಿನ ಮಧ್ಯದಲ್ಲಿ ಕುರಿಗಳನ್ನು ಕಾಯ್ತಾ ಇದ್ದಾನೆ. ಈಗ ತಾನೇ ಕೆಲವು ದಿನಗಳ ಹಿಂದೆ ದಾವೀದನು ದೇವರ ಅಭಿಷೇಕವನ್ನು ಹೊಂದ್ಕೊಂಡಿದ್ದಾನೆ. ಅವನು ಇನ್ನು ಮುಂದೆ ಇಸ್ರೇಲ್ ರಾಜ್ಯವನ್ನು ಆಳುವಂತಹ ಅರಸನಾಗಿ ಮಾರ್ಪಾಡಾಗಲಿಕ್ಕಾಗಿ ದೇವರ ಅಭಿಷೇಕವನ್ನು ಹೊಂದ್ಕೊಂಡಿದ್ದಾನೆ. ಬಟ್ ಅದು ದಾವೀದನು ಚೆನ್ನಾಗಿ ಗೊತ್ತಿತ್ತು ಪ್ರಿಯರೇ, ದಾವೀದನು ಚೆನ್ನಾಗಿ ಗೊತ್ತಿತ್ತು ಏನಂದರೆ, ಯಾವಾಗ ನಾನು ದೇವರಿಂದ ಅಭಿಷೇಕ ಹೊಂದಿದ್ನೋ ಇಸ್ರೇಲರ ಅರಸನಾಗಿ, ಅದು ಯಾವ ಕಾರಣಕ್ಕೂ ಒಂದೇ ಒಂದು ರಾತ್ರಿ ನೆರವೇರುವಂಥದ್ದಲ್ಲ ಎಂಬುದಾಗಿ ದಾವೀದನಿಗೆ ಚೆನ್ನಾಗಿ ಗೊತ್ತಿತ್ತು. ತುಂಬ ಮುಖ್ಯವಾದ ಕಾರ್ಯ ಪ್ರಿಯರೇ, ದಾವೀದನಿಗೆ ಚೆನ್ನಾಗಿ ಗೊತ್ತಿತ್ತು, ತಾನು ಅಭಿಷೇಕವನ್ನು ಹೊಂದಿಕೊಂಡ ನಂತರ ದೇವರು ನನ್ನನ್ನು ರಾಜನಾಗಿ ಅಭಿಷೇಕ ಮಾಡಿದ ತಕ್ಷಣವೇ ಆ ಕಾರ್ಯ ಒಂದೇ ಒಂದು ರಾತ್ರಿಯಲ್ಲಿ ನೆರವೇರಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೋಸ್ಕರ ದಾವೀದ ಏನು ಮಾಡಿದ, ಅಭಿಷೇಕನ ಪಡ್ಕೊಂಡ ನಂತರ ಪುನಃ ಮತ್ತೆ ಹಿಂತಿರುಗಿ ತಾನು ಯಾವ ಕಾರ್ಯವನ್ನು ಮಾಡಲಿಕ್ಕೆ ರೆಡಿ ಇದ್ದನೋ ಆ ಕಾರ್ಯವನ್ನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕಾಗಿ ಮತ್ತೆ ಕುರಿಯನ್ನು ಕಾಯಲಿಕ್ಕಾಗಿ ಹೋದ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಇವತ್ತು ಅನೇಕ ಮಕ್ಕಳು ಪ್ರಿಯರೇ, ಓ ದೇವರ ಅಭಿಷೇಕ ನನಗೆ ಬಂತು, ಓ ದೇವ್ರು ತಿಳಿಸಿದ್ರು ನಿನ್ನನ್ನು ದೇವರು ಆರಿಸ್ಕೊಳ್ತಾ ಇದ್ದಾರೆ ತನ್ನ ಸೇವೆಗಾಗಿ, ಓಕೆ ನಾಳೆ ಹೋಗಿ ಕೆಲಸಕ್ಕೆ ರಿಸೈನ್ ಮಾಡಿ ಆಮೇಲೆ ದೇವ್ರ ಸಾಮ್ರಾಜ್ಯ ಕಟ್ತಾನೆ. ಖಂಡಿತ ಪ್ರಿಯರೇ, ಬಾತ ಕಾಸು ಇರೋದಿಲ್ಲ. ಆಮೇಲೆ ಇವತ್ತು ಅನೇಕ ಮಕ್ಕಳು ಫುಲ್ ಟೈಮ್ ಮಿನಿಸ್ಟ್ರಿ ಮಾಡ್ತಾನೆ ಎಂಬುದಾಗಿ ಬಂದು ಅನೇಕ ಮಕ್ಕಳು ಬಿದ್ದೋಗಿದ್ದಾರೆ, ಲೆಕ್ಕನೇ ಇಲ್ಲ ಎಷ್ಟೋ ಜನ. ಬಟ್ ಆದರೆ ಅದಕ್ಕಾಗಿ ದೇವ್ರು ಏನು ಹೇಳ್ತಿದ್ದಾರೆ ಅಂದರೆ, ದಾವೀದನು ಅಭಿಷೇಕನ ಹೊಂದ್ಕೊಂಡ ರಾಜನಾಗ್ಲಿಕ್ಕಾಗಿ, ಬಟ್ ಅವನಿಗೆ ಮೊದಲೇ ತಿಳ್ಕೊಂಡಿದ್ದ ಇದು ಒಂದು ರಾತ್ರಿ ನೆರವೇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅವನು ಮತ್ತೆ ತಾನು ಯಾವ ಕೆಲಸ ಮಾಡ್ತಾ ಇದ್ನೋ ಆ ಕೆಲಸಕ್ಕೆ ಹೋಗ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ತನ್ನ ಕುರಿ ಕಾಯುವಂಥ ಕೆಲಸಕ್ಕಾಗಿ ಮತ್ತೆ ಹಿಂದಿರುಗಿ ಹೋಗ್ತಾ ಇದ್ದಾನೆ. ಯಾಕೆಂದರೆ ದೇವರು ಅವನಿಗೆ ಈಗ ದೇವರು ಏನು ಅಭಿಷೇಕ ಮಾಡಿದಾರೋ ಮತ್ತೊಂದು ಬಾಗಿಲನ್ನು ತೆರೆದುಕೊಡುವಂಥ ದಿನಕ್ಕಾಗಿ ಅವನು ಕಾಯ್ತಾ ಇದ್ದ. ಆ ದಿನ ಬರುವಂಥ ನಿಮಿಷದವರೆಗೂ ತಾನು ಯಾವ ಕಾರ್ಯವನ್ನು ಮೊದಲು ಮಾಡ್ತಾ ಇದ್ನೋ ಅದೇ ಕಾರ್ಯ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಇದೇ ರೀತಿ ಇರುವಂಥ ಸಂದರ್ಭದಲ್ಲಿ ಸುಮಾರು 40 ದಿನಗಳಾಗಿದೆ. 40 ದಿನಗಳ ಆಗಿದ್ರೂ ಕೂಡ ಆ ದಾವೀದನ ತಂದೆಗೆ ತನ್ನ 3 ಮಕ್ಕಳು ಸೈನ್ಯದಲ್ಲಿ ಯುದ್ಧವನ್ನು ಮಾಡಲಿಕ್ಕಾಗಿ ಹೋಗ್ತಾನೆ ಎಂಬುದಾಗಿ ಹೋಗಿದ್ರು. 40 ದಿನಗಳಾಗಿದೆ, ಇದುವರೆಗೂ ಕೂಡ ಯಾವುದೇ ಒಂದೇ ಒಂದು ವಿಷಯಗಳು ಗೊತ್ತಾಗ್ತಾ ಇಲ್ಲ. ಯುದ್ಧದಲ್ಲಿ ಏನು ಮಾಡಿದರು, ಯಾರು ಗೆದ್ದರು, ಅಥವಾ ಯುದ್ಧ ಇನ್ಯಾವಾಗ ಪ್ರಾರಂಭ ಆಗ್ತದೆ, ಅಥವಾ ಯುದ್ಧದಲ್ಲಿ ಹೇಗಿದ್ದಾರೆ, ಆ 3 ಮಕ್ಕಳ ಹಿರಿಯ ಮಕ್ಕಳ ಯೋಗಕ್ಷೇಮವನ್ನು ವಿಚಾರಿಸ್ಕೊಂಡು ಬರಲಿಕ್ಕಾಗಿ ದಾವೀದನಿಗೆ ಹೇಳ್ತಾ ಇದ್ದಾರೆ, ದಾವೀದನೇ ಇವತ್ತು ನಿನ್ನ ಕುರಿಗಳನ್ನು ಅಲ್ಲೇ ಬಿಟ್ಟು ಕಾಡಿನಲ್ಲಿ ಬಿಟ್ಟು ಈಗ ಅಟ್ಲೀಸ್ಟ್ ಇವತ್ತು ಕುರಿ ಕಾಯ್ಲಿಕ್ಕೆ ನೀನು ಹೋಗೋದು ಬೇಡ, ನಿನ್ನ ಅಣ್ಣದಿರ ಯೋಗಕ್ಷೇಮನ ವಿಚಾರಿಸ್ಕೊಂಡು ಬರಲಿಕ್ಕಾಗಿ ನಿನ್ನ ನಾನು ಕಳಿಸ್ಬೇಕೆಂದಿದ್ದೇನೆ. ದಾವೀದ ಪ್ರೀತಿಯಿಂದ, ನೀವು ಯಾವುದೇ ಕೆಲಸ ಕೊಡಿ ನಾನು ರೆಡಿ ಇದ್ದೇನೆ ಡ್ಯಾಡಿ, ನೀವು ನನ್ನ ಕಡೆಗಣಿಸಿರ್ಬೋದು, ಬಟ್ ನಾನು ನಿಮ್ಮ ಯಾವ ಕಾರಣಕ್ಕೂ ನಾನು ದೇವರಿಗೆ ವಿರೋಧವಾಗಿ ನಾನು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪರವಾಗಿಲ್ಲ ಡ್ಯಾಡಿ, ನೀವೇನು ಹೇಳ್ತೀರ ಕೆಲಸ ಮಾಡ್ಲಿಕ್ಕೆ ರೆಡಿ ಇದ್ದಾನೆ. ಸರಿ ಡ್ಯಾಡಿ ಎಲ್ಲ ರೊಟ್ಟಿಗಳನ್ನು ಮಾಡಿ ಆತನ ಅಣ್ಣಂದಿರಿಗೂ ಮತ್ತು ಸೈನ್ಯದವರಿಗೂ ಒಟ್ಟಾಗಿ ಒಂದು ಬುತ್ತಿಯನ್ನು ಕಟ್ಟಿ ಕಳಿಸಿದರು. ಹೋಗು ಅಣ್ಣಂದಿರ ಯೋಗಕ್ಷೇಮವನ್ನು ಈ ರೊಟ್ಟಿಯನ್ನು ಕೊಟ್ಟು ಅವರ ಯೋಗಕ್ಷೇಮವನ್ನು ವಿಚಾರಿಸ್ಕೊಂಡು ಬಾ.
ಈಗ ದಾವಿದ ಆ ರೊಟ್ಟಿನ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಈಗ ನೋಡಿ ಏನಾಯ್ತು, ಓದಿಬೋದ? ಒಂದು ದಿನ ಜೆಸ್ಸಾಯನು ತನ್ನ ಮಗ ದಾವೀದನಿಗೆ, ನೋಡು, ಇಲ್ಲಿ 10 ಕಿಲೋಗ್ರಾಂ ಉರಿಗಾಳು, 10 ರೊಟ್ಟಿ ಇವೆ. ಇವುಗಳನ್ನು ತೆಗೆದುಕೊಂಡು ಬೇಗನೆ ಪಾಳ್ಯಕ್ಕೆ ಹೋಗಿ ನಿನ್ನ ಅಣ್ಣಂದಿರಿಗೆ ಕೊಟ್ಟು ಬಾ. ಇಲ್ಲಿ 10 ಗಿಣ್ಣಿನ ಉಂಡೆಗಳೂ ಇವೆ. ಇವುಗಳನ್ನು ಅವರ ಸಹಸ್ರಾಧಿಪತಿಗೆ ಕೊಡು. ಇವು ಬರುವಾಗ ನಿನ್ನ ಅಣ್ಣಂದಿರ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಅವರಿಂದ ಒಂದು ಗುರುತನ್ನು ತೆಗೆದುಕೊಂಡು ಬಾ. ಸೌಲನು ಇಸ್ರಾಯೇಲರು ಎಲ್ಲಾ ಕಣಿವೆಯಲ್ಲಿ ಫಿಲಿಷ್ಟಿಯರೊಡನೆ ಯುದ್ಧ ಮಾಡುತ್ತಿದ್ದಾರಲ್ಲವೇ ಎಂದು ಹೇಳಿದನು. 21-22 ಇಸ್ರಾಯೇಲರು ಫಿಲಿಷ್ಟಿಯರು ಎದುರು ಬದಲಾಗಿ ವ್ಯೂಹ ಕಟ್ಟುತ್ತಿದ್ದರು. ಅಷ್ಟರಲ್ಲಿ ದಾವೀದನು ತಾನು ತಂದವುಗಳನ್ನು, ಆಹಾರ ಪದಾರ್ಥಗಳನ್ನು ಕಾಯುವವನ ಬಳಿಯಲ್ಲಿಟ್ಟು ರಣರಂಗಕ್ಕೆ ಓಡಿದನು. ತನ್ನ ಸಹೋದರರ ಯೋಗಕ್ಷೇಮ ವಿಚಾರಿಸಿದನು. ಅವರೊಡನೆ ತನ್ನ ಸಹೋದರರೊಡನೆ ಮಾತನಾಡುತ್ತಿರುವಾಗಲೇ ಗತ್ ಊರಿನ ರಣವೀರನಾದ ಗೋಲ್ಯಾತನೆಂಬ ಆ ಫಿಲಿಷ್ಟಿಯನು ತನ್ನ ಸೈನ್ಯದಿಂದ ಹೊರಗೆ ಬಂದನು. ಎಂದಿನಂತೆ ಯುದ್ಧ ಸವಾಲನ್ನು ಘೋಷಿಸಿದನು. ದಾವೀದನು ಅವನ ಮಾತುಗಳನ್ನು ಕೇಳಿದನು. ಇಸ್ರಾಯೇಲರು ಅವನನ್ನು ನೋಡಿ ಭೀತಿಯಿಂದ ಓಡತೊಡಗಿದರು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಇಲ್ಲಿ ದಾವೀದನು ತನ್ನ ತಂದೆ ಕೊಟ್ಟಂಥ ರೊಟ್ಟಿಗಳನ್ನು, ಸಾಮಗ್ರಿಗಳನ್ನು ನೋಡ್ಕೊಳ್ಳುವಂಥ ಆ ಜಾಗದಲ್ಲಿ ಇಟ್ಟು ತನ್ನ ಅಣ್ಣಂದಿರ ಯೋಗಕ್ಷೇಮವನ್ನು ವಿಚಾರಿಸಲಿಕ್ಕಾಗಿ ಅಲ್ಲಿಂದ ಓಡಿ ಹೋಗ್ತಾ ಇದ್ದಾನೆ. ಓಡಿಗಿ ತನ್ನ ಅಣ್ಣಂದಿರನಿಗೆ ವಿಶ್ ಮಾಡಿ ಅವರ ಯೋಗಕ್ಷೇಮವನ್ನು ವಿಚಾರಿಸಿದ. ಅವರ ಜೊತೆಲಿ ಯೋಗಕ್ಷೇಮವನ್ನು ವಿಚಾರಿಸುವಂಥ ಸಂದರ್ಭದಲ್ಲೇ ಎದುರಿಗಿದ್ದಂತಹ ಆ ಸೈನ್ಯದ ಮಧ್ಯದಿಂದ ಗೊಲ್ಯಾತನು ಮತ್ತೆ ಎದ್ದು ನಿಂತು ತನ್ನ ಸವಾಲನ್ನು ಹಾಕ್ತಾ ಇದ್ದಾನೆ. 40 ದಿನಗಳವರೆಗೆ ಯಾವ ರೀತಿ ಸವಾಲನ್ನು ಹಾಕಿದಾನೋ ಅದೇ ಸವಾಲನ್ನು ಹಾಕ್ತಾ ಇದ್ದಾನೆ. ಆ 40 ದಿನಗಳವರೆಗೂ ಕೂಡ ಆಚೆ ಕಡೆಯಿಂದ, ಇಸ್ರೇಲ್ ಸೈನ್ಯದ ಕಡೆಯಿಂದ ಒಂದೇ ಒಂದು ಕಾರ್ಯ ಕೂಡ ನೆರವೇರಿಲ್ಲ. ಬಟ್ ಪ್ರೈಸ್ ಗಾಡ್, ಇವತ್ತು 40ನೇ ದಿನ ಆಚೆ ಕಡೆಯಿಂದ ಬಂದಂತಹ ಗೊಲ್ಯಾತನ ಆ ನುಡಿಯನ್ನು ಕೇಳಿಸಿಕೊಂಡಂಥ ಈಚೆ ಕಡೆಯಿಂದ ಇದ್ದಂತಹ ದಾವೀದನು ಇದರ ವಿರುದ್ಧವಾಗಿ ಏನಾದರೂ ಒಂದು ಕಾರ್ಯ ಮಾಡಬೇಕೆಂಬುದಾಗಿ ಮೊದಲು ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾನೆ. ಪ್ರೈಸ್ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಅಲ್ಲಿ ವಾಕ್ಯ ಹೇಳ್ತದೆ ಪ್ರೇರೆ, ವಾಕ್ಯ ಹೇಳ್ತದೆ, ದಾವೀದನು ಗೊಲ್ಯಾತನ ಬಾಯಿಂದ ಬಂದಂಥ ನುಡಿಗಳನ್ನು ಕೇಳಿಸಿಕೊಂಡ. 40 ದಿನಗಳವರೆಗೂ ಕೂಡ ಅಲ್ಲಿದ್ದಂಥ ಸೈನ್ಯದಲ್ಲಿದ್ದಂಥ ಸೈನಿಕರು ಪ್ಲಸ್ ರಾಜ ಸೌಲನು ಕೂಡ ಆ ನುಡಿಗಳನ್ನು ಕೇಳಿಸಿಕೊಂಡಿದ್ದಾರೆ. ಬಟ್ ಇವತ್ತು ಕೂಡ ದೇವರ ಅಭಿಷೇಕನ ಹೊಂದಿರುವಂಥ ದಾವೀದನು ಕೂಡ ಕೇಳಿಸ್ಕೊಳ್ತಾ ಇದ್ದಾನೆ. ದಾವೀದನು ಕೇಳಿಸಿಕೊಳ್ಳುವಂಥ ಕಾರ್ಯಕ್ಕೂ ಉಳಿದಂಥ ಸೈನಿಕರು ಅಲ್ಲಿ ಇದ್ದಂಥ ರಾಜನು ಕೂಡ ಕೇಳಿಸಿಕೊಳ್ಳುವಂಥ ಕಾರ್ಯಕ್ಕೆ ವ್ಯತ್ಯಾಸವುಳ್ಳದಾಗಿದೆ. ದಾವೀದನು ವ್ಯತ್ಯಾಸವುಳ್ಳ ಕಿವಿಗಳಿಂದ ಅದನ್ನು ಕೇಳಿಸಿಕೊಂಡ. ಏಕೆಂದರೆ ದಾವೀದನು ಈಗ ತಾನೇ ಕೆಲವು ದಿನಗಳ ಹಿಂದೆ ಅಭಿಷೇಕವನ್ನು ಪಡ್ಕೊಂಡಿದ್ದಾನೆ. ಈಗ ಅಭಿಷೇಕವನ್ನು ಪಡ್ಕೊಂಡ ನಂತರ ಅವನು ಆಧ್ಯಾತ್ಮಿಕವಂತ ಕಾರ್ಯಗಳನ್ನು, ಆಧ್ಯಾತ್ಮಿಕವಂತ ವಿಷಯಗಳನ್ನು ಒಳಗೊಂಡಂತಹ ನುಡಿಗಳನ್ನು ಕೇಳಿಸ್ಕೊಳ್ಳಿಕ್ಕಾಗಿ ತನ್ನ ಕಿವಿಗಳನ್ನು ಟ್ರೈನಿಂಗ್ ಮಾಡ್ಕೊಂಡಿದ್ದಾನೆ, ಟ್ಯೂನ್ ಮಾಡ್ಕೊಂಡಿದ್ದಾನೆ, ತರಬೇತಿನ ಪಡ್ಕೊಂಡಿದ್ದಾನೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಹೊರ ಕಿವಿಯಿಂದ ಪ್ರಿಯರೇ ಅವನು ನುಡಿಗಳನ್ನು ಕೇಳಿಸ್ಕೊಳ್ತಾ ಇದ್ದಾನೆ. ಬಟ್ ಒಳ ಕಿವಿಯಿಂದ ದೇವರ ಅಭಿಷೇಕ ಹೊಂದಿರುವಂತಹ ದೇವರ ಆ ಒಳ ಕಿವಿಯಿಂದ ಅವನು ದೇವರ ವಾಗ್ದಾನಗಳನ್ನು, ದೇವರ ಶಕ್ತಿಯನ್ನು ಹೊಂದಿರುವಂತಹ ನುಡಿಗಳನ್ನು ಕೇಳಿಸ್ಕೊಳ್ತಾ ಇದ್ದಾನೆ. ಅದಕ್ಕಾಗಿ ಕೇಳಿಕೊಳ್ಳುವಂಥ ವಿಷಯದಲ್ಲಿ ವ್ಯತ್ಯಾಸ ಉಳ್ಳಂಥ ಕಾರ್ಯಗಳನ್ನು ನೋಡ್ತಾ ಇದ್ದಾವೆ. ಸೈನಿಕರು ಕೇಳಿಸ್ಕೊಳ್ತಾ ಇದ್ದಾರೆ, ಭಯಭ್ರಾಂತರಾದರು. ಬಟ್ ಪ್ರೈಸ್ ಗಾಡ್, ದಾವೀದ ಅಲ್ಲಿ ಅದೇ ಸೇಮ್ ನುಡಿಯನ್ನು ಕೇಳಿಸ್ಕೊಳ್ತಾ ಇದ್ದಾನೆ. 40 ದಿನಗಳವರೆಗೆ ಇವರು ಯಾವ ನುಡಿಯನ್ನು ಕೇಳಿಸ್ಕೊಂಡ್ರೋ ಅದೇ ನುಡಿಯನ್ನು, ಬಟ್ ದಾವೀದ ಕೇಳಿಸ್ಕೊಳ್ಳುವಂಥ ಕಾರ್ಯದಲ್ಲಿ ವ್ಯತ್ಯಾಸವುಳ್ಳದಾಗಿ ಕೇಳಿಸ್ಕೊಳ್ತಾ ಇದ್ದಾನೆ, ವ್ಯತ್ಯಾಸವುಳ್ಳದ ರೀತಿಯಲ್ಲಿ ಕೇಳಿಸ್ಕೊಳ್ತಾ ಇದ್ದಾನೆ. ಏನು ವ್ಯತ್ಯಾಸ ನಾವಲ್ಲಿ ನೋಡ್ತಾ ಇದ್ದೇವೆ. ದಾವೀದನು ಇದನ್ನು ಕೇಳಿಸಿಕೊಂಡು ಯಾವ ರೀತಿ ಏನನ್ನು ಕೇಳಿಸ್ಕೊಂಡ? ಸೊ ಅಲ್ಲಿರುವಂಥ ಸೈನಿಕರು ಕೇಳಿಸ್ಕೊಳ್ತದ ಪ್ರೇರೆ, ಗೊಲ್ಯಾತನ ಬಾಯಿಂದ ಬಂದಂಥ ನುಡಿಗಳು ಇವರೆಲ್ಲರೂ ಕೇಳಿಸ್ಕೊಳ್ತಾ ಇದ್ದಾರೆ. ಅವರ ಕಿವಿಗಳ ಮೇಲೆ ಬಿದ್ದಂಥ ನುಡಿಗಳು ಸೂಚಿಸ್ತಾ ಇದೆ, ಗೊಲ್ಯಾತನು ನಮ್ಮನ್ನು ಇಸ್ರೇಲ್ ಮಕ್ಕಳನ್ನು ಹೀಯಾಳಿಸ್ತದಾನೆ ಎಂಬುದಾಗಿ. ಬಟ್ ಪ್ರೈಸ್ ಗಾಡ್, ದಾವೀದ ಕೇಳಿಸ್ಕೊಳ್ತಾ ಇರೋದು ಅದನ್ನೆಲ್ಲ. ದಾವೀದ ಕೇಳಿಸ್ಕೊಳ್ತಾ ಇರೋದು ಇದೋ ಗೊಲ್ಯಾತನ ಬಾಯಿಂದ ಬಂದಂಥ ನುಡಿಗಳು. ಅಂದರೆ ಗೊಲ್ಯಾತನು
ಇಸ್ರೇಲ್ ಮಕ್ಕಳನ್ನು ಮಾತ್ರ ತುಚ್ಛೀಕರಿಸಿ ಮಾತಾಡ್ತಲ್ಲ, ಇಸ್ರೇಲ್ ಸೈನ್ಯವನ್ನು ಆಳುವಂತಹ ದೇವರನ್ನು ತುಚ್ಛೀಕರಿಸಿ ಮಾತಾಡ್ತಾನೆ, ನನ್ನ ದೇಶವನ್ನೇ ತುಚ್ಛೀಕರಿಸಿ ಮಾತಾಡ್ತಾನೆ ಎಂಬುದಾಗಿ ಆ ನುಡಿಗಳನ್ನು ಕೇಳಿಸ್ಕೊಳ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಅದಕ್ಕಾಗಿ ಪ್ರಿಯರೇ, ದಾವೀದನು ಈಗ ಇದಕ್ಕೆ ವಿರುದ್ಧವಾಗಿ ಏನಾದರೂ ಒಂದು ಪ್ರತಿಕ್ರಿಯೆ ತೋರ್ಲಿಕ್ಕಾಗಿ ಸಿದ್ಧಗೊಳಿಸ್ಕೊಳ್ತಾ ಇದ್ದಾನೆ. ಸೊ ಇಲ್ಲಿ ಇವನು ಅಲ್ಲಿ ಏನು ಕಾರ್ಯ ನೆರವೇರ್ತದೆ, ಏನು ಕಾರ್ಯ ಇದುವರೆಗೂ ನೆರವೇರಿರ್ಬೋದು, ಇದುವರೆಗೂ ಯಾವ ಕಾರ್ಯ ಸಂಭವಿಸ್ತದೆ ಎಂಬುದಾಗಿ ಅದನ್ನು ಗ್ರಹಿಸ್ಕೊಳ್ತಾ ಇದ್ದಾನೆ ದೇವರ ಅಭಿಷೇಕದೊಂದಿಗೆ. ಸೊ ಸುತ್ತ ನೋಡ್ತಾ ಇದ್ದಾನೆ, ಅಲ್ಲಿದ್ದಂಥ ಎಲ್ಲ ಸೈನಿಕರು, ಈವನ್ ರಾಜನು ಕೂಡ ಭಯಪಟ್ಟು 40ನೇ ದಿನ ಅಲ್ಲಿಂದ ಓಡಿ ಹೋಗ್ತಾ ಇದ್ದಾರೆ. ಯಾಕೆಂದರೆ ಅಂದು ಕಡೆಯ ದಿನ. ಓದಿ ಬ್ರದರ್ ಮುಂದೆ. ನೋಡಿದಿರೋ, ಇಸ್ರಾಯೇಲರಾದ ನಮ್ಮನ್ನು ತೃಣೀಕರಿಸಲು ಬಂದಿರುವ ಈ ವ್ಯಕ್ತಿಯನ್ನು, ಇವನನ್ನು ಕೊಲ್ಲುವವನಿಗೆ ಅರಸ ಅಪಾರ ದ್ರವ್ಯವನ್ನು ಕೊಡುವರು, ತಮ್ಮ ಮಗಳನ್ನೇ ಕೊಟ್ಟು ಮದುವೆ ಮಾಡುವರು, ಅಲ್ಲದೆ ಅಂಥವನ ಕುಟುಂಬಕ್ಕೆ ಎಲ್ಲ ತೆರಿಗೆ ಕಂದಾಯದಿಂದ ವಿನಾಯಿತಿ ದೊರಕುವುದು ಎಂದು ಮಾತನಾಡಿಕೊಳ್ಳುತ್ತಿದ್ದರು. ಮೊದಲನೇ ಸಾಲ ಓದಿ ಬ್ರದರ್. ನೋಡಿದಿರೋ, ಇಸ್ರಾಯೇಲರಾದ ನಮ್ಮನ್ನ ತೃಣೀಕರಿಸಲು ಬಂದಿರುವ ಈ ವ್ಯಕ್ತಿಯನ್ನು, ಇವನನ್ನ ಕೊಲ್ಲುವವನಿಗೆ ಅರಸ ಅಪಾರ ದ್ರವ್ಯವನ್ನು ಕೊಡುವರು, ತಮ್ಮ ಮಗಳನ್ನೇ ಕೊಟ್ಟು ಮದುವೆ ಮಾಡುವರು, ಅಲ್ಲದೆ ಅಂಥವನ ಕುಟುಂಬಕ್ಕೆ ಎಲ್ಲ ತೆರಿಗೆ ಕಂದಾಯದಿಂದ ವಿನಾಯಿತಿ ದೊರಕುವುದು ಎಂದು ಮಾತನಾಡಿಕೊಳ್ಳುತ್ತಿದ್ದರು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯರೇ, ನೋಡ್ತಾ ಇದ್ದಾವೆ, ದಾವೀದನು ಅದನ್ನು ಕೇಳಿಸ್ಕೊಂಡಿದ್ದು ಮಾತ್ರವಲ್ಲ, ಈಗ ಅದೇ ಗೊಲ್ಯಾತನಿಗೆ ಅವನು ಏನನ್ನು ನುಡಿತಾ ಇದ್ದಾನೋ ಅದಕ್ಕೆ ಪ್ರತಿಕ್ರಿಯೆ ತೋರ್ತಾ ಇದ್ದಾನೆ. ದಾವೀದ ಆ ನುಡಿನ ಕೇಳಿಸ್ಕೊಂಡಿದ್ದು ಏನಂದರೆ, ನಾವು ನೋಡ್ತಾ ಇದ್ದಾವೆ, ನೀವೆಲ್ಲರೂ ಕೂಡ ಸೌಲನ ಸೇವಕರು, ನಾನಾದರೂ ಫಿಲಿಸ್ಟಿಯನು, ನಿಮ್ಮಲ್ಲಿ ಯಾರಾದರೂ ಅಂಥ ಪರಾಕ್ರಮಶಾಲಿಯಾದರೆ ನನ್ನ ಜೊತೆಲಿ ಬಂದು ಯುದ್ಧವನ್ನು ಮಾಡಲಿ. ಅದನ್ನು ಕೇಳಿಸ್ಕೊಂಡು ಈಚೆ ಕಡೆಯಿಂದ ಅದಕ್ಕೆ ಅನುಗುಣವಾಗಿ ಪ್ರತಿಕ್ರಿಯೆ ತೋರ್ತಾ ಇದ್ದಾನೆ. ಸುನ್ನತಿ ಇಲ್ಲದಂಥ ಫಿಲಿಸ್ಟಿಯನು ದೇವರು ಆಳುವಂಥ ಸೈನ್ಯವನ್ನು ಇಷ್ಟೊಂದು ತುಚ್ಛೀಕರಿಸಿ ಮಾತಾಡಲಿಕ್ಕಾಗಿ ಯಾವನು ಅವನಿಗೆ ಧೈರ್ಯವನ್ನು ಅಧಿಕಾರವನ್ನು ಕೊಟ್ಟಿದ್ದು? ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಗೊಲ್ಯಾತನ ಎಂಬುದಾಗಿ ಹೇಳ್ತಲ್ಲ, ಇವನು ಸುನ್ನತಿಲ್ಲದಂಥ ಫಿಲಿಸ್ತೀನ್ ಆದಂಥ ಇವನು ನನ್ನ ದೇವರು ಆಳುವಂಥ ಸೈನ್ಯವನ್ನು ಇಷ್ಟೊಂದು ತುಚ್ಛೀಕರಿಸಿ ಮಾತಾಡಲಿಕ್ಕಾಗಿ ಇವನಿಗೆ ಯಾವನ ಅಧಿಕಾರ ಕೊಟ್ಟಿದ್ದು? ಇದಾಗಿದೆ ವ್ಯತ್ಯಾಸವುಳ್ಳಂತಹ ವಿಶ್ವಾಸದ ನುಡಿಗಳು. ಪ್ರಿಯರೇ, ಇದನ್ನು ಪ್ರತಿಯೊಂದು ದೇವರ ಮಕ್ಕಳಾಗಿರುವಂಥ ನಾವು ಪ್ರತಿಯೊಬ್ಬರು ಕೂಡ ಈ ಭಾಷೆನ ಕಲ್ತ್ಕೊಳ್ಬೇಕು. ಇದಕ್ಕೆ ನಾವು ಹೇಳ್ತೇವೆ ಒಡಂಬಡಿಕೆ ಭಾಷೆ. ಒಡಂಬಡಿಕೆ ಎನ್ನುವುದು ಯಾವ ಕಾರಣಕ್ಕೂ ಅದು ಒಂದು ಕರಾರು ಅಲ್ಲ, ಅದು ಒಂದು ಒಪ್ಪಂದ. ಕರಾರುವಲ್ಲಿ ಅಂದರೆ ಕಾಂಟ್ರಾಕ್ಟಲ್ಲಿ ಬರುವಂಥ ಇಬ್ಬರು ವ್ಯಕ್ತಿಗಳ ಮಧ್ಯದಲ್ಲಿ ಕಾಂಟ್ರಾಕ್ಟ್ ಆಗೋದಾದರೆ, ಆ ಕಾಂಟ್ರಾಕ್ಟ್ ಎಂಬ ಕರಾರುವಿನಲ್ಲಿ ಬರುವಂಥ ವ್ಯಕ್ತಿಗಳು ತಮ್ಮ ಮೌಲ್ಯಗಳನ್ನು ಬಚ್ಚಿಟ್ಕೊಳ್ಳಿಕ್ಕಾಗಿ, ಅದನ್ನು ಉಳಿಸ್ಕೊಳ್ಳಿಕ್ಕಾಗಿ ತವಕ ಪಡ್ತಾ ಇರ್ತಾರೆ. ಆದರೆ ಒಪ್ಪಂದದಲ್ಲಿ, ಅಗ್ರಿಮೆಂಟಲ್ಲಿ ಬರುವಂಥ ಇಬ್ಬರು ವ್ಯಕ್ತಿಗಳು, ಒಡಂಬಡಿಕೆಯಲ್ಲಿ ಬರುವಂಥ ಇಬ್ಬರು ವ್ಯಕ್ತಿಗಳು ಯಾವ ಕಾರಣಕ್ಕೂ ತಮ್ಮ ಮೌಲ್ಯಗಳನ್ನು ತಮಗೋಸ್ಕರ ಉಳಿಸಿಕೊಳ್ಳಲು ಇಷ್ಟಪಡದೆ, ಒಬ್ಬನು ಯಾವಾಗ ಬಲಹೀನನಾಗಿರ್ತಾನೋ ಆಗ ಆ ಒಪ್ಪಂದದಲ್ಲಿರುವಂಥ ವ್ಯಕ್ತಿ, ಅಗ್ರಿಮೆಂಟಲ್ಲಿರುವಂಥ ವ್ಯಕ್ತಿ, ಒಡಂಬಡಿಕೆಯಿರುವಂಥ ವ್ಯಕ್ತಿ ಹೇಳ್ತಾನೆ, ನಿನ್ನ ಬಲಹೀನತೆಯನ್ನು ನಾನು ನಿವಾರಿಸ್ತೇನೆ. ಅದಾಗಿದೆ ಪ್ರಿಯರೇ ಕರಾರುಗೂ ಮತ್ತು ಒಪ್ಪಂದಕ್ಕೂ ಇರುವಂಥ ವ್ಯತ್ಯಾಸ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಅದಕ್ಕಾಗಿ ಇಲ್ಲಿ ಪ್ರಿಯರೇ ಇದಕ್ಕೆ ನಾವು ಹೇಳ್ತೇವೆ ಒಡಂಬಡಿಕೆ ಭಾಷೆ. ದೇವರು ಅಬ್ರಹಾಮನೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡ್ರು. ಅಂದರೆ ಅಬ್ರಹಾಮನೇ, ನಿನ್ನ ಶಕ್ತಿ ಎಲ್ಲಿ ಕುಂದು ಹೋಗ್ತದೋ, ನೀನು ಎಲ್ಲಿ ಬಲಹೀನನಾಗ್ತೀಯೋ ಆಗ ನನ್ನ ಶಕ್ತಿಯನ್ನು ನಿನ್ನಲ್ಲಿ ಕಳುಹಿಸಿ ಆ ಕೆಲಸವನ್ನು ಸಂಪೂರ್ಣಗೊಳಿಸಿಕೊಡ್ತಾನೆ. ಇದಾಗಿದೆ ಒಡಂಬಡಿಕೆ. ಸೊ ಅಬ್ರಹಾಮನು ಆ ಒಡಂಬಡಿಕೆಯಲ್ಲಿ ಯಾವಾಗ ಒಳಪಟ್ಟನೋ ಆ ಒಡಂಬಡಿಕೆ ಅವನ ತಲೆಗೆ ಮಾತ್ರ ಮುಗ್ದೋಗ್ಲಿಲ್ಲ. ಅದನ್ನು ದೇವರು ಹೇಳ್ತಾ ಇದ್ದಾರೆ, ನಿನಗೂ ನಿನ್ನ ಸಂತತಿಗೂ ಇದೇ ಒಡಂಬಡಿಕೆಯನ್ನು ಹಸ್ತಾಂತರಿಸ್ತಾನೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯರೇ, ಗೊಲ್ಯಾತನ ಬಾಯಿಂದ ಬಂದಂಥ ನುಡಿಗಳನ್ನು ಇವನು ಕೇಳಿಸಿಕೊಳ್ಳುವಾಗ, ಗೊಲ್ಯಾತ ಅಂಥ ದೊಡ್ಡ ರಾಕ್ಷಸ, 9 ಅಡಿ ಎತ್ತರ ಇದ್ದಾನೆ, ದೈತ್ಯಕರವಾದ ಶರೀರವನ್ನು ಹೊತ್ತುಕೊಂಡಿದ್ದಾನೆ, ರಾಕ್ಷಸರ ರೀತಿಯಲ್ಲಿದ್ದಾನೆ. ಅವನನ್ನು ನೋಡ್ತಾ ಇರೋದು ಯಾವ ಕಾರಣಕ್ಕೆ ಇವನು ಸಾಧಾರಣವಾದಂಥ ಮನುಷ್ಯನ ಸ್ವಭಾವದಲ್ಲಿ ನೋಡ್ತಾ ಇಲ್ಲ, ಬದಲಾಗಿ ಅವನು ದೇವರ ಸ್ವಭಾವದಲ್ಲಿ ಆ ಗೊಲ್ಯಾತನ ನೋಡ್ತಾ ಇದ್ದಾನೆ.
ದೇವರ ವಾಗ್ದಾನಗಳ ಮೂಲಕ ಅವನನ್ನು ನೋಡ್ತಾ ಇದ್ದಾನೆ. ಅವನ ಬಾಯಿಂದ ಬಂದ ಗೊಲ್ಯಾತನ ಬಾಯಿಂದ ಬಂದ ನುಡಿಗಳನ್ನು ಇವನು ಈ ಕಡೆ ದೇವರ ವಾಗ್ದಾನಗಳನ್ನು ಜ್ಞಾಪಿಸಿಕೊಂಡು ದೇವರ ವಾಗ್ದಾನಗಳನ್ನು ಬಾಯಿ ತೆಗೆದು ಈಚೆ ಕಡೆಯಿಂದ ನುಡಿತಾ ಇದ್ದಾನೆ. ನಮ್ಮ ಸೈನ್ಯವನ್ನು ಆಳುವಂಥ ದೇವರ ವಿರುದ್ಧವಾಗಿ ನೀನು ತುಚ್ಛೀಕರಿಸಿ ಮಾತಾಡ್ತಿದ್ಯಾ, ನಿನಗೆ ಯಾವನ ಅಧಿಕಾರ ಕೊಟ್ಟಿದ್ದು? ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯರೇ, ಅಲ್ಲಿ ಗೊಲ್ಯಾತನು ಇವನ ವಿರುದ್ಧವಾಗಿ, ಇಸ್ರೇಲ್ ಸೈನ್ಯದ ವಿರುದ್ಧವಾಗಿ ನುಡಿಗಳನ್ನು ನುಡಿಯುವಾಗ, ಇಸ್ರೇಲ್ ಸೈನ್ಯದ ವಿರುದ್ಧವಾಗಿ ಕಡೆಯ ದಿನ ನಿಂತುಕೊಳ್ಳುವಾಗ ದಾವೀದನು ಅವನನ್ನು, ಪ್ರಿಯರೇ, ಯಾವ ಕಾರಣಕ್ಕೂ ಅವನ ಶರೀರವನ್ನು ಅವನ ಸ್ವಾಭಾವಿಕವಾದಂಥ ಕಣ್ಣುಗಳಿಂದ ನೋಡ್ತಾ ಇಲ್ಲ, ತನ್ನ ಆತ್ಮದ ಕಣ್ಣುಗಳೊಂದಿಗೆ ನೋಡ್ತಾ ಇದ್ದಾನೆ. ಅಂದರೆ ಆಧ್ಯಾತ್ಮಿಕವಾದಂಥ ಕಣ್ಣುಗಳೊಂದಿಗೆ ದೇವರ ವಾಗ್ದಾನಗಳ ಮೂಲಕ, ದೇವರ ಅಭಿಷೇಕದ ಮೂಲಕ, ತನ್ನಲ್ಲಿದ್ದ ದೇವರ ಶಕ್ತಿ ಮೂಲಕ ನೋಡ್ತಾ ಇದ್ದಾನೆ. ಅವನು ನೋಡ್ತಾ ಇರೋದು ರಾಕ್ಷಸನಲ್ಲ, ಬದಲಾಗಿ ಇಡೀ ಬ್ರಹ್ಮಾಂಡವನ್ನು, ಇಡೀ ಆಕಾಶ ಭೂಮಿನ ಸೃಷ್ಟಿ ಮಾಡಿದಂತಹ ದೇವರ ಶಕ್ತಿ ಮುಂದೆ ಅವನ ಶಕ್ತಿನ ಹೋಲಿಸ್ಕೊಳ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಸೊ ಇವನು ಸಾಧಾರಣದ ವ್ಯಕ್ತಿ, ಇವನು ಚಿಕ್ಕ ಹುಡುಗ, ಸುಮಾರು ಒಂದು 17 ವರ್ಷ ಹುಡುಗ ಇರ್ಬೋದು. ಆದರೆ ಅವನಾದರೂ ರಣವೀರ, ದೊಡ್ಡ ರಾಕ್ಷಸ. ಅವನ ಬಾಯಿಂದ ಬಂದಂಥ ನುಡಿಗಳಿಗೆ ಅಲ್ಲಿದ್ದ ಸೈನಿಕರು ಮತ್ತು ಸೌಲ ಎಲ್ಲ ಓಡಿ ಹೋಗುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಬಟ್ ಈ ಚಿಕ್ಕ ಹುಡುಗ, ಕುರಿ ಕಾಯುವಂಥ ಹುಡುಗ, ದೇವರ ಅಭಿಷೇಕನ ಹೊಂದಿ ದೇವರ ಕಾರ್ಯಕ್ಕಾಗಿ ಕರೆಯಲ್ಪಟ್ಟಂಥ ಈ ಹುಡುಗ ಹೇಳ್ತಾ ಇದ್ದಾನೆ, ದಾವೀದ, ನಿನಗೆ ಯಾವ ಅಧಿಕಾರ ಕೊಟ್ಟಿದ್ದು? ಸುನ್ನತಿಲ್ಲದಂತಹ ಫಿಲಿಸ್ಟಿಯನ್. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯರೇ, ಇದೇ ಭಾಷೆಯನ್ನು ನಾನು ಮತ್ತು ನೀವು ಕೂಡ ಪ್ರತಿದಿನ ಪ್ರಾಕ್ಟೀಸ್ ಮಾಡಬೇಕು. ಇವನ ಯುದ್ಧದಲ್ಲಿ, ಪ್ರಿಯರೇ, ಆ ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ಇವನ್ ದಾವೀದನು ಸೋಲುವಂಥ ಪರಿಸ್ಥಿತಿ ಬರ್ತಾ ಇದ್ದಾನೆ. ಆದರೂ ಕೂಡ ಅವನು ಯಾವ ಕಾರಣಕ್ಕೂ ಅಲ್ಲಿ ಭಯದ ಕಾರ್ಯವನ್ನು ಸ್ವೀಕಾರ ಮಾಡಲಿಲ್ಲ, ಬದಲಾಗಿ ದೇವರ ವಾಗ್ದಾನಗಳನ್ನು ಜ್ಞಾಪಕ ತಂದುಕೊಳ್ತಾ ಇದ್ದಾನೆ. ದೇವರ ವಾಗ್ದಾನದ ಪ್ರಕಾರ ಆಲೋಚನೆ ಮಾಡ್ತಾ ಇದ್ದಾನೆ. ದೇವ, ನೀವು ಅಬ್ರಹಾಮನೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದು ಮಾತ್ರವಲ್ಲ, ಆ ಒಡಂಬಡಿಕೆಯನ್ನು ಅವನ ಸಂತತಿ ಕೂಡ ಹಸ್ತಾಂತರ ಮಾಡಿದ್ದೀರಿ. ಸೊ ಅದೇ ರೀತಿ ಅಬ್ರಹಾಮನೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದು, ದೇವ, ನೀವು ಈಗಲೂ ಕೂಡ ನನ್ನ ಜೊತೆ ಒಡಂಬಡಿಕೆಯಲ್ಲಿ ಇದ್ದೀರಿ. ನನ್ನ ಶಕ್ತಿಯಲ್ಲಿ ಕುಂದು ಹೋಗ್ತದೋ ನಿಮ್ಮ ಶಕ್ತಿಯನ್ನು ನನ್ನ ಮೇಲೆ ಕಳಿಸಿ ಆ ಕಾರ್ಯ ನೆರವೇರಿಸ್ಕೊಡ್ತೀರಿ. ಅದರ ಅರ್ಥ ದಾವೀದನು ಮತ್ತು ದೇವರು ಇಬ್ಬರು ಕೂಡ ಪಾರ್ಟ್ನರ್ಸ್, ಇಬ್ಬರು ಕೂಡ ಪಾರ್ಟ್ನರ್ಗಳು. ಈಗ ಆ ಒಡಂಬಡಿಕೆಯಲ್ಲಿರುವಂಥ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಶಕ್ತಿಯಲ್ಲಿ ಕುಂದು ಹೋಗ್ತದೋ ಅಲ್ಲಿ ನನ್ನ ಶಕ್ತಿಯನ್ನು ನಿನ್ನಲ್ಲಿ ಕಳಿಸಿ ಆ ಕಾರ್ಯವನ್ನು ಜಯಿಸಲಿಕ್ಕಾಗಿ ಆ ಕಾರ್ಯದ ವಿಜಯದಲ್ಲಿ ನಿನ್ನನ್ನು ಮುನ್ನಡೆಸ್ತಾನೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಇವತ್ತು ಕೂಡ ಹೊಸ ಒಡಂಬಡಿಕೆಯಿರುವಂಥ ನಾವು, ಪ್ರಿಯರೇ, ಇವತ್ತು ಯೇಸುಸ್ವಾಮಿ ನಮಗೆ ಒಂದು ಗುಡ್ ನ್ಯೂಸನ್ನು ಹೇಳ್ತಾ ಇದ್ದಾರೆ. ನನ್ನ ಪ್ರಿಯ ಮಕ್ಕಳೇ, ನಿಮ್ಮೊಂದಿಗೆ ನಾನು ಒಂದು ಹೊಸ ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಆ ಒಡಂಬಡಿಕೆ ಏನಂದರೆ, ನಿಮ್ಮ ಶಕ್ತಿ ಯಾವಾಗ ಕುಗ್ಗಿ ಹೋಗ್ತದೋ ನಿಮ್ಮ ಒಳಗಡೆ ಇರುವಂತಹ ನನ್ನ ಶಕ್ತಿಯು ನಿಮ್ಮ ಪರವಾಗಿ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭಿಸಿ ಆ ಯುದ್ಧದಲ್ಲಿ ನಿಮಗೆ ಜೀವನ ಆ ಶಕ್ತಿ ತಂದು ಕೊಡ್ತದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯರೇ, ದಾವೀದನು ಇಲ್ಲಿ ಯುದ್ಧದಲ್ಲಿ ಸೋಲುವಂಥ ಪರಿಸ್ಥಿತಿ ಬಂದರೂ ಕೂಡ ಅವನು ತನ್ನ ಶಕ್ತಿಯಲ್ಲಿ ಕುಗ್ಗಿ ಹೋಗ್ತಾ ಇತ್ತು. ದೇವರ ಕಡೆ ಕಣ್ಣೆತ್ತಿ ಹೇಳ್ತಾ ಇದ್ದ, ನೋಡ್ತಾ ಇದ್ದ, ದೇವರ ವಾಗ್ದಾನ ಜ್ಞಾಪಿಸ್ಕೊಳ್ತಾ ಇದ್ದ. ದೇವಾ, ನೀವು ವಾಗ್ದಾನ ಮಾಡಿದ್ದೀರಿ, ನನ್ನ ಶಕ್ತಿ ಕುಗ್ಗಿ ಹೋಗ್ತಾ ಇರ್ಬೋದು, ಬಟ್ ನಿಮ್ಮ ಶಕ್ತಿ, ನಾವಿಬ್ಬರು ಕೂಡ ಪಾರ್ಟ್ನರ್ಸ್ ಆಗಿದ್ದೇವೆ, ನಿಮ್ಮ ಶಕ್ತಿಯನ್ನು ಕಳಿಸಿಕೊಟ್ಟು ಈ ಯುದ್ಧದಲ್ಲಿ ನೀವು ಜಯವನ್ನು ತರ್ತೀರಿ. ಸೊ ಅದೇ ರೀತಿ ಒಂದು ಪ್ರಭು ಯೇಸು ಹೇಳ್ತಾ ಇದ್ದಾರೆ, ನನ್ನ ಪ್ರಿಯ ಮಕ್ಕಳೇ, ನೀವು ಕುಗ್ಗಿ ಹೋಗುವಂಥ ಪರಿಸ್ಥಿತಿ ಬಂತ, ನನ್ನ ಶಕ್ತಿಯು ತುಂಬಿರುವಂತಹ ನನ್ನ ವಾಕ್ಯದ ಕಡೆ ಕಣ್ಣೆತ್ತಿ ನೋಡಿ. ನೀವು ಯಾವ್ಯಾವ ವಿಷಯದಲ್ಲಿ ಸೋತೋಗ್ತಿದ್ದೀರಿ, ಯಾವ್ಯಾವ ಯುದ್ಧಗಳಲ್ಲಿ ಸೋತೋಗ್ತಿದ್ದೀರಿ, ಆ ಕ್ಷಣದಲ್ಲಿ ಆ ಸಮಸ್ಯೆಗಳ ಬಗ್ಗೆ ನೀವು ಆಲೋಚನೆ ಮಾಡಬೇಡಿ, ಸಮಸ್ಯೆಗಳನ್ನೇ ನೋಡ್ತಾ ಕುಳಿತುಕೊಳ್ಬೇಡಿ. ಬದಲಾಗಿ ಸಮಸ್ಯೆಗಳ ಮಧ್ಯದಲ್ಲಿ, ಸೋತು ಹೋಗುವಂಥ ಪರಿಸ್ಥಿತಿಯ ಮಧ್ಯದಲ್ಲಿ ನಿಮ್ಮ ಪಾರ್ಟ್ನರ್ ಆಗಿ ನಾನಿದ್ದೇನೆ. ಪ್ರಭು ಯೇಸು ಹೇಳ್ತಿದ್ದಾರೆ, ನಿಮ್ಮ ಪಾರ್ಟ್ನರ್ ಆಗಿ ನಾನಿದ್ದೇನೆ. ನನ್ನ ವಾಕ್ಯದ ಕಡೆ ಕಣ್ಣೆತ್ತಿ ನೋಡಿ, ನನ್ನ ವಾಕ್ಯದ ಪ್ರಕಾರ ಆಲೋಚನೆ ಮಾಡಿ. ಆ ವಾಕ್ಯಕ್ಕೆ ನನ್ನ ಸ್ವತಃ ಶಕ್ತಿ ಇದೆ, ಆ ಶಕ್ತಿಯು ನಿಮಗೆ ಜಯವನ್ನು ತಂದು ಕೊಡ್ತದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಸೊ ಅದಕ್ಕೋಸ್ಕರ ತುಂಬ ಮುಖ್ಯವಾದ ಕಾರ್ಯಪ್ರಿಯರೇ, ಸಮಸ್ಯೆಗಳ ಮಧ್ಯದಲ್ಲಿ ಒಡಂಬಡಿಕೆಯ ಭಾಷೆಯನ್ನು ಉಪಯೋಗಿಸಲಿಕ್ಕಾಗಿ ನಾವೆಲ್ಲರೂ ಪ್ರತಿದಿನ ನಮ್ಮ ನಾಲಿಗೆಗೆ ತರಬೇತಿಯನ್ನು ಕೊಡಬೇಕು. ಸುನ್ನತಿ ಇಲ್ಲದಂಥ ಫಿಲಿಸ್ತೀನ್ ಹೇಳಿದಂಥ ನುಡಿಗಳನ್ನು ಇವ್ರು ಹೇಳ್ತಾ ಇಲ್ಲ, ದಾವೀದ ಹೇಳ್ತಾ ಇಲ್ಲ.
ಅದಕ್ಕೆ ತದ್ವಿರುದ್ಧವಾಗಿ ದೇವರ ವಾಗ್ದಾನಗಳನ್ನು ಜ್ಞಾಪಿಸಿಕೊಂಡು ಅದರ ಆಧಾರದ ಮೇಲೆ ಬಾಯಿ ತೆಗೆದು ರಿಲೀಸ್ ಮಾಡ್ತಾ ಇದ್ದಾನೆ ದೇವರ ನುಡಿಗಳನ್ನು. ಅವನು ತನ್ನ ಸ್ವಂತ ಶಕ್ತಿ ಮೇಲೆ ಅವಲಂಬಿಸಿಕೊಂಡಿಲ್ಲ, ದೇವರ ಶಕ್ತಿ ಮೇಲೆ ಅವಲಂಬಿಸಿಕೊಂಡಿದ್ದಾನೆ. ಸ್ವಂತ ಶಕ್ತಿನ ಅವಲಂಬಿಸಿಕೊಂಡಿದ್ರೆ 3,000 ಜನ ಸೈನಿಕರು ಸೌಲ ಯಾವ ರೀತಿ ಇದ್ದಾರೋ ಅದೇ ಥರ ಭಯಭ್ರಾಂತರಾಗಿ ಓಡಿ ಹೋಗಬೇಕಿತ್ತು. ಬಟ್ ಇವನು ಡಿಪೆಂಡ್ ಆಗಿರೋದು ತನ್ನಲ್ಲಿರುವಂಥ ದೇವರ ಅಭಿಷೇಕದ ಮೇಲೆ, ತನ್ನಲ್ಲಿರುವಂಥ ದೇವರ ಶಕ್ತಿ ಮೇಲೆ, ತನ್ನಲ್ಲಿರುವಂಥ ದೇವರ ಪ್ರೀತಿಯ ಮೇಲೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ನಿಮ್ಮ ನೀವು ಪರೀಕ್ಷೆ ಮಾಡ್ಕೊಳ್ಳಿ. ನೀವು ನಿಮ್ಮ ಶಕ್ತಿಯನ್ನೇ ಅವಲಂಬಿಸಿಕೊಂಡಿದ್ದೀರಾ ಅಥವಾ ನಿಮ್ಮ ಒಳಗಡೆ ಇರುವಂತಹ ದೇವರ ಶಕ್ತಿ ಮೇಲೆ ಅವಲಂಬಿಸಿಕೊಂಡಿದ್ದೀರಾ? ನಿಮ್ಮ ನೀವು ಪರೀಕ್ಷೆ ಮಾಡ್ಕೊಳ್ಳಿ ಪ್ರಿಯರೇ. ಈಗ ನೀವು ಹೇಳ್ಬೋದು ಚೆನ್ನಾಗಿರುವಾಗ, ಬಟ್ ನಿಮ್ಮ ಎದುರುಗಡೆ ಬಂದು ಗೊಲ್ಯಾತ ನಿಂತ್ಕೊಳ್ಳುವಾಗ, ನಿಮ್ಮ ಎದುರುಗಡೆ ಬಂದು ಗೊಲ್ಯಾತನ ರೀತಿಯಲ್ಲಿರುವಂಥ ಸಮಸ್ಯೆಗಳು ಬಂದು ನಿಲ್ಲುವಾಗ, ನೀವು ಅದರ ಮಧ್ಯದಲ್ಲಿ ನೀವು ಯಾವುದನ್ನು ಕಣ್ಣೆತ್ತಿ ನೋಡ್ತೀರಿ? ಸಮಸ್ಯೆಗಳನ್ನು ಅಥವಾ ದೇವರ ವಾಕ್ಯಗಳನ್ನು? ಅದು ಮುಖ್ಯವಾದದ್ದು. ನೀವು ಯಾವುದರ ಕಡೆ ಗಮನ ಕೊಡಬೇಕೆಂಬುದಾಗಿ ನೀವು ಆಯ್ಕೆ ಮಾಡ್ಕೊಳ್ತೀರಿ ಪ್ರಿಯರೇ, ಅದು ನಿಮ್ಮ ಭವಿಷ್ಯದ ಬಾಗಿಲನ್ನು ನಿರ್ಧಾರ ಮಾಡ್ತದೆ. ಭವಿಷ್ಯದ ಬಾಗಿಲನ್ನು ಯಾವ ಬಾಗಿಲನ್ನು ತೆರೀಬೇಕೆಂಬುದಾಗಿ ನಿರ್ಧಾರ ಮಾಡ್ತದೆ. ಒಂದು ಮರಣದ ಬಾಗಿಲ ಅಥವಾ ಜೀವದ ಬಾಗಿಲ, ಸಮೃದ್ಧಿಯ ಬಾಗಿಲ ಅಥವಾ ನಾಶದ ಬಾಗಿಲ, ಅದು ಡಿಸೈಡ್ ಮಾಡೋದು ನೀವು ಯಾವುದ್ರ ಕಡೆ ಗಮನ ಕೊಡಬೇಕೆಂಬುದಾಗಿ ಆಯ್ಕೆ ಮಾಡ್ಕೊಳ್ತೀರೋ ಅದು ನಿರ್ಧರಿಸುವಂಥದ್ದಾಗಿದೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಈ ಕಡೆಯಿಂದ ಯಾವಾಗ ಇವನು ಬಾಯಿ ತೆಗೆದು ಅಲ್ಲಿಂದ ಸೈನಿಕರಿಗೆಲ್ಲ ಕೇಳ್ತಾ ಇದ್ದಾನೆ, ಸುನ್ನತಿ ಇಲ್ಲದಂತಹ ಈ ಫಿಲಿಸ್ತಿಯನು ದೇವರ ಸೈನ್ಯವನ್ನು ಹೀಯಾಳಿಸಲಿಕ್ಕೆ ಇವನಿಗೆ ಯಾರು ಅಧಿಕಾರ ಕೊಟ್ಟಿದ್ದು? ಪ್ರಿಯರೇ, ಇವನು ಆಧ್ಯಾತ್ಮಿಕವಾದ ವಿಷಯಗಳನ್ನು ಗ್ರಹಿಸಿಕೊಳ್ಳುವಂಥ ಕಾರ್ಯದಲ್ಲಿ ಆಲ್ರೆಡಿ ತರಬೇತಿಯನ್ನು ಪಡ್ಕೊಂಡಿದ್ದಾನೆ. ಅಭಿಷೇಕ ಹೊಂದ್ಕೊಂಡು ಕೆಲವೇ ದಿನಗಳಾಗಿದೆ, ಬಟ್ ಆಧ್ಯಾತ್ಮಿಕವಾದ ವಿಷಯಗಳನ್ನು ತಿಳ್ಕೊಳ್ಳಿಕ್ಕಾಗಿ ತರಬೇತಿಯನ್ನು ಪಡ್ಕೊಂಡಿದ್ದಾನೆ. ತನ್ನ ಮನಸ್ಸನ್ನು ಟ್ಯೂನ್ ಮಾಡ್ಕೊಂಡಿದ್ದಾನೆ. ಇವನು ಏನನ್ನು ಗ್ರಹಿಸಿಕೊಳ್ತಾ ಇದ್ದಾನೆ? ಫಾಸ್ಟ್ ಇವನು ಬಾಯಿ ತೆಗೆದು ಹೇಳಿದೇನು? ಸುನ್ನತಿ ಇಲ್ಲದಂಥ ಇವನು. ಅಂದರೆ ಸುನ್ನತಿ ಇಲ್ಲದಂಥ ಇವನು ಎಂಬುದಾಗಿ ಅದರ ಅರ್ಥ ಸುನ್ನತಿ ಇಲ್ಲದವನು ಎಂಬುದಾಗಿ ಹೇಳುವಂಥ ಅರ್ಥ ಇವನಿಗೂ ದೇವರಿಗೂ ಯಾವುದೇ ಸಂಬಂಧ ಇಲ್ಲ. ಸುನ್ನತಿ ಇಲ್ಲದಂಥ ಇವನು ಸುನ್ನತಿ ಮಾಡಿಸ್ಕೊಂಡಂತಹ ದೇವರೊಂದಿಗೆ ಇರುವಂತಹ ನಮ್ಮ ಸೈನ್ಯವನ್ನು, ನಮ್ಮೊಂದಿಗೆ ಇರುವಂಥ ದೇವರನ್ನು ತುಚ್ಛೀಕರಿಸಿ ಮಾತಾಡಲಿಕ್ಕೆ ಇವನಿಗೆ ಯಾವನ ಅಧಿಕಾರ ಕೊಟ್ಟಿದ್ದು? ನಮ್ಮ ಜೊತೆಲಿ ಯಾರಿದ್ದಾರೆ ಎಂಬುದಾಗಿ ಅವನಿಗೆ ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಓದಿ ಬ್ರದರ್, ಮುಂದೆ ಕಂಟಿನ್ಯೂ ಮಾಡಿ. ಆಗ ದಾವೀದನ ತನ್ನ ಬಳಿಯಲ್ಲೇ ನಿಂತಿದ್ದವರನ್ನು ನೋಡಿ, ಜೀವ ಸ್ವರೂಪರಾದ ದೇವರ ಸೈನ್ಯವನ್ನು ಹೀಗೆ ಹೀಯಾಳಿಸುವ ಸುನ್ನತಿ ಇಲ್ಲದ ಈ ಫಿಲಿಷ್ಟಿಯನು ಎಷ್ಟರವನು? ಇವನನ್ನು ಕೊಂದು ಇಸ್ರಾಯೇಲರಿಗೆ ಬಂದಿರುವ ನಿಂದೆ ಅವಮಾನವನ್ನು ನೀಗಿಸುವವನಿಗೆ ಏನು ಸಿಕ್ಕುವುದೆಂದು ಹೇಳಿದ್ದೀರಿ ಎಂದು ಕೇಳಿದನು. ಅವರು ಮುಂದಿನಂತೆಯೇ ಇಂತಿಂತಿದ್ದು ದೊರಕುವುದೆಂದು ಉತ್ತರ ಕೊಟ್ಟರು. ದಾವೀದನು ಜನರ ಸಂಗಡ ಹೀಗೆ ಮಾತನಾಡುವುದನ್ನು ಅವನ ಹಿರಿಯ ಅಣ್ಣ ಏಲಿಯಾಬನು ಕೇಳಿದನು. ದಾವೀದನ ಮೇಲೆ ಅವನು ಸಿಟ್ಟುಗೊಂಡು, ನೀನು ಇಲ್ಲಿಗೆ ಬಂದುದ್ದೇಕೆ? ಅಡವಿಯಲ್ಲಿರುವ 4 ಕುರಿಗಳನ್ನು ಯಾರಿಗೊಪ್ಪಿಸಿ ಬಂದೆ? ನಿನ್ನ ಸೊಕ್ಕು ತುಂಟತನ ನನಗೆ ಗೊತ್ತಿದೆ. ನೀನು ಕದನ ಕುಚೇಷ್ಟೆ ನೋಡ ಬಂದಿರುವೆಯಷ್ಟೇ ಎಂದು ಗದರಿಸಿದನು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಇಲ್ಲಿ ದಾವೀದ ಕೇಳ್ತಾ ಇದ್ದಾನೆ, ಈ ಸುನ್ನತಿಲ್ಲಂತ ಫಿಲಿಸ್ತೀನನ್ನು ಕೊಂದವನಿಗೆ ರಾಜ ಏನು ಕೊಡ್ತಾನೆ ಎಂಬುದಾಗಿ ಅನೌನ್ಸ್ ಮಾಡಿದ್ದಾನೆ. ಪ್ರಿಯರೇ, ಯಾವಾಗ ಎಲ್ಲರೂ ಕೂಡ ಅಸಮರ್ಥರಾಗಿದ್ದಾರೋ ಆ ಅಸಮರ್ಥತೆಯನ್ನು ಹೋಗಲಾಡಿಸ್ಲಿಕ್ಕಾಗಿ ಅಲ್ಲಿಂದ ಸೌಲ ಈಗ ಹಣವನ್ನು ಘೋಷಣೆ ಮಾಡ್ತಾ ಇದ್ದಾನೆ, ಬಹುಮಾನವನ್ನು. ಪ್ರಿಯರೇ, ಹಣವು ನಮ್ಮನ್ನು ಯಾವ ಕಾರಣಕ್ಕೂ ಸಮರ್ಥಗೊಳಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೀವನದಲ್ಲಿ ಬರುವಂಥ ಯುದ್ಧಗಳನ್ನು ಗೆಲ್ಲಲಿಕ್ಕೆ ಯಾವ ಕಾರಣಕ್ಕೂ ಹಣವು ನಮಗೆ ಯಾವುದೇ ಸಹಾಯವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ಸೌಲನು ಬಹುಮಾನವನ್ನು ಘೋಷಣೆ ಮಾಡ್ತಿದ್ದಾನೆ. ಆ ಬಹುಮಾನದ ಪ್ಯಾಕೇಜ್ ಏನಂದರೆ, ನಿಮ್ಮ ಯಾರು ಗೊಲ್ಯಾತನನ್ನು ಹೋಗಿ ಸೋಲಿಸ್ತಾರೋ ಅವನ ಕುಟುಂಬದ ಕಂದಾಯವನ್ನು ಸಂಪೂರ್ಣವಾಗಿ ಅಳಿಸಾಕ್ತಾನೆ. ಇನ್ನು ಮುಂದೆ ಅವ್ರ ಕಂದಾಯ ಕಟ್ಟೋಂಗಿಲ್ಲ. ಎರಡನೇದು ಬಂದು ನನ್ನ ಸಾಮ್ರಾಜ್ಯದಲ್ಲಿ ಅರ್ಧ ಭಾಗವನ್ನು ಕೊಡ್ತಾನೆ. ಅಷ್ಟು ಮಾತ್ರವಲ್ಲ, ನನ್ನ ಮಗಳನ್ನೇ ಕೊಟ್ಟು ಅವರಿಗೆ ಮದುವೆ ಮಾಡಿಕೊಡ್ತಾನೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸೊ ಇದನ್ನು ಕೇಳಿಸಿಕೊಂಡಂಥ ಇವರು ಸೈನಿಕರು ಆ ಸೈನಿಕರ ಬಳಿಯಲ್ಲಿ ಹೋಗಿ ದಾವೀದ ಕೇಳ್ತಾ ಇದ್ದಾನೆ, ರಾಜ ಏನು ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ್ದಾನೆ. ಆಗ ಅವರೆಲ್ಲರೂ ಹೇಳ್ತಾ ಇದ್ದಾರೆ, ಹಣ ಕೊಡ್ತಾನೆ, ಆಸ್ತಿ ಕೊಡ್ತಾನೆ, ಮಗಳನ್ನು ಕೂಡ ಕೊಟ್ಟು ಮದುವೆ ಮಾಡಿಕೊಡ್ತಾನಂತೆ. ಪ್ರಿಯರೇ, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಮುಖ್ಯವಾಗಿ ಅವರ ಗಮನ ಬಂದು ಸಂಪೂರ್ಣವಾಗಿ ಈಗ ಯಾವ ಕಡೆ ಇದೆ ನೋಡಿ? ಹಣದ ಕಡೆ ಇದೆ, ಮಗಳ ಕಡೆ ಇದೆ,
ಐಶ್ವರ್ಯದ ಕಡೆ ಇದೆ, ಸೈನಿಕರ ಎಲ್ಲ ಗಮನ. ಪ್ರಿಯರಲ್ಲಿ ನಾವು ನೋಡ್ತಾ ಇದ್ದೇವೆ, ದಾವಿದನ ಕಡೆ ಬೇರೆ, ದಾವಿದನ ಗಮನ ಬೇರೆ ಕಡೆ ಇದೆ, ಅಲ್ಲಿದ್ದ ಸೈನಿಕರ ಗಮನ ಬೇರೆ ಕಡೆ ಇದೆ. ಅಲ್ಲಿದ್ದ ಸೈನಿಕರ ಗಮನ ನಾವು ನೋಡ್ತಾ ಇದ್ದೇವೆ ಹಣದ ಕಡೆ, ಐಶ್ವರ್ಯದ ಕಡೆ ಇದೆ. ಅಲ್ಲಿ ಸೈನಿಕರೆಲ್ಲರಿಗೂ ಹಣವು ಅವರಿಗೆ ಪ್ರೇರಣೆಯನ್ನು ನೀಡುವಂತಹ ಪ್ರೇರಕ ವಸ್ತುವಾಗಿದೆ. ಬಟ್ ಪ್ರೈಸ್ ಗಾಡ್, ದಾವಿದನಿಗೆ ದೇವರೇ ಸ್ವತಃ ಪ್ರೇರಣೆ ನೀಡುವಂತಹ ಪ್ರೇರಕರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಯಾತಕ್ಕಾಗಿ ಪ್ರೇರೆ ನಾನು ಆ ಸೈನಿಕರು ಹಣದ ಕಡೆ ಗಮನ ಕೊಟ್ಟಿದ್ದಾರೆ ಎಂಬುದಾಗಿ ನಾನು ಹೇಳ್ತದೇನೆಂದರೆ, ಪ್ರೇರೆ ಇಲ್ಲಿ ವಾಕ್ಯ ಹೇಳ್ತದೆ, ಲೂಕನ ಸುವಾರ್ತೆ 6ನೇ ಅಧ್ಯಾಯ ವಾಕ್ಯ 44-45 ನೋಡಿ. ಪ್ರತಿಯೊಂದು ಮರವು ಅದರ ಫಲದಿಂದಲೇ ಗೊತ್ತಾಗುವುದು, ಯಾಕೆಂದರೆ ಮುಳ್ಳುಗಳಲ್ಲಿ ಮನುಷ್ಯರು ಅಂಜೂರಗಳನ್ನು ಕೂಡಿಸುವುದಿಲ್ಲ, ಇಲ್ಲವೇ ಗಜ್ಜುಗದ ಪೊದೆಯಲ್ಲಿ ದ್ರಾಕ್ಷಗಳನ್ನು ಕೂಡಿಸುವುದಿಲ್ಲ. ಒಳ್ಳೆಯ ಮನುಷ್ಯನು ತನ್ನ ಹೃದಯದ ಒಳ್ಳೆಯ ಬೊಕ್ಕಸದಿಂದ ಒಳ್ಳೆಯದನ್ನೇ ಹೊರಗೆ ತರುತ್ತಾನೆ, ಆದರೆ ಕೆಟ್ಟ ಮನುಷ್ಯನು ತನ್ನ ಹೃದಯದಿಂದ ಕೆಟ್ಟ ಬೊಕ್ಕಸದಿಂದ ಕೆಟ್ಟದ್ದನ್ನೇ ಹೊರಗೆ ತರುತ್ತಾನೆ. ಸೊ ನಾನು ಯಾವ ಆಧಾರದ ಮೇಲೆ ಅಲ್ಲಿರುವಂಥ ಸೈನಿಕರ ಗಮನ, ಅವರ ಸೈನಿಕರ ಹೃದಯ ಎಲ್ಲಿದೆ ಎಂಬುದಾಗಿ ನಾನು ಹೇಳ್ತದೇನೆಂದರೆ, ಅವರ ಹೃದಯದಲ್ಲಿ ಏನಿತ್ತೋ ಅದನ್ನೇ ಆ ಒಳ್ಳೆಯ ಬೊಕ್ಕಸದಿಂದ ಅಥವಾ ಆ ಕೆಟ್ಟ ಬೊಕ್ಕಸದಿಂದ ಅವರು ಬಾಯಿ ತೆಗೆದು ಏನು ನುಡಿತಾರೋ ಅದೇ ತನ್ನ ಹೃದಯದಲ್ಲಿರುವಂತಹ ಫಲಗಳಾಗಿವೆ. ಸೊ ಇಲ್ಲಿ ಲೂಕನ ಸುವಾರ್ತೆ 6ನೇ ಅಧ್ಯಾಯ ವಾಕ್ಯ 44 ಮತ್ತು 45 ವಚನದ ಪ್ರಕಾರ ಅವರು ಬಾಯಿ ತೆಗೆದು ನುಡಿಯುವಂಥ ನುಡಿಗಳು ಹೃದಯದಿಂದ ಬಂದಂಥದ್ದು. ಅವ್ರ ಹೃದಯದಲ್ಲಿ ಏನಿದೆ? ಹಣ, ಐಶ್ವರ್ಯ, ಹುಡುಗಿ. ಅವ್ರ ಹೃದಯದಲ್ಲಿ ಏನಿದೆಯೋ ಅದನ್ನೇ ಬಾಯಿ ತೆಗೆದು ನುಡಿತಾ ಇದ್ದಾರೆ. ಆದರೆ ಇಲ್ಲಿ ದಾವಿದನ ಹೃದಯದಲ್ಲಿ ಏನಿತ್ತು? ದಾವಿದನಿಗೆ ಅದೆಲ್ಲ ಬೇಕಾಗಿಲ್ಲ. ದಾವಿದನಿಗೆ ಬೇಕಾಗಿರೋದು ತನ್ನ ಹೃದಯದಲ್ಲಿ ದೇವರಿದ್ದಾರೆ, ದೇವರ ಅಭಿಷೇಕ ನಾನು ಪಡ್ಕೊಂಡಿದ್ದಾನೆ, ಅದಕ್ಕೋಸ್ಕರ ಅವನು ಹೇಳ್ತಾ ಇದ್ದಾನೆ ನನಗೆ ಹಣದ ಮತ್ತು ಈ ಕಾರ್ಯ ಇಲ್ಲ. ಬಟ್ ಬಾಯಿ ತೆಗೆದು ಅವನು ಹೇಳಿದ್ದು, ಫಿಲಿಸ್ತಿಯನ್ನು, ನನ್ನ ದೇವರನ್ನ ಸುನ್ನತಿಲ್ಲದ ಫಿಲಿಸ್ತಿಯನ್ನು ಈ ರೀತಿ ತುಚ್ಛೀಕರಿಸಿ ಮಾತಾಡಬೇಕಾದ್ರೆ ಇವನಿಗೆ ಯಾವನ ಅಧಿಕಾರ ಕೊಟ್ಟಿದ್ದು? ಅವರ ಹೃದಯದಲ್ಲಿ ಇರುವಂಥದ್ದು ದಾವಿದನ ಹೃದಯದಲ್ಲಿ ಇರುವಂಥದ್ದು ಕೂಡ ವ್ಯತ್ಯಾಸವುಳ್ಳಂಥ ಕಾರ್ಯ ಆಗಿದೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ಈಗ ನೋಡೋಣ ಪ್ರಿಯರೇ, ದಾವಿದನ ಹೃದಯದಲ್ಲಿ ಏನಿದೆ? ಓದಿ ಬ್ರದರ್, ಈಗ 26ನೇ ವಚನ ಇನ್ನೊಂದ್ಸಲ ಓದಿ. ಆಗ ದಾವೀದನು ತನ್ನ ಬಳಿಯಲ್ಲೇ ನಿಂತಿದ್ದವರನ್ನ ನೋಡಿ, ಜೀವ ಸ್ವರೂಪರಾದ ದೇವರ ಸೈನ್ಯವನ್ನು ಹೀಗೆ ಹೀಯಾಳಿಸುವ ಸುನ್ನತಿ ಇಲ್ಲದ ಈ ಫಿಲಿಷ್ಟಿಯನು ಎಷ್ಟರವನು? ಇವನನ್ನ ಕೊಂದವನು. ಸೊ ಅವರು ಹೇಳ್ತಾ ಇದ್ದಾರೆ ಏನನ್ನು ಕೊಡ್ತಾರೆ ಎಂಬುದಾಗಿ ಹೇಳುವಾಗ ಆ ಸೌಲ ಹೇಳಿದ ಕಾರ್ಯವನ್ನು ಇವರೆಲ್ಲ ನೋಡಿದ್ರು. ಇಲ್ಲಿ ಇವನು ಹೇಳ್ತಾ ಇದ್ದಾನೆ, ಬಾಯಿ ತೆಗೆದು ಹೇಳ್ತಾ ಇದ್ದಾನೆ, ಸುನ್ನತಿಲ್ಲದಂಥ ಫಿಲಿಸ್ಟಿಯನು, ಈ ರಾಕ್ಷಸನು ದೇವರನ್ನ, ದೇವರ ಸೈನ್ಯವನ್ನ ಹೀಯಾಳಿಸಲು ಇವನಿಗೆ ಯಾರು ಅಧಿಕಾರ ಕೊಟ್ಟಿದ್ದು? ಇವನು ಎಷ್ಟರವನು? ಅವನ ಹೃದಯದಲ್ಲಿ ಏನಿದೆಯೋ ಅದನ್ನು ನುಡಿತಾ ಇದ್ದಾನೆ. ಪ್ರಿಯರಲ್ಲಿ ದಾವಿದನು ಹೇಳ್ತಾ ಇದ್ದಾನೆ, ಗೊಲ್ಯಾತನು ಬರೀ ಇಸ್ರೇಲ್ ಮಕ್ಕಳನ್ನು ತುಚ್ಛೀಕರಿಸಿ ಮಾತಾಡ್ತಲ್ಲ, ಇಸ್ರೇಲ್ ಸೈನ್ಯಗಳನ್ನು ಆಳುವಂತಹ ದೇವರನ್ನೇ ತುಚ್ಛೀಕರಿಸಿ ಮಾತಾಡ್ತಾ ಇದ್ದಾನೆ. ದೇವರ ಅಧೀನದಲ್ಲಿರುವಂತಹ ದೇವರ ಸೈನ್ಯಗಳನ್ನೇ ಇವನು ತುಚ್ಛೀಕರಿಸಿ ಮಾತಾಡ್ತಾ ಇದ್ದಾನೆ. ಇವನಿಗೆ ಯಾರು ಈ ಅಧಿಕಾರ ಕೊಟ್ಟಿದ್ದು? ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ದೇವರನ್ನೇ ತುಚ್ಛೀಕರಿಸಿ ಮಾತಾಡುವಂಥ ವ್ಯಕ್ತಿಗೆ ಏನಾದರೂ ಒಂದು ಕಾರ್ಯವನ್ನು, ಪಾಠವನ್ನು ಕಲಿಸಬೇಕೆಂಬುದಾಗಿ ಈಗ ಹೆಜ್ಜೆ ಇಡ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಅದಕ್ಕಾಗಿ ವೆರಿ ವೆರಿ ಇಂಪಾರ್ಟೆಂಟ್ 4ನೇ ಪಾಯಿಂಟ್, ಆಗ 3 ಪಾಯಿಂಟ್ಗಳು ಬರ್ಕೊಂಡಿದ್ದೀರಿ. 4ನೇ ಪಾಯಿಂಟ್, ನಿಮ್ಮ ಹೃದಯದಲ್ಲಿ ಯಾವುದನ್ನು ಸ್ವೀಕರಿಸುತ್ತೀರೋ, ನಿಮ್ಮ ಹೃದಯದಲ್ಲಿ ಯಾವುದನ್ನು ಸ್ವೀಕರಿಸುತ್ತೀರೋ ಅದನ್ನೇ ನೀವು ಪದೇ ಪದೇ ಪುನರಾವರ್ತಿಸುತ್ತೀರಿ. ನೀವು ಹೃದಯದಲ್ಲಿ ಯಾವುದನ್ನು ಸ್ವೀಕರಿಸುತ್ತೀರೋ ಅದನ್ನೇ ಸಾಧಾರಣವಾಗಿ ನೀವು ಪುನರಾವರ್ತಿಸುತ್ತೀರಿ. ಪ್ರೈಸ್ ದಿ ಲಾರ್ಡ್. ಅಂದರೆ ಪ್ರಿಯರೇ, ನೀವು ಯಾವುದನ್ನು ಕೇಳಿಸ್ಕೊಳ್ತೀರೋ ಆ ನುಡಿಗಳನ್ನು ಕೇಳಿಸಿಕೊಳ್ಳುವಾಗ ಆ ನುಡಿಗಳನ್ನು ನೀವು ತಿರಸ್ಕಾರ ಬೇಕಾದ್ರೂ ಮಾಡ್ಬೋದು ಅಥವಾ ಸ್ವೀಕಾರ ಬೇಕಾದ್ರೂ ಮಾಡ್ಬೋದು. ಬಟ್ ನೀವು ಯಾವಾಗ ಆ ನುಡಿಗಳನ್ನು ಸ್ವೀಕರಿಸಬೇಕು ಎಂಬುದಾಗಿ ನಿರ್ಧಾರ ಮಾಡಿ ಆ ನುಡಿಗಳನ್ನು ಸ್ವೀಕರಿಸ್ತೀರೋ ಆ ನುಡಿಗಳು ನಿಮ್ಮ ಹೃದಯದ ಆಳವಾದಂಥ ಆ ಜಾಗದಲ್ಲಿ ಹೋಗಿ ಬಿತ್ತನೆ ಆಗ್ತದೆ. ನಿಮ್ಮ ಹೃದಯದಲ್ಲಿ ಯಾವಾಗ ಹೋಗಿ ಆ ಜಾಗದಲ್ಲಿ ಹೋಗಿ ಆ ನುಡಿಗಳು ಬಿತ್ತನೆ ಆಗ್ತದೋ, ನೀವು ಬಾಯಿ ತೆಗೆದ್ರೆ ಸಾಕು,
ನಿಮ್ಮ ಒಳಗಿರುವಂಥ ನುಡಿಗಳು ಮತ್ತೆ 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 ಪದೇ ಪದೇ ನಿಮ್ಮ ಬಾಯಿಂದ ಪುನರಾವರ್ತನೆ ಆಗ್ತದೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ನೆಕ್ಸ್ಟ್ 5ನೇ ಪಾಯಿಂಟ್, ನೀವು ವಿಶ್ವಾಸದ ನುಡಿಯಲ್ಲಿ, ನೀವು ವಿಶ್ವಾಸದ ಭಾಷೆಯನ್ನು ನುಡಿಯುವುದರಲ್ಲಿ ಅಭಿವೃದ್ಧಿಗೊಳ್ಳಬೇಕಾದ್ರೆ ನೀವು ಅದಕ್ಕೆ ಬೇಕಾದ ಇನ್ಪುಟ್ಟನ್ನು ಪರೀಕ್ಷೆ ಮಾಡಿಕೊಳ್ಳಲೇಬೇಕು. ಇನ್ಪುಟ್ಗೇನು ಕರೆಕ್ಟ್ ವರ್ಡು? ಅದರ ಒಳಗಡೆ ಯಾವ್ದು ಪ್ರವೇಶ ಆಗ್ತದೆ ಅದು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಪ್ರಿಯರೇ, ನೀವು ವಿಶ್ವಾಸದ ಭಾಷೆಯನ್ನು ನುಡಿಯುವಂಥ ಕಾರ್ಯದಲ್ಲಿ ನೀವು ಮೇಲೆ ಅಂದರೆ ಸಮೃದ್ಧಿಗೊಳಿಸ್ಕೊಳ್ಬೇಕಾದ್ರೆ ಮೊದಲು ಅದಕ್ಕೆ ಇನ್ಪುಟ್ ಎಲ್ಲಿಂದ ಬರ್ತದೆ ಆ ಇನ್ಪುಟನ್ನು ಚೆಕ್ ಮಾಡ್ಕೊಳ್ಬೇಕು. ಅಂದರೆ ಯಾವುದನ್ನು ಕೇಳಿಸ್ಕೊಂಡು ಯಾವುದು ನಿಮ್ಮ ಹೃದಯದಲ್ಲಿ ಹಾಕೊಳ್ತಾ ಇದ್ದೀರಿ, ನಿಮ್ಮ ಹೃದಯ ಒಳಗಡೆ ಯಾವುದು ಹೋಗ್ತದೆಯೋ ಅದು ತುಂಬ ಮುಖ್ಯವಾದದ್ದು. ನಿಮ್ಮ ಹೃದಯದಲ್ಲಿ ಆಳದಲ್ಲಿ ಹೋಗಿ ಯಾವುದು ಬಿತ್ತನೆ ಆಗ್ತದೋ ಆ ನುಡಿಗಳು ನಿಮ್ಮ ಬಾಯಿ ತೆಗೆದ್ರೆ ಸಾಕು ಪದೇ 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 ಪುನರಾವರ್ತನೆ ಆಗ್ತದೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಅದಕ್ಕಾಗಿ ನಾವು ಯಾವಾಗ ಆತ್ಮಿಕವಾದ ಕಿವಿಗಳಿಂದ ಅಂದರೆ ಒಳ ಕಿವಿಗಳಿಂದ ನಾವು ಕೇಳಿಸಿಕೊಳ್ಳಲು, ವಿಶ್ವಾಸದ ಆ ನುಡಿಗಳನ್ನು ಕೇಳಿಸಿಕೊಳ್ಳಲು ನಾವು ಯಾವಾಗ ಕಲ್ತ್ಕೊಳ್ತೀವೋ ಆಗ ಪ್ರಿಯರೇ ನಾವು ನಮ್ಮ ಹೃದಯದಲ್ಲಿ ಸರಿಯಾದ ನುಡಿಗಳನ್ನು ಬಿತ್ತನೆ ಮಾಡಿಕೊಳ್ಳಲು, ಬಾಯಿ ತೆಗೆದು ಸರಿಯಾದ ನುಡಿಗಳನ್ನು ನುಡಿಲಿಕ್ಕಾಗಿ, ಸರಿಯಾದ ನುಡಿಗಳನ್ನು ನಿರ್ಧಾರ ಮಾಡಲಿಕ್ಕಾಗಿ, ಸರಿಯಾದಂತಹ ಆ ಕಾರ್ಯಗಳನ್ನು ಕೈಗೊಂಡು ನಡೀಲಿಕ್ಕಾಗಿ ನಾವು ಸಂಪೂರ್ಣವಾಗಿ ನಮ್ಮನ್ನು ಬಲಪಡಿಸ್ಕೊಳ್ತೇವೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಇದೆಲ್ಲದಕ್ಕೂ ಇರುವಂಥದ್ದು ಮುಖ್ಯವಾದ ಕಾರ್ಯ, ನಿಮ್ಮ ಒಳಗಡೆ ಯಾವುದು ಪ್ರವೇಶ ಆಗ್ತದೋ, ಇನ್ಪುಟ್ ಒಳಗಡೆ ಯಾವುದು ಹೋಗ್ತದೋ ಕಿವಿಯಿಂದ ಕೇಳಿಸ್ಕೊಂಡು ಅದು ತುಂಬ ಮುಖ್ಯವಾದ ಕಾರ್ಯ. ಸೊ ಇವರ ನುಡಿಗಳನ್ನು ಕೇಳಿಸ್ಕೊಂಡಿದ್ದರಿಂದ ಅದನ್ನೇ ಹೃದಯದಲ್ಲಿ ಹಾಕ್ಕೊಂಡಿದ್ದಾರೆ. ಬಾಯಿ ತೆಗೆದ್ರೆ ಸಾಕು ಅದೇ ಬರ್ತಾಯಿತ್ತು. ಅಯ್ಯೋ ಗೊಲ್ಯಾತ್ ಈ ರೀತಿ ಹೇಳಿದಾನೆ. ತದನಂತರ ಸೌಲ ಅನೌನ್ಸ್ ಮಾಡ್ದ ಬಹುಮಾನವನ್ನು, ಹಣವನ್ನು. ಯಾವಾಗ ಇವರು ಅದನ್ನು ಕೇಳಿಸ್ಕೊಂಡ್ರು ಅವ್ರ ಹೃದಯದಲ್ಲಿ ಬಿತ್ತನೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ದಾವೀದ ಹೋಗಿ ರಾಜ ಏನು ಕೊಡ್ತಾನೆ ಎಂಬುದಾಗಿ ಕೇಳುವಾಗ ಅವರು ಬಾಯಿ ತೆಗೆದು ಅದನ್ನು ನುಡಿತಾ ಇದ್ದಾರೆ. ಹಣ ಕೊಡ್ತಾನೆ, ಆಸ್ತಿ ಕೊಡ್ತಾನೆ, ಮಗಳನ್ನೇ ಕೊಡ್ತಾನೆ. ಬಟ್ ದಾವೀದ ಬಾಯಿ ತೆಗೆಯುವಾಗ ಅವನ ಒಳಗಡೆ ಏನಿತ್ತೋ ಅದನ್ನು ಹೇಳ್ತಾ ಇದ್ದಾನೆ. ನನ್ನ ದೇವರನ್ನು ಒಳಗಡಿದ್ದಾರೆ, ಹೃದಯದಲ್ಲಿದ್ದಾರೆ, ದೇವರ ಅಭಿಷೇಕ ಇದೆ. ಈ ದೇವರ ಅಭಿಷೇಕವನ್ನು ಕೊಟ್ಟಂಥ ದೇವರನ್ನು ತುಚ್ಛೀಕರಿಸುವಂಥ ಈ ಸುನ್ನತಿಲ್ಲದವನು ಯಾರು? ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. 28 ಓದಿ ಬ್ರದರ್. 28. ದಾವೀದನು ಜನರ ಸಂಗಡ ಹೀಗೆ ಮಾತನಾಡುವುದನ್ನು ಅವರ ಹಿರಿಯ ಅಣ್ಣ ಏಲಿಯಾಬನು ಕೇಳಿದನು. ದಾವೀದನ ಮೇಲೆ ಅವನು ಸಿಟ್ಟುಗೊಂಡು, ನೀನು ಇಲ್ಲಿಗೆ ಬಂದುದ್ದೇಕೆ? ಅಡವಿಯಲ್ಲಿರುವ 4 ಕುರಿಗಳನ್ನು ಯಾರಿಗೊಪ್ಪಿಸಿ ಬಂದೆ? ನಿನ್ನ ಸೊಕ್ಕು ತುಂಟತನ ನನಗೆ ಗೊತ್ತಿದೆ. ನೀನು ಕದನ ಕುಚೇಷ್ಟೇ ನೋಡ ಬಂದಿರುವೆಯಷ್ಟೇ ಎಂದು ಗದರಿಸಿದನು. ದಾವೀದನು, ನಾನೇನು ತಪ್ಪು ಮಾಡಿದೆ? ಪ್ರಶ್ನೆಯೊಂದನ್ನು ಕೇಳಬಾರದಿತ್ತೆ ಎಂದು ಹೇಳಿದನು. ಅವನನ್ನ ಬಿಟ್ಟು ಬೇರೆ ಕಡೆಗೆ ಹೋದನು. ಅಲ್ಲೂ ಹಾಗೆ ವಿಚಾರಿಸಿದನು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಪ್ರಿಯರಲ್ಲಿ ನೋಡ್ತಾ ಇದ್ದಾವೆ, ಯಾವಾಗ ಇವನು ಅಣ್ಣಂದಿರ ಯೋಗಕ್ಷೇಮನ ವಿಚಾರಿಸಿ ಅಲ್ಲಿದ್ದಂತಹ ಸೈನಿಕರ ಬಾಯಿಂದ ಆ ನುಡಿಗಳನ್ನು ಕೇಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೋ, ಏನು ಹೇಳ್ದ ರಾಜರು ಏನಂತ ಅನೌನ್ಸ್ ಮಾಡಿದ್ದಾರೆ ಎಂಬುದಾಗಿ ಆ ನುಡಿಗಳನ್ನ ಕೇಳಿಸ್ಕೊಳ್ಳುವಾಗ ಸೈನ್ಯದಲ್ಲಿದ್ದಂಥ ಅವನ ಅಣ್ಣ, ದೊಡ್ಡ ಅಣ್ಣ ಎಲಿಯಾಬ ಅವನು ಇವನ ನೋಡಿ ಏನು ಮಾಡ್ಕೊಂಡಂತೆ ಕೋಪಗೊಂಡು ಸಿಟ್ಟುಕೊಂಡು ಹೇಳ್ತಾ ಇದ್ದಾನೆ, ಏಯ್ ಕುಚೇಷ್ಟೆ ಮಾಡ್ಲಿಕ್ಕೆ ಬಂದಿದೆಯಾ? ಇಲ್ಲಿ ತಲಾಟೆ ಮಾಡ್ಲಿಕ್ಕೆ ಬಂದಿದೆಯಾ? ನಿನಗೇನು ಕೆಲಸ ಇಲ್ಲಿ ಸೈನ್ಯದಲ್ಲಿ? ಕುರಿಗಳನ್ನು ಯಾರಿಗೊಪ್ಪಿಸಿ ಬಂದಿದೆಯಾ? ನಿನ್ನ ಕೆಲಸ ಏನು? ಕಾಡಿನ ಹೋಗಿ ಕುರಿಯನ್ನು ಕಾಯೋದು. ಇಲ್ಲಿ ಈ ಕೆಲಸ ಬಂದು ನನಗೆ ಸಂಬಂಧಪಟ್ಟಿದ್ದು. ನೀನೇನು ಇಲ್ಲಿ ಕುಚೇಷ್ಟೆ ಮಾಡ್ಲಿಕ್ಕೆ ಬಂದಿದೆಯಾ, ತಮಾಷೆ ನೋಡ್ಲಿಕ್ಕೆ ಬಂದಿದೆಯಾ ಎಂಬುದಾಗಿ ಸಿಟ್ಟುಕೊಂಡು ಕೋಪಗೊಂಡು ನುಡಿತಾ ಇದ್ದಾನೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ದಾವೀದನು ಆ ಯುದ್ಧದಲ್ಲಿ ಮುನ್ನಡೆಯುವಾಗ ಯಾರೋ ಇವನಿಗೆ ಅಡ್ಡ ಬರ್ತಾ ಇದಾರ? ಯಾರಿಗೆ ಕೋಪಗೊಂಡು ಮಾತಾಡ್ತಾ ಇರೋದು, ತಡೆಗಲ್ಲಾಗ್ತಾ ಇರೋದು? ಸ್ವಂತ ಅಣ್ಣ. ಅದೇ ರೀತಿ ಪ್ರಿಯರೇ, ನೀವು ಕೂಡ ದೇವರ ಅಭಿಷೇಕವನ್ನು ಹೊಂದಿಕೊಂಡು ನೀವು ಕೂಡ ದೇವರ ಪ್ರೀತಿಯಲ್ಲಿ ಜೀವಿಸುವಾಗ ಪ್ರಿಯರೇ,
ನಿಮ್ಮ ವಿರೋಧಿಗಳು ಯಾರಾಗ್ತಾರೆ? ಮೊದಲು ನಮ್ಮ ಕುಟುಂಬದವರೇ, ಸ್ವಂತ ಜನರೇ. ದಾವೀದನು ದೇವರ ಅಭಿಷೇಕ ಹೊಂದಿಕೊಂಡು ದೇವರ ಶಕ್ತಿಯೊಂದಿಗೆ ಮುನ್ನಡೆಯುವಾಗ ಸ್ವತಃ ತನ್ನ ಸ್ವಂತ ಅಣ್ಣ ಅವನ ವಿರೋಧಿ ಆಗ್ತಾನೆ. ಅದೇ ರೀತಿ ನಮ್ಮ ದಿನನಿತ್ಯ ಜೀವಿತದಲ್ಲೂ ಅಷ್ಟೇ ಪ್ರಿಯರೇ, ನೀವು ಯಾವಾಗ ದೇವರ ಅಭಿಷೇಕ ಹೊಂದಿಕೊಂಡು ದೇವರ ಪ್ರೀತಿಯಲ್ಲಿ ದೇವರ ವಾಕ್ಯದ ಪ್ರಕಾರ ಜೀವಿಸ್ತಿರೋದು ನಮ್ಮ ಸ್ವಂತ ಜನರು ನಮಗೆ ವಿರೋಧಿಗಳಾಗ್ತಾರೆ. ಬಟ್ ಗುಡ್ ನ್ಯೂಸ್, ಸ್ವಂತ ಜನರು ನಮಗೆ ವಿರೋಧಿಗಳಾದರೂ ಕೂಡ ನಾವು ಆ ಕಾರ್ಯದಲ್ಲಿ ಮನ್ನೊಂದುಕೊಳ್ಳದೆ ಅಲ್ಲೂ ಕೂಡ ದೇವರ ಪ್ರೀತಿಯಿಂದ ಮುನ್ನಡೆಯೋದಾದರೆ 100% ಗ್ಯಾರಂಟಿ ಆ ಯುದ್ಧದಲ್ಲಿ ಜಯವನ್ನು ನೀವು ಪಡ್ಕೊಳ್ತೀರಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯರೇ, ದಾವೀದನು ತನ್ನ ಅಣ್ಣಂದಿರಿಗೆ ಊಟವನ್ನು ತೆಗೆದುಕೊಂಡು ಕೊಟ್ಟಿದ್ದಾನೆ, ಯೋಗಕ್ಷೇಮವನ್ನು ವಿಚಾರಿಸಿಕೊಳ್ಳಿಕ್ಕೆ ಹೋಗಿದ್ದಾನೆ. ಬಟ್ ಈಗ ಅದೇ ಅಣ್ಣ ತುಚ್ಛೀಕರಿಸಿ ಮಾತಾಡುವಾಗ, ಕೋಪಗೊಂಡು ಸಿಟ್ಟಿನಿಂದ ಮಾತಾಡುವಾಗ ದಾವೀದೇನಾದರೂ ಅಲ್ಲಿ ಮನನೊಂದ್ಕೊಂಡ ಅದು ಹೇಳ್ತಾ ಇದ್ದಾನ? ಇಲ್ಲ ಮನೆಗೆ ಬಾ ಡ್ಯಾಡಿಗಳು ನೀನು ಮಾಡಿಸ್ತೇನೆ ಅಂತ ಹೇಳ್ತಾ ಇದ್ದಾನ? ಏನು ಮಾಡ್ದ? ಅಣ್ಣ ಒಂದು ಪ್ರಶ್ನೆ ಕೇಳಿದೆ ಅಷ್ಟೇ, ಪರವಾಗಿಲ್ಲ, ಅದು ತಪ್ಪಾಯ್ತಾ? ಪರವಾಗಿಲ್ಲ, ದೇವರು ನಿನ್ನ ಆಶ್ವಾಸಲಿ, ಇನ್ನು ಮುಂದೆ ಜಾಕ್ ಹೋಗ್ತಾ ಇದ್ದಾನೆ. ಪ್ರಿಯರೇ, ನೀವು ಯಾವಾಗ ದೇವರ ಅಭಿಷೇಕವನ್ನು ಹೊಂದಿಕೊಂಡು ದೇವರ ವಾಕ್ಯದಲ್ಲಿ ಜೀವಿಸ್ತೀರೋ, ದೇವರ ಆ ನುಡಿಗೆ ವಿಧೇಯರಾಗಿ ದೇವರ ಪ್ರೀತಿಯೊಂದಿಗೆ ಜೀವಿಸ್ತೀರೋ, ಖಂಡಿತ ಪ್ರಿಯರೇ ವಿರೋಧಗಳು ಬಂದೇ ಬರ್ತವೆ. ಆ ವಿರೋಧಗಳು ಬರುವಾಗ ನಿಮ್ಮ ಗಮನವನ್ನು ಏನಾದರೂ ಮನನೊಂದುಕೊಳ್ಳುವಂಥ ಕಾರ್ಯದ ಕಡೆ ನೀವೇನಾದರೂ ಕೊಟ್ರ ಆಲ್ರೆಡಿ ನೀವು ಆ ಯುದ್ಧದಲ್ಲಿ ಸೋತುವಂಥ ವ್ಯಕ್ತಿಗಳಾಗಿರ್ತೀರಿ. ಏಕೆಂದರೆ ನಮ್ಮ ಗುರಿ ಇರೋದು, ಇಲ್ಲಿ ದಾವೀದನ ಗುರಿ ಇರೋದು ಗೊಲ್ಯಾತ ಮಾತ್ರ. ಅದರ ಮಧ್ಯದಲ್ಲಿ ಯಾರೇ ಬರಲಿ ಅದ್ರ ಕಡೆ ಇವನು ಗಮನ ಕೊಡ್ತಾಲ್ಲ. ಸೊ ದಾವೀದನ ಗುರಿ ಇದ್ದಿದ್ದು ಆ ಗೊಲ್ಯಾತನು, ಸುನ್ನತಿಲ್ಲಂದ ಫಿಲಿಸ್ಟಿಯನ್ನು ನನ್ನ ದೇವರನ್ನು ತುಚ್ಛೀಕರಿಸಿ ಮಾತಾಡಬೇಕಾದ್ರೆ ಅವನನ್ನು ಪಾಠ ಕಲಿಸಲೇಬೇಕು, ಅದಾಗಿತ್ತು ಅವನ ಗುರಿ. ಅದರ ಮಧ್ಯದಲ್ಲಿ ತನ್ನ ಸ್ವಂತ ಅಣ್ಣ ಸಿಟ್ಟುಕೊಂಡು ತುಚ್ಛೀಕರಿಸಿ ಮಾತಾಡ್ತಾ ಇದ್ದಾನೆ. ಆದರೂ ಕೂಡ ಅದನ್ನು ಅದೇ ಕ್ಷಣದಲ್ಲಿ ಕಂಟ್ರೋಲ್ ಶಿಫ್ಟ್ ಡಿಲೀಟ್, ಇವನ್ ರೀಸೈಕಲ್ ಬಿನ್ನಲ್ಲೂ ಇಲ್ಲ, ಕಂಪ್ಯೂಟರ್ ಅದು ಬರ್ತದೆ ವರ್ಡ್. ಅಂದರೆ ಇವನ ಅದನ್ನು ಮನಸ್ಸಲ್ಲಿ ಹಾಕೊಳ್ಳಿಲ್ಲ, ಒಟ್ಟಿಗೆ ಅಲ್ಲಿಂದ ತೆಗೆದು ಬಿಸಾಕ್ದ, ನಿರ್ಲಕ್ಷಿಸಿದ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಯಾಕೆ ರೀಸೈಕಲ್ ಬಿನ್ನಲ್ಲಿದ್ದರೆ ಮತ್ತೆ ನಾವು ಹಾಕೊಳ್ಬೋದು, ರೀಸ್ಟೋರ್ ಮಾಡ್ಕೊಳ್ಬೋದು. ಅವನು ಇವನು ಒಳಗಡೆ ತಗೊಳ್ಳಿಲ್ಲ. ಅಣ್ಣ ನಾನು ಒಂದು ಪ್ರಶ್ನೆ ಕೇಳಿದೆ, ಪರವಾಗಿಲ್ಲ, ನೀನು ಯಾಕೆ ಕೋಪ ಮಾಡ್ಕೊಳ್ತಾ ಇದೆಯಾ? ಏನೂ ಕೇಳಲಿಲ್ಲ, ನಾನೊಂದು ಪ್ರಶ್ನೆ ಕೇಳಿದೆ, ಪರವಾಗಿಲ್ಲ, ಓಕೆ ಸಾರಿ. ಅವನು ಮುಂದೆ ಹೋಗ್ತಾ ಇದ್ದಾನೆ. ಅವನ ಕೆಲಸವನ್ನು ಯಾವುದ್ರ ಕಡೆ ಅವನ ಗುರಿ ಇದೆಯೋ ಅದ್ರ ಕಡೆ ಮುನ್ನಡೀತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಸಪೋಸ್ ನಾವು ಆ ಜಾಗದಲ್ಲಿ ಇದ್ದಿದ್ರೆ ನಾವು ಇವನ್ ಸೈತನ ಯುದ್ಧದ ಅಂದರೆ ಗೊಲ್ಯಾತನ ಜೊತೆ ಯುದ್ಧವನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾವೆ, ಯಾವುದೊಂದು ದೊಡ್ಡ ಸಮಸ್ಯೆ ಎದುರಿಸಲಿಕ್ಕೆ ಹೋಗ್ತಾ ಇದ್ದಾವೆ. ಮಧ್ಯದಲ್ಲಿ ನನ್ನ ಅಣ್ಣ ಬಂದು ಈ ರೀತಿ ತುಚ್ಛೀಕರಿಸಿ ಮಾತಾಡ್ದ, ಸಿಟ್ಟಿನಿಂದ ಮಾತಾಡ್ದ. ಆಗ ನಮ್ಮ ಶತ್ರು ಯಾರು? ಗೊಲ್ಯಾತ ಅಲ್ಲ, ಇವನೇ. ಕರೆಕ್ಟ್ ಹೌದಾ? ಯೋಚನೆ ಮಾಡಿ ನೋಡಿ ಪ್ರಿಯರೇ, ನೀವು ಪ್ರಾರಂಭದಲ್ಲಿ ತೆಗೆದುಕೊಳ್ಳೋ ನಿರ್ಧಾರ ಗುರಿ, ನಿಮ್ಮ ಗುರಿ ಬಂದು ಅದು. ಆ ಸಮಸ್ಯೆ ದೊಡ್ಡ ಗೊಲ್ಯಾತ, ದೊಡ್ಡ ರಾಕ್ಷಸ. ಆ ಸಮಸ್ಯೆಯನ್ನು ಎದುರಿಸಲಿಕ್ಕಾಗಿ ದೇವರ ವಾಕ್ಯ ಹಿಡ್ಕೊಂಡು ಹೋಗ್ತಾ ಇರ್ತೀರಿ, ದೇವರ ವಾಗ್ದಾನವನ್ನು ಹಿಡ್ಕೊಂಡು ದೇವರ ಪ್ರೀತಿಯನ್ನು ಮುನ್ನಡೀತಾ ಇರ್ತೀರಿ. ಬಟ್ ಆಗ ಆ ಕ್ಷಣದಲ್ಲಿ ನಿಮ್ಮ ಕುಟುಂಬಸ್ಥರು, ನಿಮ್ಮ ಕುಟುಂಬದವರೇ, ನಿಮ್ಮ ಸ್ವಂತ ಜನರೇ ನಿಮಗೆ ವಿರೋಧಿಗಳಾಗುವಾಗ ನಿಮ್ಮ ಗಮನ ನಿಮ್ಮ ಶತ್ರುನ ಕಡೆ ಇರೋದಿಲ್ಲ, ನಿಮ್ಮ ಪ್ರೀತಿ ಪಾತ್ರ ಕಡೆ ಹೋಗಿ ಅವರೇ ನಿಮ್ಮ ಶತ್ರುವಾಗಿ ಮಾಡಿಸ್ಕೊಳ್ತೀರಿ. ಕರೆಕ್ಟ್? ಎಷ್ಟು ಯುದ್ಧದಲ್ಲಿ ಪ್ರಿಯರೇ ನಮ್ಮ ಗಮನವನ್ನು ಡಿವೈಡ್ ಮಾಡಿಕೊಂಡು ನಮ್ಮ ಪ್ರೀತಿ ಪಾತ್ರರನ್ನು ಶತ್ರುಗಳಾಗಿ ಮಾಡ್ಕೊಂಡಿದ್ದೇವೆ, ನಮ್ಮ ಶತ್ರುವನ್ನು ನಮ್ಮ ಜೀವನದಲ್ಲಿ ಆಳಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದೇವೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕಾಗಿ ಪ್ರಿಯರಲ್ಲಿ ದಾವೀದನು ತನ್ನ ಅಣ್ಣನ ನುಡಿಯನ್ನು ಈವನ್ ತೆಗೆದುಕೊಳ್ಳಿಲ್ಲ, ನಿರ್ಲಕ್ಷ್ಯ ಮಾಡ್ದ, ಅದನ್ನು ತಿರಸ್ಕಾರ ಮಾಡ್ದ, ಅದನ್ನು ಅಲ್ಲೇ ಮರೆತು ಬಿಟ್ಟ. ಈವನ್ ಒಂದು ಆಫೀಸಲ್ಲಿ ಕೆಲಸ ಮಾಡುವಂಥ ಒಂದು ವ್ಯಕ್ತಿ, ಒಂದು ದೊಡ್ಡ ಆಫೀಸರ್, ಅವನು ತನ್ನ ಕೆಲಸವನ್ನು ಸರಿಯಾಗಿ ಮಾಡಿಲ್ಲ. ಈಗ ಅವನು ಗೊತ್ತು ನಾನು ತಪ್ಪು ಮಾಡಿದ್ದೇನೆ ಎಂಬುದಾಗಿ. ಸಪೋಸ್ ನಾಳೆ ಏನಾದರೂ ಯಾರಾದರೂ ಇನ್ಸ್ಪೆಕ್ಷನ್ಗೆ ಬಂದರೆ ಅಯ್ಯೋ ಇದನ್ನೆಲ್ಲ ನೋಡಿದ್ರೆ ನನಗೆ ಆಗ್ತಲ್ವಲ್ಲಿ ಕೆಲಸ ಮಾಡಲಿಕ್ಕಾಗಿ, ಇದು ಹೆಂಗೆ ಯಾವ ಥರ ಮಾಡಬೇಕು ಅಂತ ಗೊತ್ತಾಗ್ತಲ್ಲ, ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಅಂತೇಳಿ ಬಾಯ್ದಲ್ಲಿರ್ತಾನೆ. ಆ ಬಾಯ್ದಲ್ಲಿರುವಂಥ ವ್ಯಕ್ತಿಗೆ ಒಂದು ಅಟೆಂಡರ್, ಸರ್ ಪರವಾಗಿಲ್ಲ ಬಿಡಿ ಸರ್, ನಾನು ಹೋಗ ಕೆಲಸ ಮಾಡ್ತೀನಿ ಅಂತ ಹೋಗುವಾಗ ಆಫೀಸರ್ ಏನು ಮಾಡ್ತಾನೆ, ಹೋಗಿ ಮಾಡು ಅಂತ ಹೇಳ್ತಾನೆ. ಏಯ್ ನೀನು ಕೆಲಸ ಏನು? ಫೈಲ್ ತಗೊಂಡು ಕೊಡೋದು, ಟೇಬಲ್ಗೆ ಒರೆಸೋದು. ಯಾಕೆ? ವಿಶ್ವಾಸದಲ್ಲಿ ಆ ವ್ಯಕ್ತಿ ಮುನ್ನಡೀತಾ ಇದ್ದಾನೆ. ಸರ್ ನಾನು ಕೆಲಸ ಮಾಡ್ತಾನೆ ನನಗೆ ಗೊತ್ತು. ಏಯ್ ನೀನು ನಿನ್ನ ಕೆಲಸ ಏನು ಮಾಡ್ಕೊ, ನನಗೆ ಗೊತ್ತಿಲ್ವಾ? ನಿನ್ನನ್ನು
ನಿನ್ನ ತೆಗೆದುಕೊಂಡಿರೋದೇನಕ್ಕೆ? ಅಟೆಂಡರ್ ಆಗಿ ನನ್ನನ್ನು ಈ ಕೆಲಸದಲ್ಲಿ ಕುಳಿಸಿರೋದೇನಕ್ಕೆ? ನಾನು ಆಫೀಸರ್. ವಿಶ್ವಾಸದಲ್ಲಿ ಮುನ್ನಡೆಯುವಂಥ ವ್ಯಕ್ತಿಯನ್ನು ಕೂಡ ಆ ವ್ಯಕ್ತಿ ತಡಿತಾನೆ. ಎತ್ತಕ್ಕಾಗಿ ಇವನೇನಾದರೂ ಈ ಕೆಲಸ ಮಾಡಿಬಿಟ್ರೆ ನೆಕ್ಸ್ಟ್ ಇವನು ಏನಾಗ್ತಾನೆ? ಇವನು ನಾನು ಸ್ವಲ್ಪ ಬೆಲೆ ಕೊಡಬೇಕು. ಇವನು ಎಲ್ಲರ ಬಳಿಲಿ ಹೋಗಿ ಹೇಳ್ಕೊಳ್ತಾನೆ. ನನ್ನ ಲೆವೆಲ್ ಕೆಳಮಟ್ಟಕ್ಕೆ ಆಗ್ತದೆ, ಅವನ ಲೆವೆಲ್ ಮೇಲ್ಮಟ್ಟಕ್ಕೆ ಆಗ್ತದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ವಿಶ್ವಾಸದಲ್ಲಿ ಮುನ್ನಡೆಯುವಂಥ ವ್ಯಕ್ತಿಯನ್ನು ಕೂಡ ಆ ವ್ಯಕ್ತಿಗಳು ತಡೆ ಹಿಡಿತಾರೆ. ಅದೇ ರೀತಿ ಇಲ್ಲಿ ಪ್ರಿಯರೇ, ಬೇರೆ ವ್ಯಕ್ತಿಗಳಲ್ಲ, ಸ್ವತಃ ತನ್ನ ಸ್ವಂತ ಅಣ್ಣನೇ ಇವನ್ನು ತಡೆ ಹಿಡಿತಾ ಇದ್ದಾನೆ, ತುಚ್ಛೀಕರಿಸಿ ಮಾತಾಡ್ತಿದ್ದಾನೆ, ಭಾಳ ಸಿಟ್ಟಿನಿಂದ ಮಾತಾಡ್ತಿದ್ದಾನೆ. ಏಯ್, ನಿನ್ನ ಕೆಲಸ ಕುರಿಗಿರಿ ಕಾಯ್ಕೊಂಡಿರೋದು, ಹೋಗಲ್ಲಿ ಕೆಲಸ ಮಾಡು. ಮಿಲ್ಟ್ರಿಲೂ ಆಗಬೇಕಾದ್ರೆ ಎಷ್ಟೆಲ್ಲ ಸೆಲೆಕ್ಷನ್ ಇದೆ ಗೊತ್ತಾ? ಅದು ಬೇರೆ ಈ ಗೊಲ್ಯಾತ ರಾಕ್ಷಸ. ನಾವೆಷ್ಟು ಜನ ಸೈನಿಕರು ಎದುರು ಭಯಭ್ರಾಂತರಾಗಿದ್ದೇವೆ. ಇವನು ಬೇರೆ ಬಂದು ಇಲ್ಲಿ ತಲಾಟೆ ಮಾಡ್ಲಿಕ್ಕೆ ಬಂದಿದ್ದಾನೆ, ತಲೆ ಹುಳ ಬಿಡ್ಲಿಕ್ಕೆ ಬಂದಿದ್ದಾನೆ. ಹೋಗಿ ಮರ್ಯಾದಾಗಿ ಮನೆಗೆ ಹೋಗಿ. ಅವ್ನು ಮನೆಗೆ ಹೋದ್ನಾ? ಸಪೋಸ್ ಅವನ ನುಡಿಯನ್ನು ಇವನೇನೋ ಸ್ವೀಕಾರ ಮಾಡಿದರೆ ಅಲ್ಲಿಂದ ಕಣ್ಣೀರು ಹಾಕ್ಕೊಂಡು, ಏಯ್ ನಿನಗೆ ಹೊಟ್ಟೆ ಹಸ್ಕೊಂಡಿರೋ ಮಗನೇ ಅಂತೇಳಿ ಊಟ ಗೀಟ ಬುತ್ತಿಯೆಲ್ಲ ಕಟ್ಕೊಂಡು ಮನೆಗೆ ವಾಪಸ್ ಬರ್ತಾ ಇದೆ ಎತ್ಕೊಂಡು. ಕರೆಕ್ಟ್? ಬಂದು ಮನೆಗೆ ಬಂದು ಹೇಳ್ತಾ ಇದ್ದ, ಡ್ಯಾಡಿ ನೀನು ಊಟ ಕುಟ್ಕೊಳ್ಸು ಅಂತ ಹೇಳ್ದಲ್ವಾ? ಅಣ್ಣ ಊಟ ತಗೊಂಡು ಅವ್ರ ಯೋಗಕ್ಷೇಮ ವಿಚಾರಿಸ್ಲಿಕ್ಕೆ ಹೋದರೆ ಅವನೇನು ಹೇಳ್ದ ಗೊತ್ತಾ? ಡಡ ಸ್ಟಾರ್ಟ್. ಉಪ್ಪು ಖಾರ ಹಾಕಿ ಫ್ರೈ ಮಾಡಿ ಎಲ್ಲ ಹೇಳ್ತಾ ಇದ್ದ. ಅವನು ಪ್ರಿಯರೇ ಅವರ ಅಣ್ಣ ನುಡಿಯನ್ನು ಒಳಗಡೆ ತಗೊಳ್ಳಿಲ್ಲ, ಅಲ್ಲೇ ನಿರ್ಲಕ್ಷಣೆ ತಿರಸ್ಕಾರ ಮಾಡಿಬಿಟ್ಟ. ಇವನು ಅವನ ಫ್ರೆಂಡ್ಸ್ಗಳ ಹತ್ರನೂ ಹೋಗಿ ಹೇಳ್ತಾಯಿಲ್ಲ, ಅಲ್ಲೇ ಎಲ್ಲವನ್ನ ಮರೆತು ಇವನು ಅಲ್ಲಿಂದ ಮನೆಗೆ ಓಡಿ ಬರಲಿಲ್ಲ. ಅಲ್ಲೇ ಒಂದು ಸ್ವಲ್ಪ ಅಣ್ಣನ ಮರೆ ಮಾಡ್ಕೊಳ್ತಾ ಇದ್ದಾನೆ. ಓಕೆ, ಅಣ್ಣನ ಮರೆ ಆಯಿತು, ಅಣ್ಣ ಏನು ಹಿಂದೆ ಅದ, ಮರೆ ಅದ, ಪರವಾಗಿಲ್ಲ. ಇಲ್ಲೂ ಸೇಮ್ ಅದೇ ನುಡಿಯನ್ನು ಕೇಳ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಅವನ ಗುರಿಯನ್ನು ಬಿಟ್ಟುಕೊಡ್ತಲ್ಲ ಪ್ರೇರೆ, ಅವನ ಗುರಿಯನ್ನು ಬಿಟ್ಟುಕೊಡ್ತಲ್ಲ. ಅಲ್ಲೂ ಕೂಡ ತನ್ನ ಗುರಿಯನ್ನು ಮತ್ತೆ ಜ್ಞಾಪಿಸಿಕೊಳ್ಳಿಕ್ಕಾಗಿ ಪುನಃ ಸೈನಿಕನ ಬಳಿಯಲ್ಲಿ ಹೋಗಿ ಕೇಳ್ತಾನೆ. ಅವನನ್ನು ಕೊಲೆ ಮಾಡಿದ್ರೆ, ಅವನನ್ನು ಸಾಯಿಸಿದ್ರೆ, ಅವನ ತಲೆಯನ್ನು ಕಡಿದ್ರೆ ರಾಜ ಏನು ಕೊಡ್ತಾನೆ? ನನ್ನ ಕೆಲಸ ಅವನ ತಲೆಯನ್ನು ಕಡಿಬೇಕು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ನನ್ನ ಕೆಲಸ, ನನ್ನ ದೇಶಕ್ಕೆ ಬಂದಿರುವಂತಹ, ನನ್ನ ದೇವರ ವಿರುದ್ಧವಾಗಿ ಬಂದಿರುವಂಥ ಕಳಂಕವನ್ನು ನಾನು ತಪ್ಪಿಸಲೇಬೇಕು. ಇದಾಗಿದೆ ಪ್ರೇರೆ ದೇವರ ಅಭಿಷೇಕ ಹೊಂದಿರುವಂಥ ಮಕ್ಕಳು. ನಾನು ದೇವರ ಸಾಮ್ರಾಜ್ಯನ ಕಟ್ಟಲೇಬೇಕು. ದೇವರ ಸಾಮ್ರಾಜ್ಯನ ಕಟ್ಟುವಾಗ, ದೇವರ ಸೇವೆಯನ್ನು ಮಾಡುವಾಗ ಎಷ್ಟೇ ವಿರೋಧಗಳು ಬರಲಿ, ನನ್ನ ಕೆಲಸ ಆ ವಿರೋಧಗಳನ್ನು ಈ ಕಡೆಯಿಂದ ಕೇಳೋದು, ಈ ಕಡೆಯಿಂದ ಬಿಸಾಕೋದು, ಅಷ್ಟೇ ನನ್ನ ಕೆಲಸ. ಅದ್ರ ಬಗ್ಗೆ ಕೂತ್ಕೊಂಡು ಆಲೋಚನೆ ಮಾಡೋದಲ್ಲ, ಕಿರ್ಚಾಡೋದಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಓದಿ ಬ್ರೋ, ಕಂಟಿನ್ಯೂ ಮಾಡಿ. ಎಲ್ಲಿ ನಿಲ್ಲಿಸಿದ್ರಿ? ದಾವೀದನು ಸೌಲನಿಗೆ, ಆ ಫಿಲಿಷ್ಟಿಯನ ನಿಮಿತ್ತ ಯಾರು ಎದೆಗುಂದಬೇಕಾಗಿಲ್ಲ, ತಮ್ಮ ಸೇವಕನಾದ ನಾನೇ ಹೋಗಿ ಅವರೊಡನೆ ಯುದ್ಧ ಮಾಡುತ್ತೇನೆ ಎಂದು ಹೇಳಿದನು. ಯುದ್ಧ ಮಾಡುತ್ತೇನೆಂದು ಹೇಳ್ತಾ ಇದ್ದಾರೆ. ನಾನೇ ಹೋಗಿ ಯುದ್ಧವನ್ನು ಮಾಡ್ತಾನೆ. ಪ್ರಿಯರಲ್ಲಿ ನಾವು ನೋಡುವಾಗ ನಮಗೆ ಗೊತ್ತಾಗ್ತದೆ, ಮೊದಲನೇದಾಗಿ ಎಲಿಯಾಬನು ಭಯಂಕರವಾದ ಸಿಟ್ಟಿನಿಂದ ಕೂಡಿದಾನೆ. ಯಾವಾಗ ದಾವೀದ ಹೋಗಿ ಈ ಎಲ್ಲ ಸೈನಿಕರ ಬಳಿಯಲ್ಲಿ ಆ ವಿಷಯನ ಕೇಳುವಾಗ, ತನ್ನ ವಿಶ್ವಾಸನ ಪ್ರಕಟಪಡಿಸುವಾಗ, ದಾವೀದನ ಸ್ವಂತ ಅಣ್ಣ ಎಲಿಯಾಬ ಅವನಿಗೆ ಶತ್ರುವಾದ. ಅವನ ಸ್ವಂತ ಅಣ್ಣ ಈಗ ಶತ್ರುವಾಗಿ ಬರ್ತಾ ಇದ್ದಾನೆ, ಅವನು ತಡೆಗಟ್ತಾ ಇದ್ದಾನೆ. ಆದರೆ ದಾವೀದನು ಎಲಿಯಾಬನ ನುಡಿಗೆ ಕಿವಿಗೊಡಲಿಲ್ಲ ಪ್ರೇರೆ, ಅದನ್ನು ಸಂಪೂರ್ಣವಾಗಿ ತೆಗೆದಾಕ್ದ. ಅಂದರೆ ಇಲ್ಲಿ ಎಲಿಯಾಬನ ನೋಡುವಾಗ ಎಲಿಯಾಬನು ಅಸಮಾಧಾನಗೊಂಡಿದ್ದನು. ಯಾಕೆ ಗೊತ್ತಾ? ಹಿಂದಿನ ಅಧ್ಯಾಯದಲ್ಲಿ ನೋಡ್ತೇವೆ, ದೇವರು ಯಾವ ಕಾರಣಕ್ಕೂ ಎಲಿಯಾಬನನ್ನು ಅಭಿಷೇಕ ಮಾಡಲಿಲ್ಲ. ಸಾಮುವೇಲ್ ಪ್ರವಾದಿಯ ಮೂಲಕ ತನ್ನ ಕಣ್ಮುಂದೆಯೇ ಆ ಚಿಕ್ಕ ಹುಡುಗನ ಅಂತ ತನ್ನ ತಮ್ಮನನ್ನು ಅಭಿಷೇಕ ಮಾಡಿದ್ದು. ಅವನಲ್ಲಿ ಇನ್ನೂ ಕೂಡ ಅದರಲ್ಲಿ ಅಸಮಾಧಾನ ಇದೆ. ಆ ಅಸಮಾಧಾನವು ಈಗ ಕೋಪಕ್ಕೆ ಮಾರ್ಪಾಡಾಗಿದೆ. ಕೋಪದ ನುಡಿತಾ ಇದ್ದಾನೆ, ಏಯ್ ನಿನ್ನ ಕೆಲಸ ಏನು, ಹೋಗಿ ನೋಡು, ಕುರಿ ಕಾಯ್ದು ನಿನ್ನ ಕೆಲಸ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕಾಗಿ ಪ್ರಿಯರೇ, ದಾವೀದನು ಇಲ್ಲಿ ಸರಿಯಾದಂಥ ಕಾರ್ಯಗಳನ್ನು, ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕಾಗಿ ಅವನನ್ನು ತುಚ್ಛೀಕರಿಸುವ ನುಡಿಗಳನ್ನು, ಅವನನ್ನು ಆ ಗುರಿಯಿಂದ, ಆ ಮಾರ್ಗದಿಂದ ತಪ್ಪಿಸುವಂಥ ನುಡಿಗಳನ್ನು ಅಲ್ಲೇ ನಿರ್ಲಕ್ಷಣೆ ಮಾಡ್ತಾ ಇದ್ದಾನೆ, ತೆಗೆದಾಕ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಸೊ ಇಲ್ಲಿ 32ನೇ ವಚನ ಹೇಳ್ತದೆ ಪ್ರಿಯರೇ, ಅಲ್ಲೊಂದು ಸ್ವಲ್ಪ ಇದೆ, MSG ಬೈಬಲ್ ಹೇಳ್ತದೆ, ಮಾಸ್ಟರ್ ಒಡೆಯನೇ ನಿಮ್ಮ ನಿರೀಕ್ಷೆಯನ್ನು ಬಿಟ್ಟು ಕೊಡಬೇಡಿ. 32ನೇ ವಚನ ಹೇಳ್ತದೆ, ಒಡೆಯನೇ ನಿಮ್ಮ ನಿರೀಕ್ಷೆಯನ್ನು ಬಿಟ್ಟುಕೊಡಬೇಡಿ. ಈ ಸುನ್ನತಿಯಿಲ್ಲಂಥ ಫಿಲಿಸ್ತೀನಿಗೆ ವಿರುದ್ಧವಾಗಿ ನಾನೇ ಹೋಗಿ ಯುದ್ಧವನ್ನು ಮಾಡಿ ಅವನನ್ನು ಸೋಲಿಸಿ ತಲೆಯನ್ನು ಕಡಿದು ಇಸ್ರೇಲ್
ಸಾಮ್ರಾಜ್ಯಕ್ಕೆ ಬಂದಿರುವಂಥ ಕಳಂಕವನ್ನು ತಪ್ಪಿಸ್ತೇನೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಅಲ್ಲಿ ಹೇಳ್ತಾ ಇದ್ದಾನೆ, ಒಡೆಯನೇ ನಿಮ್ಮ ನಿರೀಕ್ಷೆನ ಇನ್ನೂ ಬಿಟ್ಕೊಡ್ಬೇಡಿ. ಆ ನಿರೀಕ್ಷೆನ ಬಿಟ್ಕೊಡ್ಬೇಡಿ. ಆ ನಿರೀಕ್ಷೆ ಯಾವಾಗ ಹೊಟ್ಟೋಗ್ತದೋ, ಆ ಹೋಪ್ ಯಾವಾಗ ಹೋಗ್ತದೋ, ಆ ಹೋಪ್ ಯಾವಾಗ ಹೋಗ್ತದೋ, ಹೋಪ್ಲೆಸ್ ಕಂಡೀಷನ್ ತಲುಪ್ತೀರಿ. ಹೋಪ್ಲೆಸ್ ಕಂಡೀಷನ್ ಆಗಿ ನಿಮ್ಮ ಮನಸ್ಸಲ್ಲಿ ಆಲೋಚನೆ ಮಾಡುವಾಗ, ಹೋಪ್ಲೆಸ್ ಕಂಡೀಷನ್ ನಿಮ್ಮ ಮನಸ್ಸಲ್ಲಿ ಬರುವಾಗ, ಯಾವ ಕಾರಣಕ್ಕೂ ನಿಮ್ಮಲ್ಲಿ ಎಂಥ ವಿಶ್ವಾಸ ಇದ್ರೂ ಕೂಡ, ಎಂಥ ನಂಬಿಕೆ ಇದ್ರೂ ಕೂಡ ಅದು ಕಾರ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಕಾರ್ಯ ನೆರವೇರಿಸಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ಒಡೆಯನಿಗೆ ಹೇಳ್ತಾ ಇದ್ದಾನೆ, ಇನ್ನು ನಿರೀಕ್ಷೆನ ಇಟ್ಕೊಳ್ಳಿ, ನಿರೀಕ್ಷೆನ ಬಿಟ್ಕೊಡ್ಬೇಡಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಪ್ರಿಯ, ಯೋಚನೆ ಮಾಡಿ ನೋಡಿ, ದಾವೀದನು ಅಲ್ಲಿಂದ ರಾಜನಿಗೆ ಹೇಳ್ತಾ ಇದ್ದಾನೆ, ಜಸ್ಟ್ ಚಿಕ್ಕ ಹುಡುಗ, 17 ವರ್ಷದ ಹುಡುಗನಾಗಿರುವಂಥ ದಾವೀದನು ಹೇಳ್ತಾ ಇದ್ದಾನೆ, ರಾಜರೇ ನಿಮ್ಮ ನಿರೀಕ್ಷೆನ ಬಿಟ್ಕೊಡ್ಬೇಡಿ. ಇವತ್ತು ಎಲ್ಲ ಸೈನಿಕರು ಕೂಡ ಇವತ್ತು ಭಯಗ್ರಸ್ತರಾಗಿರ್ಬೋದು, ಬಟ್ ದೇವರ ಅಭಿಷೇಕನ ಹೊಂದಿರುವಂಥ ನಾನೇ ಹೋಗಿ ನನ್ನ ದೇವರ ಶಕ್ತಿಯೊಂದಿಗೆ ನಾನು ಗೊಲ್ಯಾತನನ್ನು ಸಂಪೂರ್ಣವಾಗಿ ಕೊಲೆ ಮಾಡ್ತಾನೆ, ನಾಶಗೊಳಿಸ್ತಾನೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಎತ್ತಕ್ಕಾಗಿ ಅವನು ಆ ವಾಕ್ಯ ನುಡಿತಾ ಇದ್ದಾನೆ. ಅವನಿಗೆ ಗೊತ್ತು, ನಾನು ಆ ಯೋಜನೆಯಲ್ಲಿ ಇದ್ದೇನೆ ಎಂಬುದಾಗಿ. ಈ ಯೋಜನೆಗೋಸ್ಕರನೇ ದೇವರು ನನ್ನನ್ನು ಸಂಪೂರ್ಣವಾಗಿ ಅಭಿಷೇಕ ಮಾಡಿರುವುದು. ಆ ಯೋಜನೆಯನ್ನು ಮೊದಲೇ ದೇವರು ಗೊತ್ತು ಮಾಡಿದ್ದಾರೆ. ನನ್ನನ್ನು ಆರಿಸಿಕೊಂಡಿರುವುದು ಕುರಿಗಳನ್ನು, ಸಾಧಾರಣವಾದ ಕುರಿಗಳನ್ನು ಕಾಯಲಿಕ್ಕಲ್ಲ, ಇಸ್ರೇಲ್ ಕುಲವನ್ನು, ಇಸ್ರೇಲ್ ಮಕ್ಕಳನ್ನು ಕಾಯುವಂಥ ಅರಸನನ್ನಾಗಿ ನನ್ನ ಆಲ್ರೆಡಿ ಅಭಿಷೇಕ ಮಾಡಿಬಿಟ್ಟಿದ್ದಾರೆ. ಈಗ ನನ್ನ ಚಾನ್ಸ್ ಸಿಕ್ಕಿದೆ, ನನ್ನ ದೇವರ ಶಕ್ತಿಯನ್ನು ನಾನು ಸಾಕ್ಷಿಪಡಿಸಲೇಬೇಕು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಪ್ರಿಯರೇ, ಇದನ್ನು ಹೇಳ್ತಾ ಇದ್ದೇವೆ ನಾವು ನೋಡ್ತದೆ ಪ್ರಾರಂಭದಿಂದಲೂ ಕೂಡ. ಇಲ್ಲಿ ದಾವೀದನು ವಿಶ್ವಾಸದ ಭಾಷೆಯನ್ನು ನುಡಿತಾ ಇದ್ದಾನೆ. ತನ್ನ ಕಣ್ಮುಂದೆ ನೋಡ್ತಾ ಇದ್ದಾನೆ, ಗೊಲ್ಯಾತ ದೊಡ್ಡ ರಾಕ್ಷಸ, ತಾನು ಚಿಕ್ಕ ಹುಡುಗ, 17 ವರ್ಷದ ಕುರಿ ಕಾಯುವಂಥ ಹುಡುಗ. ಬಟ್ ಅವನ ಬಾಯಿಂದ ಬರುವಂಥ ನುಡಿಗಳು ನೋಡಿ, ನಾನೇ ಹೋಗಿ ಅವನನ್ನು ಕೊಲೆ ಮಾಡ್ತಾನೆ. ಅವನ ಬಾಯಿಂದ ಬರುವಂಥ ವಿಶ್ವಾಸದ ನುಡಿಗಳು ಯಾವ ರೀತಿಯಾಗಿದೆ ನೋಡಿ ಪ್ರಿಯರೇ. ನಾವು ಕೂಡ ಸಮಸ್ಯೆಗಳ ಮಧ್ಯದಲ್ಲಿ ಯಾವುದು ನುಡಿಯುವಂಥ ವ್ಯಕ್ತಿಗಳಾಗಿದ್ದೇವೆ. ವಿಶ್ವಾಸ ನುಡಿಗಳನ್ನು, ನೀವೇನಾದರೂ ವಿಶ್ವಾಸ ನುಡಿಗಳನ್ನ ಎಂಬುದಾಗಿ ಹೇಳುವಾಗ, ವಿಶ್ವಾಸ ಬರೋದು ದೇವರ ವಾಕ್ಯದಿಂದ, ದೇವರ ವಾಗ್ದಾನಗಳಿಂದ. ದೇವರ ವಾಕ್ಯ ನುಡಿಯುವಂಥ ಮಕ್ಕಳಾಗಿದ್ದೀರಾ ಸಮಸ್ಯೆಗಳ ಮಧ್ಯದಲ್ಲಿ, ಅಥವಾ ಸಮಸ್ಯೆಗಳನ್ನೇ ಬಾಯಿ ತೆಗೆದು ನುಡಿದು ನಿಮ್ಮ ಗೊಲ್ಯಾತನನ್ನು ಅವನು ಹೇಳಿದ ವಿಷಯವನ್ನೇ ಬಾಯಿ ತೆಗೆದು ನುಡಿಯುವಂಥ ವ್ಯಕ್ತಿಗಳಾಗಿದ್ದೀರಾ? ನಿಮ್ಮನ್ನು ಪರೀಕ್ಷೆ ಮಾಡ್ಕೊಳ್ಳಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಇಲ್ಲಿ ಸೌಲನು ಕೂಡ ಈ ವಚನದಲ್ಲಿ ನೋಡುವಾಗ, ಸೌಲ ಈ ನುಡಿಯನ್ನು ಕೇಳಿಸ್ಕೊಂಡು ಮತ್ತೆ ಹೇಳ್ತಾ ಇದ್ದಾನೆ, ದಾವೀದನೇ, ನೀನಿನ್ನು ಚಿಕ್ಕ ಹುಡುಗ, ಅವನು ರಣವೀರ, ಅವನು ಆಲ್ರೆಡಿ ತರಬೇತಿಯನ್ನು ಪಡ್ಕೊಂಡಿದ್ದಾನೆ. ಅವನು ಚಿಕ್ಕ ವಯಸ್ಸಿನಿಂದಲೇ ಅವನು ಒಂದು ನಾಯಕನಾಗಲಿಕ್ಕಾಗಿ, ಸೈನ್ಯದಲ್ಲಿ ಒಂದು ರಣವೀರನಾಗಿ ಮಾರ್ಪಾಡಾಗಲಿಕ್ಕಾಗಿ ತರಬೇತಿಯನ್ನು ಪಡ್ಕೊಂಡಿದ್ದಾನೆ. ಅವನ ಮುಂದೆ ಈವನ್ ಯಾರು ಕೂಡ ಸೋಲಿಸಲಿಕ್ಕೆ, ಅವನನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಸೌಲನ ಬಾಯಿಂದ ಪ್ರಿಯರೇ ಮತ್ತೆ ಬರ್ತದೆ ನಿರುತ್ಸಾಹದ ನುಡಿಗಳು, ದಾವೀದನನ್ನು ಕುಂದಿಸುವಂಥ ನುಡಿಗಳು. ಆದರೂ ಕೂಡ ದಾವೀದ ಏನು ಮಾಡ್ತಾ ಇದ್ದಾನೆ? ಏನು ಮಾಡ್ದ? ಅಲ್ಲೂ ಕೂಡ ಅವುಗಳನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾನೆ. ಅವನ ಯೋಜನೆಗೆ, ದಾವೀದನ ಯೋಜನೆಗೆ, ದಾವೀದನ ಗುರಿಗೆ ವಿರುದ್ಧವಾಗಿ ಬರುವಂಥ ಪ್ರತಿಯೊಂದು ನುಡಿಗಳನ್ನು ಕೂಡ ಅಲ್ಲೇ ತೆಗೆದು ಬಿಸಾಕ್ತಾ ಇದ್ದಾನೆ. ಯಾವುದನ್ನು ಕೂಡ ಒಳಗಡೆ ಸ್ವೀಕಾರ ಮಾಡ್ತಾಯಿಲ್ಲ. ಈವನ್ ಅದನ್ನು ಜ್ಞಾಪಿಸ್ಕೊಳ್ತಾ ಇಲ್ಲ, ಅದನ್ನು ಕೂಡ ಜ್ಞಾಪಿಸ್ಕೊಳ್ತಾ ಇಲ್ಲ. ತನ್ನ ಸ್ವಂತ ಅಣ್ಣ ಮಧ್ಯದಲ್ಲಿ ಬಂದು ಬಾಯಿ ಹಾಕ್ದ, ಆ ಗುರಿಯನ್ನು ಸಂಪೂರ್ಣವಾಗಿ ನಾಶಗೊಳಿಸ್ಲಿಕ್ಕಾಗಿ ಅದನ್ನು ಈ ಕಿವಿಯಿಂದ ಕೇಳ್ತಾ ಇದ್ದಾನೆ, ಅಲ್ಲೇ ತಡೆಗಟ್ತಾ ಇದ್ದಾನೆ, ಒಳಗಡೆ ಸ್ವೀಕಾರ ಮಾಡಲಿಲ್ಲ. ಈವನ್ ಸೌಲನು ಕೂಡ ಹೇಳ್ತಾ ಇದ್ದಾನೆ, ಅವನು ರಣವೀರ, ನೀನು ನೋಡಿದ್ರೆ ಹಿಂಗಿದೆಯಾ, ಅವನು ನೋಡಿದ್ರೆ ಈ ರೀತಿ ಇದ್ದಾನೆ. ನಿನಗಿಂತ ನಿನ್ನ ಕಣ್ಮುಂದಿರುವಂಥ ಗೊಲ್ಯಾತ ಆ ಪರಿಸ್ಥಿತಿ ದೊಡ್ಡದು. ಬಟ್ ಆದರೆ ದಾವೀದ ಸೌಲ ನುಡಿಗಳನ್ನು ಕೂಡ ಧಿಕ್ಕರಿಸ್ತಾ ಇದ್ದಾನೆ. ಅದಕ್ಕಾಗಿ ಪ್ರಿಯ, ತುಂಬ ಮುಖ್ಯವಾದ ಕಾರ್ಯ, ಸಮಸ್ಯೆಗಳ ಮಧ್ಯದಲ್ಲಿ ಅದನ್ನು ಎದುರಿಸಲು ಹೋಗುವಂಥ ಆ ಸನ್ನಿವೇಶದಲ್ಲಿ ನೀವು ಯಾರ ನುಡಿಗಳನ್ನು ಸ್ವೀಕರಿಸಲು ನೀವು ಸಿದ್ಧರಾಗಿರುವಂಥ ಮಕ್ಕಳಾಗಿದ್ದೀರಿ? ದೇವರ ನುಡಿಗಳನ್ನು ಅಥವಾ ಆ ಸಮಸ್ಯೆಗಳ ಪರಿಸ್ಥಿತಿಯ ಬಗ್ಗೆ ಪದೇ ಪದೇ ನಿಮ್ಮ ಮನಸ್ಸಲ್ಲಿ ತಂದೊಡ್ತಿರುವಂಥ ದುರಾತ್ಮ ನುಡಿಗಳನ್ನು ಯಾವುದು ನೀವು ಸ್ವೀಕಾರ ಮಾಡ್ತೀರೋ ಅದು ನಿಮ್ಮ ಭವಿಷ್ಯವನ್ನು ನಿಗದಿ ಮಾಡ್ತದೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಥ್ಯಾಂಕ್ ಯು ಜೀಸಸ್. ಇಲ್ಲಿ ದಾವೀದ ಏನು ಮಾಡ್ದ? ದಾವೀದ ಈವನ್ ಸೌಲನು ಅವನು ದೊಡ್ಡ ರಣವೀರ,
ಅವನ ಹೆಸರು ಕೇಳಿದ್ರೆ ರಾಜರುಗಳೆಲ್ಲ ಸಂಪೂರ್ಣವಾಗಿ ಅವರ ಇಡೀ ಸಾಮ್ರಾಜ್ಯವನ್ನು ಕೊಟ್ಟು ಓಡೋಟೋಗ್ತಾರೆ. ಅವನ ಮುಂದೆ ಯಾರು ಕೂಡ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ರಣವೀರ 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 ಈ ರೀತಿ ಹೇಳುವಾಗಲೂ ಪ್ರಿಯರೇ, ದಾವೀದ ಏನು ಮಾಡ್ದ? ಆ ನುಡಿಗಳನ್ನು ತೆಗೆದುಕೊಳ್ಳಲಿಲ್ಲ, ಆ ನುಡಿಗಳನ್ನ ಮತ್ತೆ ಮತ್ತೆ ಜ್ಞಾಪಿಸ್ಕೊಳ್ಳಲಿಲ್ಲ, ಆ ನುಡಿಗಳನ್ನು ಅಲ್ಲೇ ತಿರಸ್ಕಾರ ಮಾಡಿ ಅವನು ಹೇಳ್ತಾ ಇದ್ದಾನೆ, ಆ ನಿರುತ್ಸಾಹದ ನುಡಿಗಳನ್ನು ನಾನು ಸ್ವೀಕಾರ ಮಾಡಲಿಕ್ಕೆ ನನಗೆ ಇಷ್ಟವನ್ನು ನೀವು ಪಡೋದಿಲ್ಲ, ನನಗದು ಬೇಕಾಗಿಲ್ಲ. ರಾದರೆ ನೀವು ಶಾರೀರಿಕವಾದ ಕಣ್ಣುಗಳೊಂದಿಗೆ ಏನು ನೋಡ್ತಾ ಇದ್ದೀರೋ ಅದನ್ನು ನೀವು ನಂಬ್ತಾ ಇದ್ದೀರಿ. ಬಟ್ ನಾನು ನಂಬಿರೋದು ನನ್ನ ಒಳಗಡೆ ಇರುವಂತಹ ದೇವರ ಅಭಿಷೇಕವನ್ನು, ನನ್ನ ದೇವರನ್ನು ದೇವರ ಕಣ್ಣುಗಳೊಂದಿಗೆ, ಆತ್ಮದ ಕಣ್ಣುಗಳಿಂದ ನಾನು ನೋಡ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ದಾವೀದನು ತನ್ನನ್ನು ಕುಗ್ಗಿಸುವಂಥ ನುಡಿಗಳನ್ನು, ತನಗೆ ನಿರುತ್ಸಾಹಗೊಳಿಸುವಂಥ ನುಡಿಗಳನ್ನು, ತನ್ನ ಮನನೊಲಿಸುವಂಥ ನುಡಿಗಳನ್ನು, ಎಲ್ಲವನ್ನ ಭಯ ಹುಟ್ಟಿಸುವಂಥ ನುಡಿಗಳನ್ನು ಸಂಪೂರ್ಣವಾಗಿ ತೆಗೆದು ಹಾಕ್ತಾ ಇದ್ದಾನೆ. ನೀವು ಅಷ್ಟು ಪ್ರಿಯರೇ, ನಿಮ್ಮಲ್ಲಿ ನಿರುತ್ಸಾಹ ತಂದೊಡ್ಡುವಂಥ ಸಾಹಿತ್ಯ ನುಡಿಗಳನ್ನು, ನಿಮ್ಮಲ್ಲಿ ಭಯವನ್ನು ತಂದೊಡ್ಡುವಂಥ ಆ ನುಡಿಗಳನ್ನು, ನಿಮ್ಮ ವಿಶ್ವಾಸವನ್ನು ಕುಗ್ಗಿಸುವಂಥ ನುಡಿಗಳನ್ನು ನೀವು ಕೂಡ ತಿರಸ್ಕರಿಸುವಂಥ ವಿಷಯದಲ್ಲಿ ನಿಮಗೆ ನೀವೇ ತರಬೇತಿ ಮಾಡ್ಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ. ಓಕೆ, 6th ಪಾಯಿಂಟ್, 6ನೇ ಪಾಯಿಂಟ್. 5 ಪಾಯಿಂಟ್ ಬರ್ಕೊಂಡಿದ್ದೇವೆ. 6ನೇದು, ನೀವು ವಿಶ್ವಾಸದಿಂದ ಜೀವಿಸಲು ನಿರ್ಧರಿಸುವಾಗ ನೀವು ವಿಶ್ವಾಸವನ್ನು ಕೇಳಿಸಿಕೊಳ್ಳುವುದಕ್ಕೆ, ಕೇಳಿಸಿಕೊಂಡಿದ್ದನ್ನು ವಿಶ್ವಾಸದಿಂದ ಸ್ವೀಕರಿಸಲು, ವಿಶ್ವಾಸದಿಂದ ನಂಬಲು, ವಿಶ್ವಾಸದಿಂದ ನುಡಿಯಲು ಹಾಗೂ ವಿಶ್ವಾಸದಿಂದ ಕಾರ್ಯನಿರ್ವಹಿಸಲು ಮೊದಲು ನಕಾರಾತ್ಮಕವಾದಂಥ ಪ್ರತಿಕ್ರಿಯೆಗಳನ್ನು ಸುಮ್ಮನೆ ನಿರ್ಲಕ್ಷಿಸಿ ಬಿಡಲು ಚೆನ್ನಾಗಿ ತರಬೇತಿಯನ್ನು ಪಡೆದುಕೊಳ್ಳಬೇಕು. ಏಳನೇ ಪಾಯಿಂಟ್, ವಿಶ್ವಾಸದಲ್ಲಿ ಜೀವಿಸುವುದು ಅಂದರೆ ಮನೋಭಾವನೆಗಳ ಮೂಲಕ ಜೀವಿಸುವಂಥದ್ದಲ್ಲ. ಎಂಟನೇ ಪಾಯಿಂಟ್, ಯಾರಾದರೂ ನಿಮ್ಮ ಸಮಸ್ಯೆಯನ್ನು ನೋಡಿ, ಇದು ವೆರಿ ವೆರಿ ಇಂಪಾರ್ಟೆಂಟ್, ದಪ್ಪ ಅಕ್ಷರದಲ್ಲಿ ಬರ್ಕೊಳ್ಳಿ, ಅಂಡರ್ಲೈನ್ ಮಾಡ್ಕೊಳ್ಳಿ. ಯಾರಾದರೂ ನಿಮ್ಮ ಸಮಸ್ಯೆಯನ್ನು ನೋಡಿ, ಎಷ್ಟು ದೊಡ್ಡ ಸಮಸ್ಯೆ, ಯಾರಾದರೂ ನಿಮ್ಮ ಸಮಸ್ಯೆ ನೋಡಿ ನಿಮಗೆ ಎಷ್ಟು ದೊಡ್ಡ ಸಮಸ್ಯೆ ಇದೆ ಎಂದು ನಿಮಗೆ ಜ್ಞಾಪಕಪಡಿಸಿದರೆ ನೀವು ಅವರಿಗೆ ನಿಮ್ಮ ದೇವರು ಎಷ್ಟು ದೊಡ್ಡ ದೇವರಾಗಿದ್ದಾರೆ ಎಂದು ಜ್ಞಾಪಕಪಡಿಸಿ. ವೆರಿ ವೆರಿ ಇಂಪಾರ್ಟೆಂಟ್. ಯಾರಾದರೂ ನಿಮಗೆ ನಿಮ್ಮ ಸಮಸ್ಯೆಯನ್ನು ನೋಡಿ ನಿಮ್ಮ ಸಮಸ್ಯೆ ಎಷ್ಟು ದೊಡ್ಡದಾಗಿದೆಯಲ್ವಾ ಎಂಬುದಾಗಿ ಜ್ಞಾಪಕಪಡಿಸಿದರೆ ನೀವು ಅವರಿಗೆ ನೀವು ನಂಬಿರುವಂಥ ದೇವರು ಎಷ್ಟು ದೊಡ್ಡ ದೊಡ್ಡ ದೇವರಾಗಿದ್ದಾರೆ ಎಂಬುದಾಗಿ ಅವರಿಗೆ ನೀವು ಜ್ಞಾಪಕಪಡಿಸಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಪ್ರಿಯರಲ್ಲಿ ನಾವು ನೋಡ್ತಾ ಇದ್ದೇವೆ, ದಾವೀದನ ಏನಾದರೂ ಇಲ್ಲಿ ತನ್ನ ಅಣ್ಣನ ನುಡಿಗಳಿಗೆ ಮನನೊಯಿಸುವಂತಹ ನುಡಿಗಳಿಗೆ ಕಿವಿಗೊಟ್ಟಿದ್ರೆ, ಅಥವಾ ಸೌಲನ ಬಾಯಿಂದ ಬಂದಂತಹ ನಿರುತ್ಸಾಹದ ನುಡಿಗಳಿಗೆ ಕಿವಿಗೊಟ್ಟಿದ್ರೆ,
ಸೌಲನ ಬಾಯಿಂದ ಬಂದಂತಹ ಬಾಯದ ನುಡಿಗಳಿಗೆ ಕಿವಿಗೊಟ್ಟಿದ್ರೆ, ಸೌಲನ ಬಾಯಿಂದ ಬಂದಂತಹ ಸೋಲಿನ ನುಡಿಗಳಿಗೆ ಕಿವಿಗೊಟ್ಟಿದ್ರೆ ಅವನೇನಾದರೂ ಹೋಗಿ ಗೊಲ್ಯಾತನ್ನ ಸೋಲ್ಸಿಕೆ ಆಗ್ತಾಯ್ತಾ? ಸೊ ಇವತ್ತು ಎತ್ತಗಾಗಿ ಪ್ರಿಯರೇ, ನಮ್ಮ ಜೀವನದಲ್ಲಿ ಬರುವಂಥ ಸಮಸ್ಯೆಗಳಲ್ಲಿ ನಾವು ಸೋತೋಗ್ತದವೆ, ನಮ್ಮ ಜೀವನದಲ್ಲಿ ಬರುವಂಥ ಯುದ್ಧಗಳಲ್ಲಿ ಸೋತೋಗ್ತದವೆ. ಕಾರಣ ಒಂದೇ ಒಂದು ಪ್ರಿಯರೇ, ನಿರುತ್ಸಾಹದ ನುಡಿಗಳನ್ನು, ಭಯದ ನುಡಿಗಳನ್ನು, ಮಣ್ಣು ಎಂದುಕೊಳ್ಳುವಂಥ ನುಡಿಗಳನ್ನು ಅದಕ್ಕೆ ನಾವು ಅನುಮತಿ ಕೊಡ್ತಾ ಇದ್ದಾವೆ. ಭಯವನ್ನು ಹುಟ್ಟಿಸುವಂಥ ನುಡಿಗಳಿಗೆ ಅನುಮತಿ ಕೊಡ್ತಾ ಇದ್ದಾವೆ. ಪ್ರೈಸ್ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಅನೇಕ ಮಕ್ಕಳು ಬಂದು ಪ್ರಿಯರೇ, ಇವತ್ತು ಕೂಡ ಅನೇಕ ಮಕ್ಕಳು ಬೆನ್ಸ್ ಅವರಂಥ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡುವಂಥ ವ್ಯಕ್ತಿಗಳಾಗಿದ್ದಾರೆ. ಅಬ್ಬಾ, ಈ ಬ್ರದರ್ ಬಂದರು, ಎಷ್ಟು ನನ್ನನ್ನು ಎಷ್ಟು ಕನಿಕರದಿಂದ ನೋಡಿದರು. 8ನೇ ಪಾಯಿಂಟ್ ಬರ್ಕೊಂಡು ಪ್ರಿಯರೇ, ಕಡೆಯದಾಗಿ ಏನಂತ, ಯಾರಾದರೂ ಬಂದು ಅಯ್ಯೋ ಸಿಸ್ಟರ್, ಅಯ್ಯೋ ಬ್ರದರ್, ನೀವೆಂಥ ದೊಡ್ಡ ಸಮಸ್ಯೆಲಿ ಸಿಲ್ಕೊಂಡಿದ್ದೀರಲ್ವಾ, ಅಯ್ಯೋ ಹಿಂಗೆ ಆಗಬಾರ್ದಾಗಿತ್ತು. ಆಗ ನಾವೇನು ಹೇಳ್ತೇವೆ? ಹೌದು, ಏನು ಮಾಡೋದು? ಹೌದಾ ಪ್ರಿಯರೇ, ಏನು ಬರ್ಕೊಂಡ್ವಿ? ಯಾರಾದರೂ ಬಂದು ನಿಮ್ಮ ಸಮಸ್ಯೆ ನೋಡಿ ಅಯ್ಯೋ ಎಷ್ಟು ದೊಡ್ಡ ಸಮಸ್ಯೆ ಇದೆಯಲ್ವಾ ಎಂಬುದಾಗಿ ಹೇಳುವಾಗ, ಅವರು ಬಾಯಿ ತೆಗೆದು ಹೇಳುವಾಗ ನೀವು ಕೂಡ ಬಾಯಿ ತೆಗಿರಿ. ನಿಮ್ಮ ದೇವರು ಎಷ್ಟು ದೊಡ್ಡ ದೊಡ್ಡ ದೇವರಾಗಿದ್ದಾರೆ ಎಂಬುದಾಗಿ ನೀವು ಅವರಿಗೆ ನಿಮ್ಮ ದೇವರನ್ನ ಪ್ರಕಟಪಡಿಸಿ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಯಾಕೆಂದರೆ ಈಗ ತಾನೇ ನೋಡಿದ್ವಿ ಲೂಕನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ, ನಮ್ಮ ಒಳಗಡೆ ಯಾವುದಿದೆಯೋ ಅದು ನಾವು ಬಾಯಿ ತೆಗೆದು ನುಡಿಯುವಾಗ ಅದು ಹೊರ ಬರ್ತದೆ. ಕರೆಕ್ಟ್? ಒಳ್ಳೆಯ ಬೊಕ್ಕಸದಲ್ಲಿ ಒಳ್ಳೆಯದಿದ್ದರೆ ಒಳ್ಳೆಯದೇ ಬಾಯಿಂದ ಹೊರ ಬರ್ತದೆ. ಸೊ ಅವರ ಬಾಯಿಂದ ಬರ್ತಾ ಇರೋದು ನಿಮ್ಮ ಸಮಸ್ಯೆ ನೋಡ್ತಾ ಇದ್ದಾರೆ, ಸಮಸ್ಯೆಯನ್ನೇ ಬಾಯಿ ತೆಗೆದು ನುಡಿತಾ ಇದ್ದಾರೆ. ಆಗ ನೀವು ಹೇಳಬೇಕು, ನೀವು ಕೂಡ ಬಾಯಿ ತೆಗಿಬೇಕು, ಸಮಸ್ಯೆ ನನ್ನ ಮುಂದೆ ಇರುವಂತಹ ಈ ಬೆಟ್ಟ ಅಥವಾ ಈ ಗೊಲ್ಯಾತನಿಗಿಂತ ನನ್ನ ಒಳಗಡಿರುವಂಥ ದೇವರು ಎಂಥ ದೊಡ್ಡ ಪರಾಕ್ರಮಶಾಲಿಯಾದ ದೇವರು ಗೊತ್ತಾ? ನನ್ನ ದೇವರು ದೊಡ್ಡ ದೇವರಾಗಿದ್ದಾರೆ. ಈ ಸಮಸ್ಯೆಗಿಂತಲೂ, ಈ ದೊಡ್ಡ ಸಮಸ್ಯೆಗಿಂತಲೂ ಅತಿ ದೊಡ್ಡ ದೇವರಾಗಿದ್ದಾರೆ. ಅದು ನೀವು ಬಾಯಿ ತೆಗೆದು ನುಡಿರಿ, ನಿಮ್ಮ ವಿಶ್ವಾಸನ ಪ್ರಕಟಪಡಿಸಿ. ಬೇರೆ ಬಂದು ಹೇಳೋದೇ ಬೇಡ, ನಾವು ಓಡೋಗ್ತೇವೆ, ಬ್ರದರ್ ಇಂಥ ದೊಡ್ಡ ಸಮಸ್ಯೆಗೆ ಹಾಕೊಂಡ್ಬಿಟ್ಟಿದ್ದೇವೆ, ಪ್ರೇಯರ್ ಮಾಡಿ. ಕರೆಕ್ಟ್? ಏನನ್ನು ಬಾಯಿ ತೆಗೆದು ಹೇಳ್ತೇವೆ? ಸಮಸ್ಯೆಗೆ ಹಾಕೊಂಡ್ಬಿಟ್ಟಿದ್ದೇವೆ. ಒಳಗಡೆ ಏನಿದೆಯೋ ಅದೇ ಬಾಯಿಂದ ಹೊರಡ ಬರ್ತದೆ. ವಾಕ್ಯಗಳಿದ್ದಿದ್ರೆ ವಾಕ್ಯಗಳು ಬರ್ತಾಯಿತ್ತು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ಅದಕ್ಕೆ ನಿಮ್ಮ ಪ್ರತಿನಿತ್ಯ ಜೀವಿತದಲ್ಲಿ ಪ್ರೇರೆ ಯಾರ ನುಡಿಗಳಿಗೆ ನೀವು ಕಿವಿಗೊಡ್ತಾ ಇದ್ದೀರಿ? ನಿಮ್ಮನ್ನು ಪ್ರೋತ್ಸಾಹಿಸುವಂಥ ನುಡಿಗಳಿಗ, ನಿಮ್ಮನ್ನು ವಿಶ್ವಾಸದಲ್ಲಿ ಬಲಪಡಿಸುವಂಥ ನುಡಿಗಳಿಗ? ನೀವು ದೇವರ ಹಾದಿಯಲ್ಲಿ ಮುನ್ನಡೆಯುವಾಗ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವಾಗ, ಆ ಹಾದಿಯನ್ನು ಇನ್ನೂ ನಿಮಗೆ ಶಕ್ತಿಯನ್ನು ಕೊಡುವಂತಹ ಆ ನುಡಿಗಳಿಗ, ಅಥವಾ ನಿಮ್ಮನ್ನು ಕುಗ್ಗಿಸಿ ಬಿಡುವಂತಹ, ನಿಮಗೆ ಅಪನಂಬಿಕೆ ತಂದು ಕೊಡುವಂತಹ, ಅಥವಾ ನಿಮಗೆ ದೇವರ ವಾಕ್ಯದಲ್ಲಿ ಸಂಶಯ ತರುವಂತಹ ಅಂತಹ ವ್ಯಕ್ತಿಗಳ ನುಡಿಗಳಿಗೆ, ಭಯದ ನುಡಿಗಳಿಗೆ, ಅವಿಶ್ವಾಸದ ನುಡಿಗಳಿಗೆ ನೀವು ಕಿವಿಯನ್ನು ಕೊಡ್ತಾ ಇದ್ದೀರಾ? ದೇವರಿಗೂ ದಾವೀದನಿಗೂ ಒಳ್ಳೆಯ ಸಂಬಂಧ ಇತ್ತು. ದಾವೀದನು ಸದಾಕಾಲ ದೇವರ ಸಹವಾಸದಲ್ಲಿದ್ದ, ದೇವರ ಅಭಿಷೇಕದೊಂದಿಗಿದ್ದ. ಸೊ ಅದಕ್ಕಾಗಿ ಮುಖ್ಯವಾದ ಕಾರ್ಯಪ್ರಿಯರೇ, ನಮ್ಮ ಸಹವಾಸ ಬಂದು ಎಂಥ ವ್ಯಕ್ತಿಗಳ ಜೊತೆಲಿ ಇದೆಯೋ ಅದು ನನ್ನ ಜೀವನದ ಮೇಲೆ ಪರಿಣಾಮವನ್ನು ಬೀರುತ್ತದೆ. ನಿಮ್ಮ ಸಹವಾಸ ಬಂದು ಸದಾಕಾಲ ಸಮಸ್ಯೆಗಳು ನುಡಿಯುವಂಥ ವ್ಯಕ್ತಿಗಳ ಜೊತೆಯಲ್ಲ, ಅಥವಾ ಲೋಕದ ನುಡಿಗಳನ್ನು ನುಡಿಯುವಂಥ ವ್ಯಕ್ತಿಗಳ ಜೊತೆಯಲ್ಲ, ಬರೀ ಲೋಕದಲ್ಲಿ ಆಗುವಂಥ TV ನ್ಯೂಸ್, ಪೇಪರ್ ನ್ಯೂಸ್, ಸೀರಿಯಲ್ ನ್ಯೂಸ್, ಧಾರಾವಾಹಿ ನ್ಯೂಸ್, ಒಂದು ಮನೆ 3 ಬಾಗಿಲು, ಈ ಕಾರ್ಯಗಳನ್ನು ನುಡಿಯುವಂಥ ವ್ಯಕ್ತಿಗಳ ಜೊತೆಲಿ ಇದ್ದ ಮುಂದೆ ಒಂದು ದಿನ ಅಲ್ಲಿ ಏನನ್ನು ಕಣ್ಣಾರ ದೃಶ್ಯ ಕಂಡುಬಿಟ್ಟು ನೋಡ್ತಾ ಇದ್ದೀರೋ ಅದೇ ಕಾರ್ಯವನ್ನು ನಿಮ್ಮ ಕುಟುಂಬದಲ್ಲಿ ನೀವು ಕಾರ್ ರೂಪದಲ್ಲಿ ಅನುಭವಿಸ್ಕೊಳ್ತೀರಿ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ಪ್ರಿಯರೇ, ದಾವೀದನ ಕಣ್ಮುಂದೆ ಇದೆ ಅವನ ತಲೆಯನ್ನು ಕಡ್ದಾಕಿದ್ದೇನೆ ಎಂಬುದಾಗಿ. ನಿಮ್ಮ ಕಣ್ಮುಂದೆ ಏನಿದೆ? ಒಂದು ಮನೆ 3 ಬಾಗಿಲು, ಕಾದಂಬರಿ ಏನಿದೆ ಪ್ರಿಯರೇ ನಮ್ಮ ಕಣ್ಮುಂದೆ? ದಾವೀದನ ಕಣ್ಮುಂದೆ ಗೊಲ್ಯಾತನ ತಲೆಯನ್ನು ಕಡಿದಿರುವಂಥ ವಿಷಯ ಇದೆ, ಕಡಿದಿರುವಂಥ ಆ ದೃಶ್ಯ ಇದೆ. ನಮ್ಮ ಕಣ್ಮುಂದೆ ಏನಿದೆ? ಸಮಸ್ಯೆಗಳು, ಲೋಕದ ಕಾರ್ಯಗಳು, ಲೋಕದ ನುಡಿಗಳು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ಪ್ರಿಯರೇ, ಮಧ್ಯಾಹ್ನ ನೋಡೋಣ ದಯವಿಟ್ಟು. ಯಾಕೆ ಮಧ್ಯಾಹ್ನಕ್ಕೆ ದೇವರು ಬ್ಯಾಲೆನ್ಸ್ ಇಟ್ಟಿದ್ದಾರೆ ಅಂದರೆ
ಅನೇಕ ಮಕ್ಕಳು ಸಮಸ್ಯೆಗಳಿದ್ದಾರೆ. ಗೊಲ್ಯಾತನ ತನ್ನ ಕಣ್ಣು ಮುಂದೆ ನಿಲ್ಲಿಸ್ಕೊಂಡಿದ್ದಾರೆ, ಬಟ್ ಯಾವ ರೀತಿ ಫೈಟ್ ಮಾಡಬೇಕೆಂಬುದಾಗಿ ಗೊತ್ತಾಗ್ತಿಲ್ಲ. ಅಂಥ ವ್ಯಕ್ತಿಗಳು ನಿಮ್ಮ ಮನೇಲಿದ್ದರೆ ಮಧ್ಯಾಹ್ನ ಬರ ಕೇಳಿ, ಗೊಲ್ಯಾತನ ತಲೆಯನ್ನು ಯಾವ ರೀತಿ ಕಡಿಯೋದು, ಅವರ ಜೀವನದಲ್ಲಿರುವಂಥ ಸಮಸ್ಯೆಗಳನ್ನು, ಅವರ ಜೀವನದಲ್ಲಿರುವಂಥ ರೋಗಗಳನ್ನು, ಅವರ ಜೀವನದಲ್ಲಿರುವಂಥ ಎಲ್ಲ ವಿಧವಾದ ಸಮಸ್ಯೆಗಳನ್ನು ಯಾವ ರೀತಿ ಅವುಗಳ ತಲೆಯನ್ನು ಕಡಿದು ಆ ತಲೆಯನ್ನು ಅದೇ ಯಾವ ಒಂದು ದಿನ ಯಾವ ಹಾದಿಯಲ್ಲಿ ಓಡಾಡಲಿಕ್ಕೆ ಆಗ್ತಾ ಇಲ್ವೋ ಅದೇ ಹಾದಿಯಲ್ಲಿ ಓಡಾಡಿ ತಲೆ ಎತ್ತಿ ಎದೆಗುಂದದೆ ಆ ಸಮಸ್ಯೆಗಳ ತಲೆಯನ್ನು ಇಟ್ಕೊಂಡು ಓಡಿ ಹೋಗಬೇಕೆಂಬುದಾಗಿ ಕಲಿಸಿಕೊಡೋದು ಕಾರ್ಯ ಮಧ್ಯಾಹ್ನ ಕಾರ್ಯದಲ್ಲಿದೆ. ದಯವಿಟ್ಟು ಅದಕ್ಕಾಗಿ ಪ್ರಿಯರೇ, ಯಾರೆಲ್ಲ ಸಮಸ್ಯೆಲಿದ್ದು ನಿಮ್ಮ ಕುಟುಂಬದವರಾಗಿರ್ಬೋದು ಅಥವಾ ಅಕ್ಕಪಕ್ಕದವರಾಗಿರ್ಬೋದು, ನಿಮ್ಮ ಸ್ನೇಹಿತರಾಗಿರ್ಬೋದು, ಒಂದು ಫೋನ್ ಕಾಲ್ ಪ್ರಿಯರೇ, ನಿಮ್ಮ ಒಂದೇ ₹1 ಸಾಕು. ಮದರ್ ತೆರೇಸಾ ಕೈಲಿದ್ದು ₹5, ನಿಮ್ಮ ಕೈಲಿ ಇರಬೇಕಾಗಿರೋದು ₹1 ಇದ್ರೆ ಸಾಕು. ಒಂದು ಕಾಲ್ ಮಾಡಿ ಪ್ರಿಯರೇ, ಅವ್ರನ್ನೆಲ್ಲ ಕರೀರಿ. ಮಧ್ಯಾಹ್ನ ಅವರು ಕೂಡ ಅಗ್ನಿ ಅಭಿಷೇಕ ಹೊಂದ್ಕೊಂಡು ಅವರ ಜೀವನದಲ್ಲಿ ಬರುವಂಥ ಸಮಸ್ಯೆಗಳನ್ನು ಎದೆಗುಂದದೆ ಜಯಿಸುವಂಥ ಸೈನಿಕರಾಗಲಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ₹1 ಇವತ್ತು ನೀವು ಬಿತ್ತನೆ ಮಾಡ್ತಾ ಹೃದಯದ ಅಂತರಾಳದೊಂದಿಗೆ ಆ ₹1 ಪ್ರಿಯರೇ, ಆ ಮಕ್ಕಳ ಭವಿಷ್ಯ ಮಾತ್ರವಲ್ಲ, ಆ ಮಕ್ಕಳು ಕೂಡ ದೇವರ ಸಾಮ್ರಾಜ್ಯ ಕಟ್ಟುವಂಥ ಪ್ರವಾದಿಗಳಾಗಿ ಮಾರ್ಪಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ಪ್ರಿಯರೇ, ಯೋಚನೆ ಮಾಡಿ ನೋಡಿ, ಅನೇಕ ಮಕ್ಕಳಲ್ಲಿ ಈ ರೀತಿ ಆಲೋಚನೆಗಳಿದೆ. ನಾನು ದೇವರ ವಾಕ್ಯ ಪ್ರಕಾರ ಜೀವಿಸುವಾಗ ನಾನು ಎಷ್ಟು ದೇವರ ವಾಕ್ಯವನ್ನು ಇಟ್ಕೊಂಡು ಪ್ರೇಯರ್ ಮಾಡ್ತೀನೋ, ದೇವರ ವಾಕ್ಯದ ಪ್ರಕಾರ ಜೀವಿಸ್ತೀನೋ, ಅಷ್ಟೇ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಕರೆಕ್ಟ್ ಹೌದಾ? ಆ ಪ್ರಶ್ನೆಗೆ ಉತ್ತರ ಏನು ಪ್ರಿಯರೇ? ನಿಮ್ಮಲ್ಲಿ ದೇವರ ಅಭಿಷೇಕ ಇರುವಾಗ, ದೇವರ ಹಸ್ತ ನಿಮ್ಮ ಮೇಲಿರುವಾಗ ಪ್ರಿಯರ ದುರಾತ್ಮನು ಸುಮ್ಮನೆ ಇರೋದಿಲ್ಲ. ಅವನು ಕೂಡ ಹೇಗಾದರೂ ಮಾಡಿ ದೇವರ ಅಭಿಷೇಕದಿಂದ ನಿಮ್ಮನ್ನು ಬೇರ್ಪಡಿಸಬೇಕೆಂಬುದಾಗಿ ಅನೇಕ ಕಾರ್ಯಗಳು ನಿಮ್ಮ ಜೀವನ ತರ್ತಾರೆ. ಬಟ್ ನೀವು ಡಿಸೈಡ್ ಮಾಡಬೇಕು, ನೀವು ದೇವರ ಅಭಿಷೇಕದಲ್ಲಿ ಮುನ್ನಡಿಬೇಕಾ ಅಥವಾ ನಿಮ್ಮ ವಿರೋಧವಾಗಿ ಸಾಹಿತ್ಯವನ್ನು ತಂದಿರುವಂಥ ನಿಮ್ಮ ಪ್ರೀತಿ ಪಾತ್ರರನ್ನೇ ನೀವು ವಿರೋಧಿಗಳಾಗಿ ಮಾಡ್ಕೊಳ್ಬೇಕಾ? ನೀವು ಡಿಸೈಡ್ ಮಾಡೋದು. ಪ್ರಿಯರೇ, ದೇವರ ಅಭಿಷೇಕ ಒಡೆದು ಹೋಗಿರುವಂಥ ಕುಟುಂಬಗಳನ್ನು, ಒಡೆದು ಹೋಗಿರುವಂಥ ಸ್ನೇಹ ಬಾಂಧವ್ಯವನ್ನು, ಒಡೆದು ಹೋಗಿರುವಂತಹ ಎಲ್ಲ ಕಾರ್ಯಗಳನ್ನ ಒಂದುಗೂಡಿಸುವಂಥ ಕಾರ್ಯ ಆಗಿದೆ ದೇವರ ಅಭಿಷೇಕ. ದುರಾತ್ಮನ ಕಾರ್ಯ ಮಾತ್ರ ಬೇರ್ಪಡಿಸುವಂಥದ್ದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಫಸ್ಟ್ ಪಾಯಿಂಟ್, ಶತ್ರು ನಮಗೆ ವಿರುದ್ಧವಾಗಿ ಬಾಯದ ನುಡಿಗಳನ್ನು ಉಪಯೋಗಿಸ್ತಾನೆ. ಬಾಯದ ನುಡಿಗಳನ್ನು ಮಾತ್ರ ಶತ್ರು ಸೈತಾನ ಉಪಯೋಗಿಸೋದು. ಎರಡನೇದು, ನಕಾರಾತ್ಮಕವಾದ ನುಡಿಗಳು, ನಕಾರಾತ್ಮಕವಾದ ಚಿತ್ರಗಳನ್ನು ನಮ್ಮ ಮನಸ್ಸಿನಲ್ಲಿ ಚಿತ್ರೀಕರಿಸ್ತವೆ. ಥರ್ಡ್ ಪಾಯಿಂಟ್, ಬಾಯದ ನುಡಿಗಳು ನಮ್ಮನ್ನು ಅಶಕ್ತಗೊಳಿಸ್ತವೆ, ವಿಶ್ವಾಸದ ನುಡಿಗಳು ನಮ್ಮನ್ನು ಬಲಪಡಿಸ್ತವೆ. ನಾಲ್ಕನೇದು, ನಿಮ್ಮ ಹೃದಯದಲ್ಲಿ ಯಾವುದನ್ನು ಸ್ವೀಕರಿಸುತ್ತೀರೋ ಅದನ್ನೇ ಸಾಧಾರಣವಾಗಿ ನೀವು ಪುನರಾವರ್ತಿಸುತ್ತೀರಿ. ಐದನೇದು, ನೀವು ವಿಶ್ವಾಸದ ಭಾಷೆಯನ್ನು ನುಡಿಯುವುದರಲ್ಲಿ ಅಭಿವೃದ್ಧಿಗೊಳ್ಳಲು ನೀವು ಅದಕ್ಕೆ ಬೇಕಾದಂತಹ ಇನ್ಪುಟ್ಟನ್ನು ಒಳಗಡೆ ಯಾವುದು ಹೋಗ್ತದೋ ಅದನ್ನು ಪರೀಕ್ಷಿಸಲೇಬೇಕು. ನೆಕ್ಸ್ಟ್ ಆರನೇದು, ನೀವು ವಿಶ್ವಾಸದಿಂದ ಜೀವಿಸಲು ನಿರ್ಧರಿಸುವಾಗ ನೀವು ವಿಶ್ವಾಸವನ್ನು ಕೇಳಿಸಿಕೊಳ್ಳುವುದಕ್ಕೆ, ವಿಶ್ವಾಸದಿಂದ ಸ್ವೀಕರಿಸಲು, ವಿಶ್ವಾಸದಿಂದ ನಂಬಲು, ವಿಶ್ವಾಸದಿಂದ ನುಡಿಯಲು ಮತ್ತು ವಿಶ್ವಾಸದಿಂದ ಕಾರ್ಯನಿರ್ವಹಿಸಲು ಮೊದಲು ನಕಾರಾತ್ಮಕವಾದಂಥ ಪ್ರತಿಕ್ರಿಯೆಗಳನ್ನು ಸುಮ್ಮನೆ ನಿರ್ಲಕ್ಷಿಸಿ ಬಿಡಲು ತರಬೇತಿಯನ್ನು ಪಡ್ಕೊಳ್ಬೇಕು. ನೆಕ್ಸ್ಟ್ ಕಡೆಯದಾಗಿ ಏಳನೇದು, ವಿಶ್ವಾಸದಲ್ಲಿ ಜೀವಿಸುವುದು ಅಂದರೆ ಮನೋಭಾವನೆಗಳ ಮೂಲಕ ಜೀವಿಸುವಂಥದ್ದಲ್ಲ. ಎಂಟನೇದು, ಪವರ್ಫುಲ್. ಎಲ್ಲರೂ ಅದು ಹೇಳೋಣ ಪ್ರಿಯರೇ. ಯಾರಾದರೂ ಬಂದು ನಿಮ್ಮ ಸಮಸ್ಯೆ ನೋಡಿ ಅಯ್ಯೋ ಎಷ್ಟೋ ದೊಡ್ಡ ಸಮಸ್ಯೆ ಇದೆ ಎಂಬುದಾಗಿ ಹೇಳುವಾಗ ಆಗ ನಾವು ಕೂಡ ಬಾಯಿ ತೆಗೆದು ನಮ್ಮ ದೇವರು ಆ ಸಮಸ್ಯೆಗಿಂತಲೂ ಎಷ್ಟು ದೊಡ್ಡವರಾಗಿದ್ದಾರೆ ಎಂಬುದಾಗಿ ನಾವು ಅದನ್ನು ಬಾಯಿ ತೆಗೆದು ಪ್ರಕಟಪಡಿಸಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಎಲ್ಲರೂ ಒಂದು ನಿಮಿಷ ತಿಳೋಣ ಪ್ರಿಯರೇ. ಈ ನಿಮಿಷದಲ್ಲಿ ದೇವರೊಂದಿಗೆ ಒಪ್ಪಂದ ಮಾಡಿಕೊಳ್ಳಿಕ್ಕಾಗಿ ದೇವರ ಒಡಂಬಡಿಕೆಯಲ್ಲಿ ನಾವೆಲ್ಲರೂ ಕೂಡ ಒಂದುಗೂಡಿ ಈಗ ಈ ಕ್ಷಣದಲ್ಲಿ ನಮ್ಮನ್ನು ಒಪ್ಪಿಸಿಕೊಡ್ತಾ ಪ್ರಾರ್ಥಿಸೋಣ. ಹೌದೇವಾ, ಈ ಸಮಯದಲ್ಲಿ ನಮಗೆಲ್ಲರಿಗೂ ತಿಳಿಸಿಕೊಟ್ರಿ ಆ ದಾವೀದನ ಕಾರ್ಯವನ್ನು.
ಯಾವ ರೀತಿ ಅವನು ಗೋಲಿಯಾತನ ಅವನ ಎದುರುಗಡೆ ಬಂದಾಗ ಅವನು ನಿಮ್ಮ ವಾಗ್ದಾನವನ್ನು ಯಾವ ರೀತಿ ಮಾತನಾಡಿದ್ನೋ, ವಾಗ್ದಾನದ ನುಡಿಯನ್ನು ಯಾವ ರೀತಿ ಅದೇ ರೀತಿ ದೇವ ನಮ್ಮನ್ನು ಕೂಡ ಇವತ್ತು ಅದರಲ್ಲೇ ನಮ್ಮನ್ನು ಕೂಡ ಇವತ್ತು ಅದೇ ರೀತಿ ನಾವು ಕೂಡ ನುಡಿಯ ಮಕ್ಕಳಾಗಿ ನಮ್ಮನ್ನಿಂದು ಮಾರ್ಪಡಿಸಿದ್ದಕ್ಕಾಗಿ ಸ್ತೋತ್ರ ದೇವ. ಹೌದು ಕರ್ತನೆ, ಇದು ಆ ಮಗನ ಹೇಳ್ತಾನೆ, ಆ ಚಿಕ್ಕ ಹುಡುಗ ಆ ದೊಡ್ಡ ರಾಕ್ಷಸನಂತ ಆ ಗೋಲಿಯಾತನಿಗೆ ಹೇಳ್ತಾನೆ, ಈ ಇಸ್ರೇಲ್ ದೇವರಾದ ಸೈನ್ಯವನ್ನು ಈ ಸುನ್ನತಿ ಇಲ್ಲದ ಫಿಲಿಷ್ಟಿಯನು ಮಾತನಾಡಲು ಎಷ್ಟರವನು. ಅದೇ ರೀತಿಯಾಗಿ ನಮಗೂ ದೇವ ಇಂದು ನೀವು ಕಲಿಸಿಕೊಟ್ಟಿದ್ರಿ. ನಮ್ಮ ಕಷ್ಟ ಸಂಕಟಗಳೆಂಬ ಗೋಲಿಯಾತನು, ಸಮಸ್ಯೆ ಎಂಬ ಗೋಲಿಯಾತನು, ರೋಗವೆಂಬ ಗೋಲಿಯಾತನು ಬರುವಾಗ ನಾವು ಕೂಡ ಅದಕ್ಕೆ ವಿರುದ್ಧವಾಗಿ ಇದೋ ಆ ಸಮಸ್ಯೆಯನ್ನು ನುಡಿಯುವುದಲ್ಲ, ಅದಕ್ಕೆ ವಿರುದ್ಧವಾಗಿ ದೇವರ ವಾಕ್ಯವನ್ನು ನುಡಿಬೇಕು ಎಂಬ ಸತ್ಯವನ್ನು ಇವತ್ತು ನಮಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ನಿಮ್ಮ ಕೋಟಿ ಕೋಟಿ ಸ್ತೋತ್ರ ದೇವ. ಕೋಟಿ ಕೋಟಿ ಆರಾಧನೆ ಕರ್ತನೆ, ಕೋಟಿ ಕೋಟಿ ಮಹಿಮೆ ದೇವ, ಕೋಟಿ ಕೋಟಿ ಸ್ತುತಿ ದೇವ. ಎಲ್ಲರೂ ಸ್ತುತಿಸೋಣ. ಹಾಲೆಲಿಯ 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 ರಿಗ ಬಾಬಾ ರಿಷ ಗರಿ ಗದಿರಿ ಹಾಲೆಲಿಯ 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 Hallelujah, 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 Riga Baba Reshagare, hallelujah, 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 Riga Baba Reshagare, ಎಲ್ಲರೂ ಕಣ್ಣುಗಳನ್ನು ಮುಚ್ಚುತ್ತಾ ಸ್ತುತಿಸೋಣ. ಹಾಲೆಲೂಯಾ 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 ಹಾಲೆಲೂಯಾ. ನಿಮ್ಮ ಶರೀರದಲ್ಲಿ ಗೋಲಿಯಾತನೆಂಬ ರೋಗ ಇರ್ಬೋದು, ಅಥವಾ ನಿಮ್ಮ ಕುಟುಂಬದಲ್ಲಿ ಗೋಲಿಯಾತನೆಂಬ ಸಮಸ್ಯೆಗಳಿರ್ಬೋದು, ಇವತ್ತು ಅದು ಬಿಟ್ಟು ಅಗಲುವ ಸಮಯ. ರಿಗಬರ ಶಗರೆ ಗದರೆ. ನೀವು ದೇವರನ್ನು ಸ್ತುತಿಸುವಾಗ ದೇವರ ವಾಕ್ಯ ಹೇಳ್ತದೆ, ನೀವು ಯಾವ ವಿಷಯದ ಬಗ್ಗೆ ಚಿಂತಿಸದೆ ನಿಮ್ಮ ಅಗತ್ಯಗಳಿಗಾಗಿ ದೇವರಲ್ಲಿ ಪ್ರಾರ್ಥಿಸುವಾಗಲೆಲ್ಲ ನಿಮ್ಮಲ್ಲಿ ಕೃತಜ್ಞತಾ ಭಾವವಿರಲಿ. ದೇವರೀಗ ಆ ಸೈತಾನ ಎಲ್ಲ ದುಷ್ಕೃತ್ಯಗಳು ಅವನ ಎಲ್ಲ ಕಾರ್ಯಗಳು, ಅವನ ಎಲ್ಲ ಚಟುವಟಿಕೆಗಳು ವಿನಾಶ ಆಗ್ತಿದೆ. ಹಾಲೆಲೂಯಾ 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 ಹಾಲೆಲೂಯಾ. ನಿಮ್ಮ ಜೀವಿತದಲ್ಲಿ ಇಂದಿನಿಂದ ಶಾಂತಿ, ಸಮಾಧಾನ, ಸಮೃದ್ಧಿಯ ಜೀವನ, ಒಳ್ಳೆಯ ಆರೋಗ್ಯ, ಅಷ್ಟೇ ಅಲ್ಲ ನಿಮ್ಮ ಜೀವಿತಕ್ಕೆ ದೇವರು ಏನೆಲ್ಲ ಕೊಡಬೇಕೆಂದು ಇಚ್ಛಿಸಿದರೋ ಅದು ಇವತ್ತು ನಿಮ್ಮದೇ. ರಿಗಬರ ಶಗರಗಲೆಲೆಲೆಲೆಲೆ ಹಾಲೆಲೂಯಾ 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 ಹಾಲೆಲೂಯಾ. ಹೌದೇವ, ನಮಗಿಂದು ಇಲ್ಲಿಯ ತನಕ ಆಧ್ಯಾತ್ಮಿಕ ಆಹಾರವನ್ನು ಕೊಟ್ಟಿದ್ದು ಮಾತ್ರವಲ್ಲ ದೇವ, ನಮಗೆ ಶಾರೀರಿಕ ಆಹಾರವನ್ನು ಕೂಡ ಕೊಡಲು ಹೋಗ್ತಿದ್ದೀರಾ. ಅದಕ್ಕೆ ಕೋಟಿ ಕೋಟಿ ಸ್ತೋತ್ರ ದೇವ, ಕೋಟಿ ಕೋಟಿ ಆರಾಧನೆ ಕರ್ತನೆ, ಕೋಟಿ ಕೋಟಿ ಮಹಿಮೆ ದೇವ, ಕೋಟಿ ಕೋಟಿ ಸ್ತುತಿ ಕರ್ತನೆ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಐ ಲವ್ ಯು ಜೀಸಸ್. ಆಮೇನ್ ಆಮೇನ್ ಆಮೇನ್. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಮುಂದೆ ಬನ್ನಿ, ಯಾಕಂದರೆ ಅದ್ಭುತಗಳನ್ನು ಮಾಡುವ ಆ ದೇವನು ಎಲ್ಲಿದ್ದಾರೆ? ನಮ್ಮಲ್ಲೇ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಇವತ್ತು ನಿಮ್ಮ ಬೇಡಿಕೆ ಕೋರಿಕೆ ಏನಿರ್ಬೋದು ಅದೆಲ್ಲವೂ ದೇವರು ಪೂರೈಸುವ ದಿನ. ಪ್ರೈಸ್ ದಿ ಲಾರ್ಡ್. ಇವತ್ತು ನಮಗೊಬ್ಬೊಬ್ಬರಿಗೂ ಉದ್ಧಾರದ ದಿನ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್.
ಎಂದೆಂದ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಬ್ರದರ್ ನೀವು ಬನ್ನಿ, ಬ್ರದರ್ ವೈಟ್ ಶರ್ಟ್ ಬನ್ನಿ. ಬರೋ ಹುಷಾರು. ಕೈ ಏನಾಗಿದೆ ಬದ? ನನಗೆ ಬ್ರೈನ್ ಟ್ಯೂಮರ್ ಜ್ವರ ಒಂದು 2004ರಲ್ಲಿ 20ನೇ ತಾರೀಕು ಜ್ವರ ಬಂತು. ನನಗೆ ಕೈ ಕಾಲು ಮಾತು ಎಲ್ಲ ಬಿದ್ದೋಗಿ 3 ವರ್ಷ ಮಾಸಿಗೆ ಮಲಗಿದ್ದೆ. ಮಲಗಿ 8 ಲಕ್ಷ ಖರ್ಚು ಮಾಡಿದೆ. ಯಾವ ಡಾಕ್ಟ್ರು ಕೂಡ ನಿನಗೆ ಕೈ ಕಾಲು ಮಾತು ಬರಲ್ಲ ಅಂತ ಸಾಧ್ಯವಿಲ್ಲ ಅಂತ ಹೇಳ್ಬಿಟ್ರು. ಕೊನೆಗೆ ನಾನು ಅಳ್ತಾ ಕುಂತಿದ್ದೆ. ಯಾರೋ ಒಬ್ಬರು ಕೇರಳದಲ್ಲಿ ಆಯುರ್ವೇದಿಕ ಔಷಧಿ ತಗೊಳ್ಕೊಂಡು ಹೋದೆ. ಅಲ್ಲಿ ಫಾರಿನಿಂದ ಡಾಕ್ಟ್ರು ಬಂದರು, ಟೆಸ್ಟ್ ಮಾಡೋದು ನೋಡಿದ್ರು. ನನಗೆ ಕೈ ಕಾಲು ಮಾತು ಬರಲ್ಲ, ಇನ್ನು ಎಷ್ಟೇ ಖರ್ಚು ಮಾಡೋದು 8 ಲಕ್ಷ ಅಲ್ಲ 8 ಕೋಟಿ ಖರ್ಚು ಮಾಡಿದ್ರು ಕೈ ಕಾಲು ಬರಲ್ಲ, ಇನ್ನು ಮೊದಲು ವಾಪಸ್ ಕಳಿಸ್ಬಿಡಿ ಅಂತ ಹೇಳಿದ್ರು. ಆನಂತರ ನಾನು ಸುಮ್ಮನೆ ಅಳ್ತಾ ಕುಂತಿದ್ದೆ. ಆಗ ಯಾರೋ ಒಬ್ಬರು ಅಪರಿಚಿತರು ಬಂದು ನನ್ನ ಪಕ್ಕದಲ್ಲಿ ಕುಂತ್ಕೊಂಡು, ಅಲ್ಲಿ ಯಾರೂ ಮಲಯಾಳಿ ಮಾತಾಡೋದೇ ಹೊರತು ಕನ್ನಡ ಮಾತಾಡೋ ಒಬ್ಬರೂ ಇಲ್ಲ. ನನ್ನ ಪಕ್ಕದಲ್ಲಿ ಕುಂತ್ಕೊಂಡು ಯಾಕಪ್ಪ ಅಳ್ತಾ ಇದೆಯಾ, ಏನಕ್ಕೆ ಅಂತ ಕೇಳಿದ್ರು. ಆಗ ನಿನಗೆ ಈ ಥರ ಕಾಯಿಲೆ ಬಂದಿದೆ, ನಾನು ಹೇಳಿಲ್ಲ. ನನ್ನ ತಮ್ಮ ಪಕ್ಕದಲ್ಲಿದ್ದಾನ, ನನಗೆ ಮಾತು ಗೊತ್ತಿರಲ್ಲ. ನನ್ನ ತಮ್ಮ ಕುಂತ್ಕೊಂಡು ಇವನಿಗೆ ಬ್ರೈನ್ ಟ್ಯೂಮರ್ ಜ್ವರ ಬಂತು, 8 ಲಕ್ಷ ಖರ್ಚು ಮಾಡಿದೋ, ಎಲ್ಲೂ ಗುಣ ಆಗಿಲ್ಲ, ಇಲ್ಲಿ ಬಂದು ಇಲ್ಲೂ ಗುಣ ಆಗಲ್ಲ ಅಂತ ಡಾಕ್ಟ್ರು ಹೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರು. ಆಗ ನೀವು ಎಷ್ಟು 8 ಕೋಟಿ ಅಲ್ವಾ, 8 ಲಕ್ಷ ಅಲ್ವಾ? 8 ಲಕ್ಷ ಅಲ್ಲ, 8 ಕೋಟಿ ಅವ್ರು ಹೇಳ್ದಂಗೆ ನೀವು ಖರ್ಚು ಮಾಡಿದ್ರೆ ಎಲ್ಲೂ ಕೈ ಕಾಲು ಬಾಯಿ ಬರಲ್ಲ, ನೀವು ಒಂದು ದೇವ್ರ ಹತ್ರ ಹೋಗಿ ಗುಣ ಆಗ್ತೀರಾ ಅಂತ ಹೇಳಿದ್ರು. ನಾವು ಇನ್ನೂ ಅದು ಹಿಂದೂ ಸಮುದಾಯದ ಹುಟ್ಟಿದ ಇದರಿಂದ ನಾವು 8 ಲಕ್ಷ ಸುಮಾರು ಎಲ್ಲ ಕಡೆಯೂ ಹೋಗಿ ಎಲ್ಲ ದೇವರು ಮಾಡಿದ್ದೀವಿ, ಎಲ್ಲ ಮಾಟ ಮಂತ್ರ ಎಲ್ಲ ಮಾಡಿಸಿದ್ದೀವಿ. ಇನ್ಯಾವ್ದು ಹತ್ರ ಇವ್ರ ಹತ್ರ ಹೋಗ್ಬೇಕು, ಯಾವ ದೇವರು ಐತೆ, ಸತ್ವ ದೇವರು ಅಂತ ಹೇಳಿದ್ರು. ಆಗ ನಿನಗಾಗಿ ಒಬ್ಬರು ರಕ್ಷಕರು ಇದ್ದಾರೆ, ನಿನಗಾಗಿ ರಕ್ತ ಸುರಿಸಿ ಪ್ರಾಣ ತ್ಯಾಗ ಮಾಡಿರುವಂಥ ದೇವರು ಇದ್ದಾರೆ, ಇವತ್ತು ಜೀವಿಸ್ತಾ ಇದ್ದಾರೆ, ಅವ್ರ ಬಳಿಗೆ ಹೋಗಿ ಅಂತ ಹೇಳಿದ್ರು. ಹಾಗೆ ಎಲ್ಲಿ ಅಂತ ಕೇಳಿದ್ರು. ಇದೇ ಕೇರಳದಲ್ಲೇ ತಿರುಸೂರು ಜಿಲ್ಲೆ ಚಾಲಕ್ಕುಡಿ ತಾಲೂಕು ಮುರಿಂಗೂರು ಫೋಟೋ ಆಶ್ರಮಕ್ಕೆ ಹೋಗು, ನಿರ್ಗುಣ ಆಗ್ತೀಯ ಅಂತ ಹೇಳಿದ್ರು. ಆಗ ನಾವು 2007 ಜನವರಿ ತಿಂಗಳಲ್ಲಿ ಮೊದಲನೇ ತಿಂಗಳಲ್ಲೇ ಹೋಗಿ 1 ವಾರದಲ್ಲಿ ನನಗೆ ಕೈ ಕಾಲು ಮಾತು ಎಲ್ಲ ಬಂತು. ಯಾವುದು ಯಾಕೆ ವಾಕ್ಯದ ಮುಖಾಂತರ ಬಂತು ಅಂದರೆ, ಶುದ್ಧರಾಗಂತ 16ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ನೀನು ಗುಣ ಹೊಂದಿದ್ದು ಯಾವುದೇ ಗಿಡಮೂಲಿಕೆ ಅಂತಲ್ಲ, ಯಾವುದೇ ಮೆತ್ತಗ ಮಾಡುವಂಥ ಮೂಲವಿಂದಲ್ಲ, ಆದಾಯಿತು ಸರ್ವೇಶ್ವರ ನಾನು ನುಡಿದಂಥ ಒಂದೇ ಒಂದು ವಾಕ್ಯ ಅಂತ ಹೇಳಿದ್ರು. ಆ ವಾಕ್ಯ ಹೇಳಿದಾಗ ನಾನು ಲಾಸ್ಟ್ ಬೆಂಚ್ನಲ್ಲೇ ಮಲಗಿದ್ದವನು ಎದ್ದು ಕುಣಿದಾಡ್ಬಿಟ್ಟೆ. ಆಗ ನಮ್ಮ ಅಕ್ಕಪಕ್ಕದಿದ್ದವರೆಲ್ಲ ಹೇಳಿದ್ರು, ಅಯ್ಯೋ ಈ ಪಾರ್ಟಿ ಸುಮ್ಮನೆ ಮಲಗಿದ್ದ, ಈಗ ದೇವ ಬಂದ್ಬಿಡ್ತು, ದೇವಗೆ ಬಂದು ಕುಣಿದಾಡ್ತಾ ಇದ್ದಾನೆ ಅಂತ ಹೇಳಿದ್ರು. ಆಗ ಬ್ರದರ್ ಬಂದು ಹೇಳಿದ್ರು ಅವ್ರಿಗೆ ದೇವ ಹಿಡಿದಿಲ್ಲ, ಅವ್ರಿಗೆ ಪಾಚಿವಾರಿ ಹೋಗಾಗಿತ್ತು, ಅದಕ್ಕೆ ಅವರು ಈಗ ದೇವ್ರು ಮುಟ್ಟಿದ್ದಾರೆ, ಅದಕ್ಕೋಸ್ಕರ ಅವ್ರು ಆನಂದ ಹರ್ಷಿಸ್ತಾರೆ, ಅದಕ್ಕೋಸ್ಕರ ನೀವು ಸಂತೋಷ ಪಡಿ, ಅದಕ್ಕೆ ಯಾಕೆ ನೀವು ದೇವ ಅಂತ ಹೇಳ್ತೀರಾ, ಗುಣ ಆದರು ಅಂತ ಹೇಳಿದ್ರು. ನಾನು ಏನಕ್ಕೆ ಇವ್ರನ್ನ ಕರೆಸಿದ್ದಿಲ್ಲ ಅಂತಂದರೆ, ಬರೀ ನಮ್ಮ ಹಾಡನ್ನು ಸ್ಟಾಪ್ ಮಾಡಿ ಸುಮಾರು 1.5 ನಿಮಿಷ ಆಗಿತ್ತು. ಓಕೆ, ಹಾಡನ್ನು ಸ್ಟಾಪ್ ಮಾಡಿದ ತಕ್ಷಣ ನಮ್ಮ ಕಿವಿಗಳೆಲ್ಲ ಇನ್ನು ಆಡಬೇಕು ಈವನ್ ಡ್ಯಾನ್ಸ್ ನಿಂತೋಯ್ತು. ಬಟ್ ಇದೇ ಸಹೋದರನ ನೋಡ್ತಾ ಇದ್ದೆ ನಾನು, ಅದಕ್ಕೆ ಈ ಸಹೋದರನ ಮಾತು ನೋಡ್ತಾ ಇದ್ದೆ. ಈವನ್ ಹಾಡು ಮುಗಿದೋಗಿರೋದು ಕೂಡ ಗೊತ್ತಾಗ್ತಿಲ್ಲ, ತೇಲಾಡ್ತಿದ್ದಾರೆ, ಫುಲ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಅವ್ರ ಸಾಕ್ಷಿ ಯಾತಕ್ಕಾಗಿ ಇವ್ರ ಸಾಕ್ಷಿನ ಕೇಳಿದೆ ಅಂತ ಹೇಳಿದ್ರೆ, ಒಂದೇ ಒಂದು ಕಾರ್ಯಕ್ಕಾಗಿ